ಜೀಸಸ್, ಈ ಮೇ ತಿಂಗಳು ಕಡೆ ದಿನ ಬಂದಿದ್ದೀವಿ. 5 ತಿಂಗಳು ದೇವರೆಷ್ಟೋ ಹೋರಾಟಗಳ ಮಧ್ಯದಲ್ಲಿ ಕೂಡ ನಮ್ಮ ಕೃಪೆಯಾಗಿ ನಡೆಸಿ ಬಂದರು. ನಿಜವಾಗಿ ದೇವರು ಒಳ್ಳೆಯವರು, ಆತನ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿದೆ. ದೇವರ ವಾಕ್ಯ ಹೇಳ್ತಿದೆ, ಆತನ ದೃಷ್ಟಿಸಿ ನೋಡಿದರ ಮುಖಗಳನ್ನು ಆತನ ಪ್ರಕಾಶಗೊಳಿಸಿದ್ರಂತೆ. ಈ ಆರಾಧನೆಯಲ್ಲಿ ಕೂಡ ನಾವು ದೇವರನ್ನು ದೃಷ್ಟಿಸಿ ನೋಡುವರಾಗಿರೋಣ. ನಮಗೆಲ್ಲ ಒಂದು ಒಳ್ಳೆ ಸುದ್ದಿ ಇದೆ ಗೊತ್ತಾ? ಸರ್ಕಾರದಲ್ಲಿ ಜೂನಿಂದ ಚರ್ಚೆಗಳೆಲ್ಲ ಓಪನ್ ಆಗಬೇಕಂತ ಮಾತುಕತೆ ನಡೀತಾ ಇದೆ. ಪ್ರಾರ್ಥನೆ ಮಾಡೋಣ, ಬಿಡದೆ ಸಭೆಗಳು ತೆರೆಯಲ್ಪಡಲಿ. ನಾವು ಒಬ್ಬರೊಬ್ಬರನ್ನ ನೋಡಿ ತುಂಬ ಇದ್ದು ದೇವರು ನಮಗೆ ಕೃಪೆ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ, ನಾವು ಪ್ರಾರ್ಥನೆ ಮಾಡೋಣ, ಪ್ರೇಯರ್ ಮಾಡಿ ಈ ಆರಾಧನೆಯನ್ನು ದೇವರ ಕರದಲ್ಲಿ ಅರ್ಪಿಸಿ. ತಂದೆಯಾದ ದೇವರೇ ಯೇಸು ಸ್ವಾಮಿ, ಅನುಭವಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕೂಡ ದೇವರೇ ಕರ್ತನೆ, ಈ ಆರಾಧನೆಯನ್ನು ನಿಮ್ಮ ಕರಗಳಲ್ಲಿ ಅರ್ಪಿಸಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಸಭಾ ದಿನವನ್ನು ಘನಪಡಿಸುವವರನ್ನ ನಾನು ಘನಪಡಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಾತನು ಕರ್ತನೆ. ಒಂದು ಸಾರಿ ಕೂಡ ಈ ಆರಾಧನೆಯನ್ನ, ಈ ವಾಕ್ಯ ಭಾಗಗಳನ್ನು ಯಾರೆಲ್ಲ ಗಮನವಿಟ್ಟು ಕೇಳ್ತಾರೋ ದೇವರೇ ಸಪ್ಪ, ಯಾರೆಲ್ಲ ಯೇಸು ಸ್ವಾಮಿ ಇದಕ್ಕೆ ದೇವರೇ ಸಪ್ಪ ಏನೋ ಲೈವ್ ಪ್ರೋಗ್ರಾಮ್ ನಡೀತಾ ಇದಲ್ಲ ಅಂತ ಎಂಬುದಾಗಿ ಕಾಟಾಚಾರವಾಗಿ ನೋಡದೆ ಭಯಭಕ್ತಿಯಿಂದ ದೇವರ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯಗಳನ್ನು ಕೇಳುವಂಥ ಮಕ್ಕಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ ಯೇಸು ಸ್ವಾಮಿ, ನೀನು ವಾಗ್ದಾನ ಮಾಡಿದೆಯಾ ಕರ್ತನೆ. ಯೇಸು ಸ್ವಾಮಿ, 2-3 ಕೂರುವಾಗಲೇ ನಾನು ಅವರ ಮಧ್ಯದಲ್ಲಿ ಇಳಿದು ಬರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಾತನು ದೇವರೇ. ಇವತ್ತು ಕೂಡ ದೇವರೇ ಸಪ್ಪ ನಾವು ಒಂದು ಸಭೆಯಾಗಿ ದೇವರೇ ಕರ್ತನೆ, ಒಂದು ವೇಳೆ ದೇವರೇ ಸಪ್ಪ ಮುಖಾಮುಖವಾಗಿ ನೋಡದೇ ಇದ್ರೂ ಕೂಡ ಆತ್ಮಿಕ ಕಣ್ಗಳಲ್ಲಿ ಯೇಸು ಸ್ವಾಮಿ ನಾವೆಲ್ಲರೂ ಮುಖಾಮುಖವಾಗಿ ಸೇರಿ ದೇವರೇ ಕಣ್ಗಳನ್ನು ಉಳ್ಳವರು ತೆರೆದು ಕರ್ತನೆ ನಿಮ್ಮನ್ನು ಆರಾಧಿಸುವಾಗ ದೇವರೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ ಸಪ್ಪ ಹಾಡುವ ಒಂದೊಂದು ಹಾಡುಗಳು ನಿಮಗೆ ಮಹಿಮೆ ತರಲಿ ಯೇಸು ಸ್ವಾಮಿ. ಕೇಳುವ ವಾಕ್ಯಗಳು ದೇವರೇ ಸಪ್ಪ ನಮ್ಮ ಜೀವಿತಕ್ಕೆ ಅದು ಮಹಿಮೆ ತರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಸೇವಕರಿಗೆ ಬಾಯಿಗೆ ಬಾಯಾಗಿ ನೀನು ಮಾತನಾಡಿ ಯೇಸು ಸ್ವಾಮಿ. ಕೇಳುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ದೇವರೇ. ಎಲ್ಲ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ನಾವು ಹೇಳ್ತಾ ಇದ್ದೇವೆ ತಂದೆ ಆದ ದೇವರೇ. ಆಮೆನ್. ಆಮೆನ್. ನನ್ನ ಜೊತೆ ಸೇರಿ ಹೇಳಿ, ನನ್ನ ದೇವನೇ, ನನ್ನ ಯೇಸುವೇ, ನಿನ್ನನ್ನೇ ಪ್ರೀತಿಸುವೆ. ಅವ್ರು ಫಸ್ಟ್ ನಮ್ಮನ್ನ ಪ್ರೀತಿ ಮಾಡಿದ್ರು, ನಾವಿವತ್ತು ಅವ್ರನ್ನ ಪ್ರೀತಿ ಮಾಡ್ತೀವಿ. ಹಾಗೆ ಹೇಗೆ ತಿಳಿಸ್ತೀವಿ? ಆರಾಧನೆಯಲ್ಲಿ. ಆಮೆನ್. ಪ್ರಾಣಾತ್ಮ ಶರೀರವನ್ನು ನಾವು ಸಮರ್ಪಿಸಿ ದೇವರ ಕೈಗಳಲ್ಲಿ ಸಮರ್ಪಿಸಿ ನಾವು ಹೊಸ ತಿಂಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಸಮರ್ಪಿಸಿ ದೇವ್ರು ನೋಡ್ಕೊಳ್ತಾರೆ. ಆಮೆನ್. ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ಮುಂಜಾನೆಯೇ ಹುಡುಕುವೆನು ನಿನ್ನ ಸಮ್ಮುಖವ ಬಯಸುವೆನು. ಮುಂಜಾನೆಯೇ ಹುಡುಕುವೆನು ನಿನ್ನ ಸಮ್ಮುಖವ ಬಯಸುವೆನು, ಬಯಸುವೆನು. ನನ್ನ ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ, ತವಕಿಸಿದೆ. ನನ್ನ ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನೇಸುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ, ಕೊಂಡಾಡುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ, ಕೊಂಡಾಡುವೆ, ಕೊಂಡ
ಹಾಡುವೆ ನಂದೇವನೇ ನನ್ನೇಸುವೆ ನಾನೇ ಪ್ರೀತಿಸುವೆ ಲವ್ ಯು ಡ್ಯಾಡಿ ನನ್ದೇವನೇ ನನ್ನೇಸುವೆ ನಿಮ್ಮನ್ನೇ ನಾನೇ ಪ್ರೀತಿಸುವೆ ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಹರ್ಷಿಸುವೆ ನಂದೇವನೇ ನನ್ನೇಸುವೆ ನಿನ್ನನೇ ಪ್ರೀತಿಸುವೆ ನಂದೇವನೇ ನನ್ನೇಸುವೆ ನಾನೇ ಪ್ರೀತಿಸುವೆ ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು ನಂದೇವನೇ ನನ್ನೇಸುವೆ ನಿನ್ನನೇ ಪ್ರೀತಿಸುವೆ ನಂದೇವನೇ ನನ್ನೇಸುವೆ ನಿನ್ನನೇ ಪ್ರೀತಿಸುವೆ ನಂದೇವನೇ ನನ್ನೇಸುವೆ ನಿನ್ನನೇ ಪ್ರೀತಿಸುವೆ ಕಡೆ ಚರಣ ಒಂದು ಸಾರಿ ಸೇರಿಯನ ಲೋಕವೆಲ್ಲ ಬೇರೆ ಅದು ನಶ್ವರ ನಿನ್ನ ಪ್ರೀತಿ ಮಾತ್ರನೇ ಅದು ಶಾಶ್ವತ. ನಾನು ಹೇಳ್ತೀನಿ ನೋಡಿ, ಸತ್ಯವಾಗಿ ಹೇಳ್ತೀನಿ, ಯೇಸಪ್ಪನ ಪ್ರೀತಿಯೇ ನಮಗೆ ಶಾಶ್ವತವಾದದ್ದು. ಆಮೆನ್. ಆ ಪ್ರೀತಿಯನ್ನೇ ನಾವು ಆಶ್ರಯಿಸಿಕೊಳ್ಳೋಣ. ಯಾರು ಚಿಂತೆ ಮಾಡಬೇಡಿ. ಕೆಲವು ಸಮಯದಲ್ಲಿ ಕೆಲವರು ನೋಡಬೇಕು, ಫಸ್ಟ್ ನನ್ನ ಯಾರು ಗೌರವಿಸೋದಿಲ್ಲ, ನನ್ನ ಯಾರು ಪ್ರೀತಿ ಮಾಡಲ್ಲ, ನನ್ನ ಯಜಮಾನರು ಪ್ರೀತಿ ಮಾಡಲ್ಲ, ನನ್ನ ಹೆಂಡತಿ ಪ್ರೀತಿ ಮಾಡಲ್ಲ, ಅದೆಲ್ಲ ಯೋಚನೆ ಮಾಡಬೇಡಿ. ನೀವು ಯೇಸಪ್ಪನ ನೀವು ಪ್ರೀತಿ ಮಾಡಿ ಅವರೆಲ್ಲ ಪ್ರೀತಿಯನ್ನು ನಿಮ್ಮ ಕಡೆ ತಿರುಗುವ ಹಾಗೆ ದೇವರು ಮಾಡೋರಾಗಿರ್ತಾರೆ. ಒಂದು ಸಾರಿ ನನ್ನ ಜೊತೆ ಸೇರಿ ಹೇಳಿ, ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು. ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು. ನಂದೇವನೇ ನನ್ನೇಸುವೆ ನಾನೇ ಪ್ರೀತಿಸುವೆ ನಂದೇವನೇ ನನ್ನೇಸುವೆ ನಿನ್ನನೇ ಪ್ರೀತಿಸುವೆ. Hallelujah. Thank you Lord. ಆತ್ಮ ಪ್ರಾಣ ಶರೀರವನ್ನು ಜೂನ್ ತಿಂಗಳಲ್ಲಿ ಕೂಡ ನಾವು ಒಪ್ಪಿಸಿಕೊಡ್ತೀವಿ ದೇವರೇಪ್ಪ. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ದೇವರೇ. ಏಸಯ್ಯ 58ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ನಿತ್ಯವೂ ನಾನು ನಿಮ್ಮನ್ನು ನಡೆಸಿ ಮರುಭೂಮಿಯಲ್ಲೂ ಕೂಡ ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದಿರೋ ಬುಗ್ಗೆಗೆ ಸಮವಾಗಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡಿ ಕಾಪಾಡುತ್ತೇನೆ ಅಂತ ಹೇಳಿದೀಯಾ. ಹೊಸ ತಿಂಗಳಲ್ಲಿ ದೇವರೇ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಆ ವಾಕ್ಯ ಪ್ರಕಾರ ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದಿರುವ ಬುಗ್ಗೆಗೆ ಸಮವಾಗಿ ಒಂದೊಂದು ಕುಟುಂಬವನ್ನು ದೇವರು ನಡೆಸುವುದಕ್ಕಾಗಿ ನಾವು ನಮಗೆ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೇ. ಒಂದು ಹಾಡುಗಳು ಸೇರಿ ಹೇಳೋಣ. ಮಹಾಪರಿಶುದ್ಧ ಯೇಸು ರಾಜ, ನಿಮ್ಮ ನಾಮಕ್ಕೆ ಸ್ತುತಿ ಹೆಚ್ಚಲ್ಲಿ. ಎಲ್ಲರೂ ಹೇಳಿ, ಸ್ತುತಿ ಹೆಚ್ಚಲ್ಲಿ. ಡೇ ಬೈ ಡೇ ದೇವರ ಸ್ತುತಿ ಹೆಚ್ಚಬೇಕು, ನಮ್ಮ ಜೀವಿತದಲ್ಲಿ ಕಡಿಮೆ ಆಗಬಾರ್ದು. ಸ್ತುತಿಗಳಿಗೆ ಯೋಗ್ಯನು ನೀ, ಸ್ತುತಿಗಳಿಗೆ ಅರ್ಪಿಸುತ್ತೇನೆ. ಆಮೆನ್. ನಾವು ಯಾಕೆ ದೇವರನ್ನ ಹಾಡ್ತೀವಿ ಅಂತ ಹೇಳುವಾಗ, ನಾವು ಹಾಡುವಾಗ ಆ ವಾಕ್ಯದಲ್ಲಿ ಒಪ್ಪಿಕೊಳ್ತೀವಿ. ನಾವು ದೇವ್ರ ಜೊತೆ ನಾವೇನು ಒಪ್ಕೊಳ್ತೀವಿ ಅಂದರೆ
ಅಪ್ಪ ನಿನ್ನ ಮಹಾಪರಿಶುದ್ಧನಾದ ದೇವರು, ನಿನ್ನ ನಾಮಕ್ಕೆ ಸ್ತೋತ್ರ ಆಗಲಿ ದೇವರೇ. ಪರಲೋಕವನ್ನು ಬಿಟ್ಟು ನೀನು ನಮಗೋಸ್ಕರ ಬಂದೆ ದೇವರೇ. ನಮ್ಮ ಪಾಪ ಕ್ಷಮಿಸಿದಂದ್ರೆ ಅದನ್ನು ಒಪ್ಪಿಕೊಳ್ತೀವಿ, ನಾವು ಒಪ್ಪಿಕೊಂಡು ಆತನನ್ನು ಮಹಿಮೆ ಪಡಿಸುವರಾಗಿದ್ದೀವಿ. ಆಮೆನ್. ನಿಜವಾಗಿಯೂ ನಮ್ಮ ದೇವರು ಪರಲೋಕನ ಬಿಟ್ಟು ಈ ಭೂಮಿಗೆ ಬಂದರು. ಯಾಕೆ ಗೊತ್ತಾ? 2 ವಾರ ಮುಂಚೆ ನಾನು ಹೇಳಿದ್ನಲ್ಲ, ನಾವೆಲ್ಲ ಮುತ್ತುಗಳು, ನಾವೆಲ್ಲ ಪೊಕಿಷವು. ಆ ಹೊಲದಲ್ಲಿದ್ದ ಬೆಲೆ ಬಾಳುವ ಟ್ರೆಷರ್, ಅದನ್ನು ರಕ್ಷಿಸುವುದಕ್ಕಾಗಿ, ಅದನ್ನು ಮೇಲೆ ತರುವುದಕ್ಕಾಗಿ ನಮ್ಮ ದೇವರು ಮೇಲಿಂದ ಬಂದರು. ಭೂಮಿಗೆ ಇಳಿದು ಪಾಪದ ಕೆಸರಿಂದ ಮೇಲೆತ್ತಿ ಬಂಡೆ ಮೇಲೆ ನಿಲ್ಲಿಸಿ ಬಾಯಲ್ಲಿ ಹೊಸ ಹಾಡನ್ನು ಕೊಟ್ಟಿದ್ದಾರೆ. ಆಮೆನ್. ಈ ಹೊಸ ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಗಳಿಗೆ ಯೋಗ್ಯನು ನೀ, ಸ್ತುತಿಗಳನ್ನು ಅರ್ಪಿಸುವೆ. ಮಹಾಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಗಳಿಗೆ ಯೋಗ್ಯನು ನೀ, ಸ್ತುತಿಗಳನ್ನು ಅರ್ಪಿಸುವೆ. ಪರಲೋಕ ಬಿಟ್ಟು ಭೂಮಿಗೆ ಬಂದದ್ದು ನಿನ್ನ ಮಹಾಪ್ರೀತಿಯೇ. ಪರಲೋಕ ಬಿಟ್ಟು ಭೂಮಿಗೆ ಬಂದದ್ದು ನಿನ್ನ ಮಹಾಪ್ರೀತಿಯೇ. ಪಾಪವ ಕ್ಷಮಿಸಿ ಶಾಪವ ನೀಗಿದೆ, ಪಾಪವ ಕ್ಷಮಿಸಿ ಶಾಪಗಿ ನೀಗಿ ನಿನ್ಪಾದ ಕೆರಗುವೆನು. ಪರಿಶುದ್ಧ ಯೇಸು ರಾಜ, ನಾಮಕ್ಕೆ ಹೆಚ್ಚಲಿ. ಜೀವಿತದಲ್ಲಿ ಸ್ತುತಿಗಳಿಗೆ ಯೋಗ್ಯ, ಸ್ತುತಿಗಳನ್ನು ಅರ್ಪಿಸುವೆ. ಮರಣವಾಗೆದ್ದು ಮೃತ್ಯುಂಜಯನಾಗಿ ಸೈತಾನನ್ನ ಸೋಲಿಸಿದೆ. ಮರಣವಾಗೆದ್ದು ಮೃತ್ಯುಂಜಯನಾಗಿ ಸೈತಾನನ್ನ ಸೋಲಿಸಿದೆ. ನಿತ್ಯ ಜೀವವ ನನಗೆ ನೀಡಿದೆ, ನಿತ್ಯ ಜೀವವ ನನಗೆ ನೀಡಿದೆ. ನಿತ್ಯವೂ ಸ್ತುತಿಸುವೆನು. ಮಹಾಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಗಳಿಗೆ ಯೋಗ್ಯನು ನೀ, ಸ್ತುತಿಗಳನ್ನು ಅರ್ಪಿಸುವೆ. ತಿರುಗಿ ಬರುವೆ, ನೀ ಭೂಮಿಗೆ ಬರುವೆ, ಒಳಗಿಸುವೆ. ತಿರುಗಿ ಬರುವೆ, ಭೂಮಿಗೆ ಬರುವೆ, ಎದೆಯಲ್ಲಿ ಒಳಗಿಸುವೆ. ಮಹಿಮೆಯ ಬಾಳನ್ನು ನನಗೆ ನೀಡುವೆ, ಮಹಿಮೆಯ ಬಾಳನ್ನು ನನಗೆ ನೀಡು. ಮಹಿಮೆಯು ನಿನಗೆಂದಿಗೂ. ಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಸಿ ಯೋಗ್ಯ ಬಲ ನನಗೆ, ಸ್ತುತಿಗಳನ್ನು ಅರ್ಪಿಸುವೆ. ತಿರುಗಿ ಬರುವೆ, ಈ ಭೂಮಿಗೆ ಬರುವೆ, ಎದೆಯಲ್ಲಿ ಅರ್ಪಿಸುವೆ. ತಿರುಗಿ ಬರುವೆ, ಈ ಭೂಮಿಗೆ ಬರುವೆ, ಎದೆಯಲ್ಲಿ ಅರ್ಪಿಸುವೆ. ಮಹಿಮೆಯ ಬಾಳನ್ನು ನನಗೆ ನೀಡಿದೆ, ಮಹಿಮೆಯ ಬಾಳನ್ನು ನನಗೆ ನೀಡಿದೆ. ಮಹಿಮೆಯು ನಿನಗೆಂದಿಗೂ. ಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಗಳಿಗೆ ಯೋಗ್ಯ, ಸ್ತುತಿಗಳನ್ನು ಅರ್ಪಿಸುವೆ. ಮರಣವಾಗೆದ್ದು ಮೃತ್ಯುಂಜಯನಾಗಿ ಸೈತಾನನ್ನ ಸೋಲಿಸಿದೆ. ಮರಣವಾಗೆದ್ದು ಮೃತ್ಯುಂಜಯನಾಗಿ ಸೈತಾನನ್ನ ನಿತ್ಯ ಜೀವವ ನನಗೆ ನೀಡಿದೆ, ನಿತ್ಯ ಜೀವವ ನನಗೆ ನೀಡಿದೆ. ನಿತ್ಯವೂ ಸ್ತುತಿಸುವೆನು. ಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಯೇಸಪ್ಪ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಗಾಳಿಗೆ ಯೋಗ್ಯ, ಸ್ತುತಿಗಳನ್ನು
ಅರ್ಪಿಸುವೆ. ಪರಲೋಕ ಬಿಟ್ಟು ಭೂಮಿಗೆ ಬಂದದು ನಿನ್ನ ಮಹಾಪ್ರೀತಿಯೇ. ಪರಲೋಕ ಬಿಟ್ಟು ಭೂಮಿಗೆ ಬಂದದು ನಿನ್ನ ಮಹಾಪ್ರೀತಿಯೇ. ಪಾಪವ ಕ್ಷಮಿಸಿ ಶಾಪವ ನೀಗಿದೆ, ಪಾಪವ ಕ್ಷಮಿಸಿ ಶಾಪವ ನೀಗಿದೆ, ನಿಂಪಾದ ಕೆರಗುವೆನು. ಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಒಂದೊಂದು ಕುಟುಂಬದಲ್ಲಿ ಜೂನ್ ತಿಂಗಳಲ್ಲಿ ಸ್ತುತಿ ಹೆಚ್ಚಲಿ. ಸ್ತುತಿಗಳನ್ನು ಅರ್ಪಿಸುವೆ. ಮಹಾಪರಿಶುದ್ಧ ಯೇಸು ರಾಜ, ನಿನ್ನ ನಾಮಕ್ಕೆ ಸ್ತುತಿ ಹೆಚ್ಚಲಿ. ಸ್ತುತಿಗಳಿಗೆ ಯೋಗ್ಯ ಸ್ತುತಿಗಳನ್ನು ಅರ್ಪಿಸುವೆ. ಸ್ತುತಿಗಳನ್ನು ಅರ್ಪಿಸುವೆ. ಸ್ತುತಿಗಳನ್ನು ಅರ್ಪಿಸುವೆ. ಅರ್ಪಿಸುವೆ. Hallelujah. Hallelujah. Amen. ಎಷ್ಟು ಜನ ಒಪ್ಕೊಳ್ತೀರಾ? ಯೇಸು ಅವ್ರ ಸ್ತುತಿಗೆ ಯೋಗ್ಯನಾಗಿರುವ ದೇವರು. He is worthy to be praised. ಯಾಕೆಂದರೆ ಅವ್ರು ನಮಗಾಗಿ ಪರಲೋಕನ ಬಿಟ್ಟು ಈ ಭೂಮಿಗೆ ಬಂದ ದೇವರು. Amen. ಅವ್ರು ಹಾಗೆ ಯಾರನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೇವರು ಪ್ರೀತಿ ಮಾಡುವ ದೇವರು, ಇಸ್ರಾಯೇಲನ್ನು ಕಾಯುವ ದೇವರು, ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಸ್ರಾಯೇಲನ್ನು ಆಶೀರ್ವದಿಸುವುದೇ ಆತನ ಚಿತ್ತವಾಗಿದೆ. ನಮ್ಮನ್ನು ಆಶೀರ್ವದಿಸುವುದಲ್ಲೇ ದೇವರಿಗೆ ಸಂತೋಷವಾಗಿದೆ. ಆಮೆನ್. ಒಂದು ವಾಕ್ಯದಲ್ಲಿ ನಾವು ನೋಡುವಾಗ 2 ಸ್ಯಾಮ್ಯುಯೇಲ 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ದೇವರ ಮಂಜೂಷದ ಮುಂದೆ ದಾವೀದು ಹಾಗೆ ಕುಣಿದು ನಲಿದು ಸಂತೋಷಿಸಿ ಅವನು ಬರ್ತಾ ಇರುವಾಗ ಕಿಟಕಿಯಿಂದ ಅವ್ರ ಹೆಂಡತಿ ನೋಡ್ಬಿಡ್ತಾರೆ. ಮೀಕಾ ನೋಡ್ಬಿಟ್ಟು ಮನೆಗೆ ಬಂದ ತಕ್ಷಣ, ಏನಪ್ಪ ನೀನು ರಾಜನಾಗಿ ಈ ಥರ ಆ ದಾಸರ ಮುಂದೆ ಈ ಥರ ಕುಣಿದು ನಲಿದಾಡ್ತಿಯಲ್ಲ ಅಂತ ಹೇಳುವ ಸಮಯದಲ್ಲಿ ಅವನೊಂದು ಮಾತು ಹೇಳಿದ ಮೀಕಾಗೆ. ತನ್ನ ಹೆಂಡತಿಗೆ ಏನು ಹೇಳಿದಂದರೆ, ನೋಡಿ ನೀನಾದರೆ ಒಂದು ರಾಜನ ಮಗಳು, ಸೌಲ್ ರಾಜ ಆಗಿದ ಆಕೆ ಮಗಳು, ನೀನು ರಾಜ ಕೊಟ್ಟಾರದಿಂದ ಬಂದಿದ್ಯಾ. ಆದರೆ ನನ್ನ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಸ್ವಂತ ತಂದೆ ಸ್ಯಾಮ್ಯಲ್ ಅಭಿಷೇಕ ಮಾಡಲಿಕ್ಕೆ ಬರುವಾಗ ನನ್ನ ಸ್ವಂತ ತಂದೆ ನನ್ನ ಮರೆತು ಬಿಟ್ಟರು. ನಮ್ಮ ಸಹೋದರರು ಕೂಡ ದೊಡ್ಡದಾಗಿ ಎಣಿಸಲಿಲ್ಲ, ಆದರೆ ದೇವರು ನನ್ನನ್ನು ನೆನೆಸಿದ್ರು. ಕುರಿ ಮೇಯಿಸ್ತಾ ಇದ್ದ ನನ್ನನ್ನು ರಾಜನಾಗಿ ಮಾಡಿದರು. ಅದಕ್ಕಾಗಿ ನನ್ನನ್ನು ರಾಜನಾಗಿ ಮಾಡಿದ ದೇವರ ಮುಂದೆ ನಾನು ಇನ್ನೂ ಸ್ತುತಿಸ್ತೀನಿ, ಇನ್ನೂ ಹೆಚ್ಚಾಗಿ ಸ್ತುತಿಸುತ್ತೇನೆ. ಆಮೆನ್. ಹಾಗೆ ಯಾರು ನಾನು ಪಾಪದ ಕೆಸರಲ್ಲಿದ್ದೆ, ನಾನು ಯೋಗ್ಯತೆ ಇಲ್ಲದಿದೆ, ಅದರ ಮಹಿಮಾ ಬಾಳನ್ನು ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಹಾಗೆ ಆ ಸತ್ಯವನ್ನು, ಆ ಮಹಿಮೆಯನ್ನು ನಿಮ್ಮ ಹೃದಯದಲ್ಲಿ ತರುವಾಗ ನೀವು ಸ್ತುತಿಸದೇ ಇರೋದಿಲ್ಲ, ನೀವು ಸ್ತುತಿಸ್ತಾನೇ ಇರ್ತೀರ ದೇವರಿಗೆ. ಆಮೆನ್. ಕೀರ್ತನೆ 34:1 ನನಗೆ ಭಾಳ ಇಷ್ಟ. ಆತನ ಸ್ತುತಿ ನನ್ನ ಬಾಯಲ್ಲಿ ಯಾವಾಗಲೂ ಇರ್ತದೆ. ಆಮೆನ್. ಒಂದು ಹಾಡು ಕೂಡ ಸೇರಿ ನಾವು ಹಾಡನ್ನು ನಾವು ಯೇಸುವೆ ಒಡೆಯನು, ಯೇಸುವೆ ಒಡೆಯನು, ಭೂಮಿ ಆಕಾಶ ಎಲ್ಲವೂ ತನ್ನ ವಾಕ್ಯದಿಂದ ನಿರ್ಮಿಸಿದ ಸರ್ವ ಸೃಷ್ಟಿಗೆ ನಾಯಕ, ಸರ್ವಲೋಕಕ್ಕೆ ಆತನು ಒಡೆಯನು. ಎಲ್ಲರೂ ಹೇಳಿ, ಸರ್ವಲೋಕಕ್ಕೆ ಆತನು ಒಡೆಯನು. ನಾನು ತುಂಬ ಸಲ ಸಭೆಯಲ್ಲಿ ಹೇಳಿದ್ದೀನಿ, ಒಂದು ಅನೇಕರು ಹೊಸದಾಗಿ ಟಿ ವಿಲಿ ಲೈವಲ್ಲಿ ನೋಡ್ತಾ ಇರೋದ್ರಿಂದ ಒಂದು ಸಾರಿ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅನ್ಯ ಸಹೋದರನ್ನು ಅವ್ರ ಅಂಗಡಿಯಲ್ಲಿ ಒಂದು ಬೋರ್ಡ್ ಹಾಕಿದಾರಂತೆ. ಏನು ಬೋರ್ಡ್ ಹಾಕಿದ್ರು ಗೊತ್ತಾ? ನ್ಯೂ ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ದಾರೆ. ಹೊಸ ಮ್ಯಾನೇಜ್ಮೆಂಟ್ ಅಂತ. ಸರಿ, ಒಬ್ಬರು ಗಿರಾಕಿ ಬಂದರು, ಏನಿದು ಹೊಸ ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ಯಾ, ಅಂಗಡಿ ಇಲ್ವಾ, ಬಿಸ್ನೆಸ್ ಅಂದರೆ ಕೂಡ ಪರವಾಗಿಲ್ಲ. ಅವ್ರು ಹೇಳಿದ್ರಂತೆ, ಈಗ ಯೇಸು ಈ ಅಂಗಡಿಗೆ ಒಡೆಯನು, ನಾನಲ್ಲಿ ಜಸ್ಟ್ ಕೆಲಸ ಮಾಡ್ತೀನಿ, ಅವ್ರ ನ್ಯೂ ಮ್ಯಾನೇಜ್ಮೆಂಟ್. ಅವಾಗ ಅವ್ರು ಹೇಳಿದ್ರಂತೆ, ನಾನು ಯೇಸುನ ಕಂಡುಕೊಂಡೆ, ಯೇಸು ನನ್ನ ಕಂಡುಕೊಂಡ್ರು, ನನ್ನ ಬಾಳಿಗೆ ಅವರು ದೀಪವಾಗಿ, ನನ್ನ ಬಾಳಿಗೆ ರಕ್ಷಕನಾಗಿ ಒಡೆಯನಾಗಿ ಬಂದಿದ್ದಾರೆ. ಅದರ ನ್ಯೂ ಮ್ಯಾನೇಜ್ಮೆಂಟ್. ಆಮೆನ್. ಇದು ನೀವು ಕೂಡ ಯೇಸು ನಮಗೆ ಒಡೆಯನು. ಆಮೆನ್. ನಾನು ನಿಜ ಹೇಳ್ಕೊಡ್ತೀನಿ ನೋಡಿ, ಒಂದು ದಿವಸ ಬರ್ತದೆ, ಎಲ್ಲ ಮೊಣಕಾಲು ಹಾಕಿ ಯೇಸುವೇ ಒಡೆಯನು, ಯೇಸುವೇ ಸತ್ಯ ದೇವರಂತ ಒಂದು ದಿವಸ ಹೇಳ್ತಾರೆ ಅವರು. ಆದರೆ ಇವತ್ತೇ ನಮಗೆ ಅರ್ಕೆ ಮಾಡುವ ಆ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಆಮೆನ್. ಸಂತೋಷವಾಗಿ ಸೇರಿ ಹಾಡಿ ದೇವ್ರನ್ನ ಮಹಿಮೆ ಪಡಿಸೋಣ ನಾವು.
இயேசுவே ஆண்டவர், இயேசு பிரபுவே. இயேசுவை உடையனோ, இயேசுவை உடையனோ, இயேசுவை உடையனோ, இயேசுவை உடையனೋ. ಭೂಮಿ ಆಕಾಶ ಎಲ್ಲವರು ತನ್ನ ವಾಕ್ಯದಿಂದ ನಿರ್ಮಿಸಿದ, ಭೂಮಿ ಆಕಾಶ ಎಲ್ಲವರು ತನ್ನ ವಾಕ್ಯದಿಂದ ನಿರ್ಮಿಸಿದ ಸರ್ವ ಸೃಷ್ಟಿಯ ನಾಯಕ, ಸರ್ವಲೋಕದ ಒಡೆಯನು, ಸರ್ವ ಸೃಷ್ಟಿಯ ನಾಯಕ, ಸರ್ವಲೋಕದ ಒಡೆಯನು. ಯೇಸುವೇ ಒಡೆಯನು, ಯೇಸುವೇ ಒಡೆಯನು, ಯೇಸುವೇ ಒಡೆಯನು, ಯೇಸುವೇ ಒಡೆಯನು. ಯೇಸುವಿನಿಂದ ಆಗದದು ಒಂದು ಇಲ್ಲವೇ, ನನ್ನ ಯೇಸುವಿನಿಂದ ಆಗದದು ಒಂದು ಇಲ್ಲವೇ. ಅವರನ್ನೇ ನಂಬಿರಿ ಎಂದೆಂದು ಆರಾಧಿಸಿ, ಅವರನ್ನೇ ನಂಬಿರಿ ಎಂದೆಂದು ಆರಾಧಿಸಿ. ಯೇಸುವೇ ಒಡೆಯನು, ಯೇಸುವೇ ಒಡೆಯನು, ಯೇಸುವೇ ಒಡೆಯನು, ಯೇಸುವೇ ಒಡೆಯನು. ನಮ್ಮ ಯೇಸುವಿನಂತೆ ಬೇರೆ ರಕ್ಷಕ ಕಾಣೆನು, ನಮ್ಮ ಯೇಸುವಿನಂತೆ ಬೇರೆ ರಕ್ಷಕ ಕಾಣೆನು. ನನ್ನ ರಕ್ಷಣೆ ಬಂಡೆಯೇ, ಆತನೇ ನನ್ನ ಕೋಟೆಯೇ, ನನ್ನ ರಕ್ಷಕ ಬಂಡೆಯೇ, ಆತನೇ ನನ್ನ ಕೋಟೆಯೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತ ಸಮ್ಮುಖದಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಆತ ಸಮ್ಮುಖದಿ ಸಂತೋಷವೇ. ಕರ್ತನ ಯುದ್ಧದಲ್ಲಿ ನಾವು ನಿಲ್ಲುವಾಗ ಕಳವಳವೇ ಬೇಡ, ಕೈಗಳ ಎತ್ತಿ ಸ್ತುತಿಸಿದರೆ ಜಯ 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 ನಮಗೆ. ಕರ್ತನ ಯುದ್ಧದಲ್ಲಿ ನಾವು ನಿಲ್ಲುವಾಗ ಕಳವಳವೇ ಬೇಡ, ಕೈಗಳ ಎತ್ತಿ ಸ್ತುತಿಸಿದರೆ ಜಯ 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 ನಮಗೆ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ, ಸಮ್ಮುಖದಿ ಸಂತೋಷವೇ. ಹೋರಾಟಗಳು ನಮ್ಮ ಬಾಳಲ್ಲಿ ಬರಲು ಸೋತು ಹೋಗದಿರು, ಲೋಕವ ಜಯಿಸಿದ ಕ್ರಿಸ್ತನು ಇರಲು ಜಯ ಜಯ ನಮಗೆ. ಹೋರಾಟಗಳು ನಮ್ಮ ಬಾಳಲ್ಲಿ ಬರಲು ಸೋತು ಹೋಗದಿರು, ಲೋಕವ ಜಯಿಸಿದ ಕ್ರಿಸ್ತನು ಇರಲು ಜಯ 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 ನಮಗೆ. ಯೇಸು ಒಳ್ಳೆವ, ಯೇಸು ರಕ್ಷಕ, ಎಂದೆಂದು ಮಾರ್ಪಡನು, ಆತ ಎಂದೆಂದು ಮಾರ್ಪಡನು. ಯೇಸು ಒಳ್ಳೆವ, ಯೇಸು ಶಕ್ತನು, ಎಂದೆಂದು ಮಾರ್ಪಡನು, ಆತ ಎಂದೆಂದು ಮಾರ್ಪಡನು. ಕುರುಡರ ಕಣ್ಗಳ ತೆರೆದವ ಯೇಸು ಒಳ್ಳೆವ ಒಳ್ಳೆವನು, ಕಿವುಡರ ಕಿವಿಗಳ ತೆರೆದವ ಯೇಸು ಒಳ್ಳೆವ ಒಳ್ಳೆವನು. ಕುರುಡರ ಕಣ್ಗಳ ತೆರೆದವ ಯೇಸು ಒಳ್ಳೆವ ಒಳ್ಳೆವನು, ಕಿವಿಡರ ಕಿವಿಗಳ ತೆರೆದವ ಯೇಸು ಒಳ್ಳೆವ ಒಳ್ಳೆವನು. ಯೇಸು ಒಳ್ಳೆಯವ, ಸರ್ವಶಕ್ತನು, ಆತ ಕೃಪೆಯು ಶಾಶ್ವತವು.
ಒಳ್ಳೆಯವ ಸರ್ವಶಕ್ತನು, ಆತನ ಕೃಪೆಯೇ ಶಾಶ್ವತವು. ಯೇಸು ಒಳ್ಳೆಯವ, ಯೇಸು ಶಕ್ತನು, ಎಂದೆಂದು ಮಾರ್ಪಾಡನು, ಆತ ಎಂದೆಂದು ಮಾರ್ಪಾಡನು. ಯೇಸು ಒಳ್ಳೆಯವ, ಯೇಸು ಶಕ್ತನು, ಎಂದೆಂದು ಮಾರ್ಪಾಡನು, ಆತ ಎಂದೆಂದು ಮಾರ್ಪಾಡನು. ಯೇಸುವೆ ಒಡೆಯನು, ಯೇಸುವೆ ಒಡೆಯನು, ಯೇಸುವೆ ಒಡೆಯನು, ಯೇಸುವೆ ಒಡೆಯ. ಯೇಸುವೆ ಆಂಡவர், ಯೇಸುವೆ ಆಂಡவர், ಯೇಸುವೆ ಆಂಡவர், ಯೇಸುವೆ ಆಂಡவர், ಯೇಸುವೆ ಆಂಡவர். Jesus Christ is Lord, Jesus Christ is Lord, Jesus Christ is Lord, Jesus Christ is Lord, Jesus Christ. यीशु प्रभु है, यीशु प्रभु है, यीशु प्रभु है, यीशु प्रभु है, यीशु प्रभु है. ಯೇಸುವೆ ಒಡೆಯನು, ಯೇಸುವೆ ಒಡೆಯನು. ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವಾಗ ರಕ್ಷಣೆ ಉಂಟಾಗುವುದಾಗಿದೆ, ಸೌಖ್ಯ ಉಂಟಾಗುವುದಾಗಿದೆ, ಬಿಡುಗಡೆ ಉಂಟಾಗುವುದಾಗಿದೆ. ಒಡೆಯನು, ಯೇಸುವೆ ಒಡೆಯನು, ಯೇಸುವೆ ಒಡೆಯನು, ಯೇಸುವೆ ಒಡೆಯನು. ಶಬರಂದನ ಲಿಖಿರ ಬರುಷಿ ಅಂದನ. ಯೇಸುವೆ ಒಡೆಯನು, ಯೇಸುವೆ ಒಡೆಯನು ಅಂತ ದೇವರೇ ನಾವು ಸಭೆಯಾಗಿ ನಾವು ಅರಿಕೆ ಮಾಡುತ್ತೇವೆ. ದೇವರೇ ನೀವು ಹೇಳಿದ್ರಲ್ಲ, ಯೇಸು ಸ್ವಾಮಿ ನನ್ನನ್ನು ಮಹಿಮೆ ಪಡಿಸುವವರನ್ನ ನಾನು ಮಹಿಮೆ ಪಡಿಸುತ್ತೇನೆ ಅಂತ ಯಾರೆಲ್ಲ ದೇವರೇ ಹಾಡಿ ಸ್ತುತಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದಾರೋ, ದೇವರ ಅರಿರುವ ಸ್ಥಳಗಳಲ್ಲಿ ನೀನು ಹೋಗಿ ದೇವರ ಅವ್ರನ್ನ ಮುಟ್ಟಿ ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಆಮೆನ್. ಒಂದು ಹಾಡ್ಕೊಡೋ ಹಾಡನ್ನು ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ಕೊಡುವ ನನ್ನ ರಾಜನಿಗೆ ನನ್ನ ಜೀವಿತವೆಲ್ಲ ಸ್ತೋತ್ರ ಅಂತ ಹಾಡಿ ದೇವರ ಮಹಿಮೆ ಪಡಿಸೋಣ. ಜೂನ್ ತಿಂಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ನಜರೇತಿನ ಯೇಸುವಿನ ನಾಮದಲ್ಲಿ ಜಯ ಕೊಡುವ ದೇವರು ಇಡೀ ತಿಂಗಳು ನಮ್ಮೊಂದಿಗಿದ್ದು ಆರ್ಥಿಕದಲ್ಲಿ, ಶಾರೀರದಲ್ಲಿ, ಆತ್ಮಿಕದಲ್ಲಿ ಎಲ್ಲದಲ್ಲೂ ಅವರು ಜಯ ಕೊಡುವುದಕ್ಕಾಗಿ ಈ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಆ ವಾಕ್ಯ ಹೇಳ್ತದೆ, ನೀತಿಯ ಹಸ್ತದಿ ನನ್ನ ಸಹಿಸಿ ನಡೆಸುವನು ಕರ್ತನು, ಅದ್ಭುತವನ್ನು ಮಾಡುವನು, ನಡೆಸುವನು ಅಂತ ಆ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸೋಣ. ನಾವು ಎಲ್ಲಿದ ನಡೆಸುವ ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ,
ಜೀವಿಸುವ ರಕ್ಷಕನೇ, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಂಬಿಕಸ್ತನು ನನ್ನನ್ನು ಕಾಯುವನು, ನಂಬಿಕಸ್ತನು ನನ್ನನ್ನು ಕಾಯುವನು. ಪರಿಶುದ್ಧ ಆತ್ಮದಿಂದ ಅಭಿಷೇಕ ಮಾಡುವನು, ಪರಿಶುದ್ಧ ಆತ್ಮದಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಆಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. 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 ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ದೇವರೇ, ಈ ಒಂದೊಂದು ವಾಕ್ಯ ಪ್ರಕಾರ ಹೊಸ ತಿಂಗಳಲ್ಲಿ ದೇವರೇ ನಿನ್ನ ನೀತಿ ಹಸ್ತದಿಂದ ನಮ್ಮನ್ನು ಸಹಿಸಿ ನೀನು ನಡೆಸುವುದಕ್ಕಾಗಿ ನಿನ್ನ ತ್ರಾಣವುಳ್ಳ ಹಸ್ತಗಳಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ತೀವಿ ದೇವರೇ. ಜೂನ್ ತಿಂಗಳು ಅದು ಜಯದ ತಿಂಗಳಾಗಿ ನಮಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರೇ. ಹಾಗೆ ಕಣ್ಗಳು ಮುಚ್ಚಿ ಒಂದು ಚರಣವನ್ನು ಸೇರಿ ಹಾಡನ್ನ. ರಕ್ಷಣೆಯನ್ನು ನನಗೆ ನೀಡಿದ ದೇವರೇ ನಿನ್ನ ಆರಾಧಿಸುತ್ತೇನೆ, ನೀನೇ ನನ್ನ ರಕ್ಷಕನು ಅಂತ ಹಾಡಿನ ಮಹಿಮೆ. ರಕ್ಷಕನು ನಿತ್ಯವೂ ನೀಡಿದ ಹೇಳಿ ಧೂಳಲ್ಲಿದ್ದ ನಮ್ಮನ್ನು ಮೇಲೆತ್ತಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಈ ಧೂಳಲ್ಲಿದ್ರಿ ದೇವ್ರ ಮೇಲೆತ್ತಿದ್ದಾರೆ, ಧೂಳಲ್ಲಿದ್ರಿ ದೇವ್ರ ಮೇಲೆತ್ತಿದ್ದಾರೆ. ನೀವು ಕೂಡ ನನಗೆ ಹೇಳಬೇಕು, ನಾನು ಕೂಡ ಧೂಳಲ್ಲೇ ಇದ್ದೀವಿ, ದೇವ್ರು ನಮ್ಮನ್ನ ಮೇಲೆತ್ತಿದ್ದಾರೆ. ಯೇಸುವನ್ನು ನೋಡಿ ನೀನೇ ಸಾಕು ದೇವರೇ, ನನ್ನ ಜೀವಿತದಲ್ಲಿ ನೀನು ಸಾಕು ದೇವರೇ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಕಣ್ಮಣಿಯಂತೆ ಕಾಯುವ ದೇವಾ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ
ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ. ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ. ನನ್ನ ಉಸಿರು ನೀನೇ ನನ್ನ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ. ನೀನು ಪರಿಶುದ್ಧ ಪರಿಶುದ್ಧನು, ನನ್ನ ಯೇಸುವೆ ಪರಿಶುದ್ಧನು. ತೆರೆದ ಹೃದಯ ಆರಾಧಿಸುವೆ, ನನ್ನ ಯೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ಶರಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನಿನ್ನ ಮಗುವಾಗಿ ರೂಪಿಸಿದೆ, ನಡೆದಾಟವನಿ ಕಲಿಸಿದೆ. ಎಡಬಾಲು ಕೈಗಳಲ್ಲಿ ಎತ್ತಿಕೊಂಡೆ, ಮಮತೆಯ ಹಗ್ಗದಿಂದ ನಿನ್ನ ಬಳಿಗೆ ಸೆಳೆದುಕೊಂಡೆ. ನಿಸ್ವಾರ್ಥ ಪ್ರೀತಿಯಲ್ಲಿ ನಿಲ್ಲಿಸಿದೆ, ನಿನ್ನ ಮಗುವಾಗಿ ರೂಪಿಸಿದೆ. ನಡೆದಾಟವನಿ ಕಲಿಸಿದೆ, ಎಡಬಾಲು ಕೈಗಳಲ್ಲಿ ಎತ್ತುಕೊಂಡೆ. ಮಮತೆಯ ಹಗ್ಗದಿಂದ ನಿನ್ನ ಬಳಿಯೇ ಸೆಳೆದುಕೊಂಡು ನಿಸ್ವಾರ್ಥ ಪ್ರೀತಿಯಲ್ಲಿ ನಿಲ್ಲಿಸಿದೆ. ನನ್ನ ಪ್ರೀತಿಯೇ ನೀನೇ ಯೇಸುವೆ, ನೀನೇ ನನ್ನ ಪ್ರಾಣವು, ನೀನೇ ನನ್ನ ಯೇಸುವೆ. ನನ್ನ ಪ್ರೀತಿಯೇ ನೀನೇ ಯೇಸುವೆ, ನೀನೇ ನನ್ನ ಪ್ರಾಣವು, ನೀನೇ ನನ್ನ ಯೇಸುವೆ. ನೀ ಪರಿಶುದ್ಧ ಪರಿಶುದ್ಧನು, ನನ್ನ ಯೇಸುವೆ ಪರಿಶುದ್ಧನು. ತೆರೆದ ಹೃದಯ ಆರಾಧಿಸುವೆ, ನನ್ನ ಯೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ. ನನ್ನ ಕಣ್ಣೀರ ಕಂಡ ದೇವ, ನಿನ್ನಲ್ಲಿಯ ಭರವಸೆ ಇಡುವೆ. ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ. ಕೊರತೆಗಳನ್ನು ನೀಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲಿ ನೀನಿರುವೆ. ನನ್ನ ಕಣ್ಣೀರ ಕಂಡ ದೇವ, ನಿನ್ನಲ್ಲಿಯ ಭರವಸೆ ಇಡುವೆ. ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ.
ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲಿ ನೀನಿರುವೆ. ಕೈಗಳೆತ್ತಿ ನನ್ನ ಆಶ್ರಯ ನೀನೇ ಯೇಸುವೆ, ನೀನೇ ನನ್ನ ಬಯಕೆಯು, ನೀನೇ ನನ್ನ ಯೇಸುವೆ, ನನ್ನ ಆಸೆಯು, ನೀನೇ ಯೇಸುವೆ, ನೀನೇ ನನ್ನ ಬಯಕೆಯು, ನೀನೇ ಯೇಸುವೆ. ಪರಿಶುದ್ಧ ಪರಿಶುದ್ಧನು ಯೇಸುವೆ, ಪರಿಶುದ್ಧನು. ತೆರೆದ ಹೃದಯ ಆರಾಧಿಸುವೆ, ಯೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ ನನ್ನನ್ನು ನೆನೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ ನನ್ನನ್ನು ನೆನೆತ್ತಿದೆ. ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ, ಧೂಳಲ್ಲಿದ ನನ್ನನ್ನು ಮೇಲೆತ್ತಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಗಾಗಿ, ನಿನ್ನ ಪ್ರೀತಿ, ನಿನ್ನ ಸತ್ಯತೆಗಾಗಿ ಕೋಟಿ ಕೋಟಿ ಸ್ತೋತ್ರ ದೇವರೇ. ಕರುಣಾಮಯನೇ, ಕೃಪಾಪೂರ್ಣನೇ, ಪರಿಶುದ್ಧನೇ, ಮಹೋನ್ನತನೇ, ರಕ್ಷಕನೇ. ನಮ್ಮ ಪಾಪ ಶಾಪ ಎಲ್ಲವನ್ನ ದೇವರಪ್ಪ ದೂರ ಮಾಡಿ ನೀತಿವಂತರಾಗಿ ದೇವರು ನಿನ್ನ ಮಕ್ಕಳಾಗಿ ಅಪ್ಪ ಡ್ಯಾಡಿ ಅಂತ ಕರೆಯುವ ಅಧಿಕಾರವನ್ನು ಕೊಟ್ಟು ಪರಲೋಕದಲ್ಲಿ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇರೋ ದೇವರೇ, ಜೀವ ಪುಸ್ತಕದಲ್ಲಿ ನಮ್ಮ ಹೆಸರುಗಳನ್ನು ಬರೆದ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ದೇವರೇ. ಇವತ್ತು ಕೂಡ ದೇವರನ್ನ ಆರಾಧಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರೇ. ಈ 5 ತಿಂಗಳು ನಮ್ಮನ್ನು ನಡೆಸಿದ ಸರ್ವಶಕ್ತನಾದ ದೇವರೇ, ಹೊಸ ತಿಂಗಳಲ್ಲಿ ಕೂಡ ಹೆಜ್ಜೆ ಇಡುವಾಗ ಎಲ್ಲರ ಮೇಲೆ ದೇವರ ದಯವಿರಲಿ. ಆದಿಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ, ಆತನ ಕೃಪೆ ನನಗೆ ಬೇಕಾಗಿರೋ ಎಲ್ಲವನ್ನ ತಂದಿತ್ತು ಅಂತ. ದೇವರ ನಿನ್ನ ಕೃಪೆ ಜೂನ್ ತಿಂಗಳಲ್ಲಿ ದೇವರ ಮಕ್ಕಳಿಗೆ ಬೇಕಾಗಿ ಎಲ್ಲವನ್ನ ತರುವುದಕ್ಕಾಗಿ ಸ್ತೋತ್ರ ದೇವರೇ. ಕೀರ್ತನೆ 18:35, ಆತನ ಕಾರುಣ್ಯವು ನನಗೆ ದೊಡ್ಡ ಸ್ಥಿತಿಯನ್ನು ತಂದಿತ್ತು ಅಂತ. ಜೂನ್ ತಿಂಗಳಲ್ಲಿ ನಿನ್ನ ಕಾರುಣ್ಯ, ನಿನ್ನ ಕೃಪೆ ಪ್ರತಿಯೊಬ್ಬರಿಗೂ ದೊಡ್ಡ ಸ್ಥಿತಿಯನ್ನು ತರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಯಾರಾದರೂ ಇದೇ ಮೊದಲ ಸಾರಿ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದರೆ ಅವ್ರನ್ನ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವಾದ ಮಾಡಿ ಧರ್ಮೋಪದೇಶ ಕಾಂಡ 1:11 ಪ್ರಕಾರ ಅವ್ರನ್ನ 1000 ಪಟ್ಟು ನೀನು ಹೆಚ್ಚಿಸುವಂತೆ ಅನುಗ್ರಹಿಸಿ ಪ್ರಾರ್ಥಿಸ್ತೀವಿ. ಹುಟ್ಟಿದಬ್ಬನ ಆಚರಿಸುವ, ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸೋರನ್ನ ಕೂಡ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸ್ತೀವಿ ದೇವರಪ್ಪ. ಅವರ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸು. ನಿನ್ನ ಬಲಗೈ ಜಯ ಕೊಡುವ ದೇವರೇ, ನಿನ್ನ ನೀತಿ ಹಸ್ತ ದೇವರೇ ಜೊತೆ ಇದ್ದು ನಡೆಸು ದೇವರಪ್ಪ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು, ತಿಳಿದಿರುವ ಗೂಢಾರ್ಥಗಳನ್ನು ಗೋಚರಪಡಿಸು ದೇವರಪ್ಪ. ದೇವರೇ, ಬೇಗ ಸಭೆ ತೆರಲಿಕ್ಕಿದೆ, ಅದಕ್ಕಾಗಿ ಕೂಡ ಸ್ತೋತ್ರ ಮಾಡ್ತೀವಿ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. ವಾಕ್ಯಕ್ಕೆ ಹೋಗೋಣ. ದೇವರ ಚಿತ್ತದ ಬಗ್ಗೆ ನಾನು ನೋಡ್ತಾ ಇದ್ದೀವಿ. ದೇವರ ಚಿತ್ತದ ಈ ವಾಕ್ಯಗಳು ಅದು ದೇವರ ರಾಜ್ಯಕ್ಕೆ ಕನೆಕ್ಟ್ ಆಗಿದೆ. ಅಂದರೆ ನಾವು ಇನ್ನೂ ಕೆಲವು ವಾರಗಳು ನಾವು ದೇವರ ರಾಜ್ಯದ ಬಗ್ಗೆ ನಾನು ಸಾರಲಿಕ್ಕಿದ್ದೀನಿ. ಈ ದೇವರ ರಾಜ್ಯದಲ್ಲಿ ಒಂದು ಭಾಗ ಏನಂತ ಹೇಳುವಾಗ ದೇವರ ಚಿತ್ತ. ಯೇಸು ಸ್ವಾಮಿ ಹೇಳಿದರು, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ಕೂಡ ನಿನ್ನ ಚಿತ್ತವು ನೆರವೇರಲಿ. ಈ ವಾಕ್ಯ ಓದ್ತೀವಿ ನೋಡಿ. 1 ಯೋಹಾನ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. 1 John chapter 2
ವರ್ಸ್ 17 ಈ ವಾಕ್ಯ ಹೇಳ್ತದೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ಮಾಡುವವರು ಎಂದೆಂದೂ ಜೀವಿಸುವವನು, ಎಂದೆಂದೂ ಬಾಳುವನು, ಬದುಕುವನು, ಸಂತೋಷವಾಗಿರೋನು. ಅಲ್ಲಿ ಏನು ಬೇಕಾದರೆ ನಾವು ಸೇರಿಸಿಕೊಳ್ಬೋದು. ಆಗ ಈ ವಾಕ್ಯ ಪ್ರಕಾರ ನೀವು ನೋಡಿ, ಒಂದು ಸಮಯ ಬರುವಾಗ, ಇವತ್ತು ನಾವು ನೋಡ್ತೀವಿ ನೋಡಿ, ಈ ಲೋಕ, ಈ ಆಸೆ, ಈ ಬದುಕು, ಬಾಳು, ಡಂಬ ಇದ್ಯಾವುದು ಇರೋದಿಲ್ಲ, ಇದೆಲ್ಲ ಗತಿಸಿ ಹೋಗ್ಬಿಡ್ತದೆ. ಅದರ ಕಡೆಯಲ್ಲಿ ಯಾವುದು ನಿಲ್ತದೆ ಗೊತ್ತಾ? ದೇವರ ಚಿತ್ತ ಮಾಡುವವರು ಅವರು ಮಾತ್ರನೇ ನಿಲ್ಲುವರಾಗಿರ್ತಾರೆ. ಇವತ್ತು ಈ ಸಂದೇಶವನ್ನು ಕೇಳ್ತಾ ಇರುವ ದೇವರ ಮಕ್ಕಳಿಗೆ ನಾನು ಒಂದು ಕಾರ್ಯ ಹೇಳ್ಕೊಡ್ತೀನಿ ನೋಡಿ. ಒಂದು ವೇಳೆ ನೀವು ಯಾವುದೋ ಒಂದು ಸಾಲದ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಭಾಳ ಸಾಲ ಇರ್ಬೋದು ನಿಮ್ಮ ಹತ್ರ. ನೀವು ಯೋಚನೆ ಮಾಡಿ ನೋಡಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಸಮೃದ್ಧಿಯಾದ ಒಂದು ದಿನ ನಿಮಗೆಲ್ಲ ಸಮೃದ್ಧಿಯನ್ನು ಕೊಟ್ಟು ಅದನ್ನು ನೀವು ಹೇಗೆ ಉಪಯೋಗಿಸ್ಬೇಕಂತ ಗೊತ್ತಿಲ್ಲದೆ ಅದೆಲ್ಲ ನಷ್ಟ ಮಾಡಿಕೊಂಡು ಇವತ್ತು ಕುತ್ಕೊಂಡಿರ್ಬೋದು. ಇವತ್ತು ನೀವು ಏನಿಲ್ಲ, ದೇವರೇ ಇನ್ನು ಮೇಲೆ ನಿನ್ನ ಚಿತ್ತವನ್ನು ಮಾಡ್ತೀನಿ ದೇವರೇ, ನನ್ನ ಕೈಗಳನ್ನು ಬಲಪಡಿಸು ದೇವರೇ, ಐಶ್ವರ್ಯ ಸಂಪಾದಿಸಲು ಮತ್ತೆ ನನಗೆ ಸಾಮರ್ಥ್ಯ ಕೊಡು ದೇವರೇ, ನಿನ್ನ ರಾಜ್ಯಕ್ಕಾಗಿ ದೇವರೇ ನಾನು ಬಿತ್ತುತ್ತೇನೆ, ನಿನ್ನ ರಾಜ್ಯಕ್ಕಾಗಿ ನಾನು ನಿಲ್ತೇನೆ ಅಂತ ಒಂದು ತೀರ್ಮಾನ ಮಾಡಿ. ಇಲ್ಲದ್ರೆ ಹೀಗೆ ಹೇಳ್ತೀನಿ ನೋಡಿ, ಯಾರಾದರೂ ಬಲಹೀನವಾಗಿದ್ದೀರಾ, ಯಾರಾದರೂ ಕಾಯಿಲೆಯಲ್ಲಿ ಇದ್ದೀರಾ, ಒಂದು ವೇಳೆ ನಾನು ಹೇಳ್ತೀನಿ ನೋಡಿ, ನಿಮಗೆ ದೇವರು ಆರೋಗ್ಯ ಕೊಟ್ಟಿರುವಾಗ ಆ ಆರೋಗ್ಯವನ್ನು ನೀವು ಘನಪಡಿಸದೆ, ದೇವರು ಕೊಟ್ಟ ಆರೋಗ್ಯನ, ಬಲ, ಶಕ್ತಿಯನ್ನು ನೀವು ದುರುಪಯೋಗವಾಗಿ ಇಲ್ಲ ನಿಮ್ಮಿಷ್ಟ ಪ್ರಕಾರ ನೀವು ಉಪಯೋಗ ಮಾಡ್ಕೊಂಡಿರ್ಬೋದು. ನಾನು ಇವತ್ತು ಹೇಳ್ತೀನಿ, ನೀವು ಎಂಥ ಕಾಯಿಲೆಯಲ್ಲಿದ್ದರೆ ಕೂಡ ನೀವು ಹೇಳಿ, ದೇವರೇ ನಾ ಒಂದು ಸಾರಿ ಕೂಡ ಉಜ್ಜೀವ ಪಡಿಸು ದೇವರೇ, ಒಂದು ಸಾರಿ ಕೂಡ ನನಗೆ ಬಲ ಶಕ್ತಿ ಕೊಡು ದೇವರೇ, ನಿನ್ನ ರಾಜ್ಯಕ್ಕಾಗಿ ನಾನು ತವಕ ಪಡ್ತೀನಿ, ನಿನ್ನ ಚಿತ್ತವನ್ನು ನಾನು ಮಾಡಲಿಕ್ಕೆ ನನ್ನ ಸಮರ್ಪಿಸ್ತೀನಿ ಅನ್ನೋದು ನೀವು ಸಮರ್ಪಿಸುವುದಾದರೆ ದೇವರು ನಿಮಗೆ ಹೊಸ ಬಲ ಶಕ್ತಿ ಕೊಟ್ಟು ದೇವರು ನಿಮ್ಮನ್ನು ಉನ್ನತಪಡಿಸುವರಾಗಿರ್ತಾರೆ. ಯಾಕೆ ನಾನು ಹೇಳ್ತೀನಿ ಅಂತ ಹೇಳೋ ಸಮಯದಲ್ಲಿ ನೋಡಿ, ಅನೇಕ ಸಮಯದಲ್ಲಿ ದೇವರು ನಮಗೆ ಆರೋಗ್ಯ, ಬಲ, ಆಸ್ತಿ, ಅಂತಸ್ತದೆಲ್ಲ ಕೊಡುವಾಗ ನಾವು ಉಪಯೋಗಿಸ್ಬೇಕು, ಅದು ನಮಗೂ ಇರಬೇಕು. ಆದರೆ ನಮಗೆ ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ದೇವರ ಚಿತ್ತ ನೆರವೇರಬೇಕು. ಅಂದರೆ ದೇವರು ಇಷ್ಟಪಡುವುದು ನೆರವೇರುವುದಕ್ಕಾಗಿಯೇ ನಿಮ್ಮನ್ನು ಒಂದು ಆಶೀರ್ವಾದವಾಗಿ ಇಟ್ಟಿರ್ತಾರೆ. ಕೆಲವು ಸಮಯದಲ್ಲಿ ನಾವು ಅದನ್ನು ತಿಳ್ಕೊಳ್ದೆ ಏನು ಮಾಡ್ತೀವಿ, ಅದನ್ನು ನಮಗೇ ನಮಗೇ ಉಪಯೋಗ ಮಾಡುವಾಗಲೇ ಅನೇಕ ನಷ್ಟಗಳು, ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ. ಇವತ್ತೊಂದು ತೀರ್ಮಾನ ಮಾಡಿ, ನಾನು ಹೇಳ್ತೀನಿ ನೋಡಿ, ಎಲ್ಲವನ್ನು ದೇವರು ಹಿಂತಿರುಗಿ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಇವತ್ತು ಒಂದು ಕಾರ್ಯ ನಾವು ದೇವ್ರ ಮಕ್ಕಳು ತಿಳ್ಕೋಬೇಕು. ಯಾಕೆ ಈ ದೇವರ ಚಿತ್ತದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಾರೆ, ಇವತ್ತು ಪ್ರತಿಯೊಬ್ಬರನ್ನು ಯೆರೆಮೀಯ 1ನೇ ಅಧ್ಯಾಯದಲ್ಲಿ 4-5 ವಾಕ್ಯ ಓದುವಾಗ, ಯೆರೆಮೀಯ ತಾಯಿಯ ಉದರದಲ್ಲೇ ಆತನ ಒಂದು ಪ್ರವಾದಿಯಾಗಿ ದೇವರು ಕಂಡುಕೊಂಡ್ರು. ಗಲಾತ್ಯರ 1ನೇ ಅಧ್ಯಾಯದಲ್ಲಿ 5-15ನೇ ವಾಕ್ಯದಲ್ಲಿ ಪೌಲ್ ಹೇಳ್ತಾರೆ, ನನ್ನ ತಾಯಿಯ ಗರ್ಭದಲ್ಲಿ ನಾನು ಹುಟ್ಟಲಿಕ್ಕೆ ಮುಂಚೆನೇ ನನ್ನ ದೇವರು ಆರಿಸಿಕೊಂಡ್ರು, ನನ್ನ ಕರೆದಿದ್ದಾರೆ, ದೇವರು ನನ್ನ ಕರೆದಿದ್ದಾರೆ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಾಕ್ಯ, ದೇವರು ನಮ್ಮ ಮೇಲೆ ಒಂದು ಆಲೋಚನೆ ಇಟ್ಟಿದ್ದಾರೆ. ಅದು ಅಹಿತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ. ಈಗ ಈ ಯೆರೆಮೀಯ 29ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಈ ಮಾತು ಯಾವಾಗ ಹೇಳ್ತಿದ್ದಾರೆ ಗೊತ್ತಾ ನಿಮಗೆ? ಈ ಇಸ್ರಾಯೇಲ್ ಜನಗಳು ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುವಾಗ, ಅವ್ರನ್ನ ಬ್ಯಾಬಿಲೋನ್ ಕೈಗೆ ಒಪ್ಪಿಸಿಕೊಡುವಾಗ, ಅವ್ರನ್ನ ಸೆರೆಯಾಗಿ ತಗೊಂಡು ಹೋಗ್ಲಿಕ್ಕಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವ್ರು ತಿಳ್ಕೊಂಡ್ರು, ಇಸ್ರಾಯೇಲ್ ಜನಗಳು ಎಲ್ಲ ಮುಗೀತು. ಯಾಕೆಂದರೆ ಅವ್ರು ನಮ್ಮನ್ನು ಸೆರೆಯಾಗಿ ಕರ್ಕೊಂಡು ಹೋಗ್ತಾರೆ, ಇನ್ನು ನಾವು ವಾಪಸ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಮುಂದೆ ಏನಿರ್ತದೆ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ನಾನು ಮಾಡಿಕೊಳ್ತಾ ಇರುವ ಆಲೋಚನೆ ಅದು ಅಹಿತದ ಆಲೋಚನೆ ಇಲ್ಲ, ಅದು ಹಿತದ ಆಲೋಚನೆ. ಯಾವಾಗ ಹೇಳ್ತಾ ಇದ್ದಾರೆ? ಇವ್ರು ತಿಳ್ಕೊಂಡ್ರು ಎಲ್ಲ ಮುಗೀತು, ಈಗ ನಾವು ದಾಸರಾಗಿ ಏನಾಗ್ತದೆ, ಸ್ಲೇವ್ಸ್ ಆಗಿ ನಾವು ಹೋಗ್ಬೇಕು, ಬ್ಯಾಬಿಲೋನ್ಗೆ ಹೋಗ್ಬೇಕು, ನಮ್ಮೆಲ್ಲ ಮುಗೀತ ಅಂತ ಇವ್ರು ಮುಗೀತು ಅಂತ ತಿಳ್ಕೊಂಡಿರುವಾಗ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನಿಮ್ಮ ಮೇಲೆ ನಾನು ಮಾಡಿಕೊಳ್ತಾ ಇರೋ ಆಲೋಚನೆಗಳು ಅದು ನಾನೇ ಬಲ್ಲನು, ಅದು ಅಹಿತದ ಇಲ್ಲ, ಅದು ಹಿತದ ಆಲೋಚನೆ. ಒಂದು ವೇಳೆ ಈ ಕೊರೋನಾ ರೋಗದ ನಿಮಿತ್ತವಾಗಿ ಕೆಲವರು ಎಲ್ಲ ಮುಗೀತು, ಇನ್ನೂ ಆರ್ಥಿಕವಾಗಿ ಮೇಲೆ ಬರೋಕ್ಕಾಗಲ್ಲ, ಇನ್ನೂ ನಮಗೆ ಒಳ್ಳೇದಾಗಲ್ಲ, ಇನ್ನೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ರಿಯಲ್ ಎಸ್ಟೇಟ್ ಇದು ಹೆಚ್ಚಿಸೋದಿಲ್ಲ, ಇನ್ನೂ ಫ್ಯಾಕ್ಟ್ರಿಗೆ ಆ ಥರ ಏನಾದರೂ ಇದ್ದರೆ ಇವತ್ತು ದೇವರು ಹೇಳ್ತಾರೆ ನೋಡಿ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ಹೆಚ್ಚಿಸುವುದಕ್ಕೆ ಒಂದು ದೇವರು ಇದ್ದಾರೆ. ಹಲ್ಲೆಲೂಯಾ. ಘನಪಡಿಸಲಿಕ್ಕೆ ಒಬ್ಬರು ದೇವರು ಇದ್ದಾರೆ.
ಇವತ್ತು ಒಂದು ನಿಮ್ಮ ಹೃದಯದ ಆಳದಲ್ಲಿ ನಿಮ್ಮ ಕೆಲವು ಕಾರ್ಯಗಳನ್ನು ಹೇಳ್ಕೊಡ್ತೀನಿ, ಅದು ನಿಮ್ಮ ಹೃದಯದ ಆಳದಲ್ಲಿ ತಗೊಂಡೋಗ್ಬೇಕು. ಏನಂತ ಹೇಳೋ ಸಮಯದಲ್ಲಿ ಮೊದಲು ಯೆರೆಮೀಯ 29:11 ಪ್ರಕಾರ ದೇವರು ನಿಮ್ಮ ಮೇಲೆ ಮಾಡ್ತಾ ಇರುವ ಆಲೋಚನೆಗಳು ಅದು ಅಹಿತದಲ್ಲ, ಅಂದರೆ ಕೆಟ್ಟ ಆಲೋಚನೆಗಳಲ್ಲ, ಅದು ಹಿತಕಾರವಾದದ್ದು. ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ, ಐ ಹ್ಯಾವ್ ಅ ಗುಡ್ ಪ್ಲ್ಯಾನ್. ಒಂದೊಂದು ದಿನ ಎದ್ದು ಹೇಳಿ, ನನ್ನ ಮೇಲೆ ಅಹಿತದ ಅಲ್ಲ, ಕೆಟ್ಟ ಪ್ಲ್ಯಾನ್ ಅಲ್ಲ, ನನ್ನ ಮೇಲೆ ನನ್ನ ದೇವರು, ನನ್ನ ಏಸಪ್ಪ ಒಳ್ಳೆ ಪ್ಲ್ಯಾನ್ ಇಟ್ಟಿದ್ದ ಅಂತ ಬಾಯಿ ತೆರೆದು ಹೇಳ್ಬೇಕು ನೀವು. ಹಲ್ಲೆಲೂಯಾ. ನೀವು ಅರ್ಕೆ ಮಾಡಬೇಕು, ನಂಬಿಕೆಯ ವಿಶ್ವಾಸವನ್ನು ಮಾತಾಡಬೇಕು. ಇದೇ ನಿಜ. ಹಲ್ಲೆಲೂಯಾ. ಇವತ್ತು ಪರಿಸ್ಥಿತಿಗಳು ಹೀಗಿದೆ ಅಂತ ಹೇಳ್ಕೊಂಡು ಎಲ್ಲ ಮುಗಿತಂತ ತಿಳ್ಕೊಬೇಡಿ. ಹಾಲು ಜೇನು ಹರಿಯುವ ಒಂದು ಒಳ್ಳೆ ಭವಿಷ್ಯವನ್ನು ಏಸು ನಮಗಾಗಿಟ್ಟಿದ್ದಾರೆ. ಕಳೆದ ವಾರಗಳಲ್ಲಿ ಧ್ಯಾನಿಸಿದೆಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಇನ್ನೂ ಕೇಳಿಲ್ಲ, ಮನಸ್ಸಲ್ಲಿ ಅದು ಗ್ರಹಿಸೇ ಇಲ್ಲ ನಾವು, ಅಂಥ ಮಹತ್ವಗಳನ್ನು ನಮಗಾಗಿ ದೇವರು ಸಿದ್ಧ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನು ದೇವರು ಕರ್ಕೊಂಡೋಗಿ ಸೇರಿಸುವರಾಗಿದ್ದಾರೆ. ಈಗ ಒಂದೊಂದು ಹೇಳ್ತೀನಿ ನೋಡಿ, ಕೆಲವು ಸಮಯದಲ್ಲಿ ದೇವರು ನಿಮಗೆ ಒಂದು ನಿಮ್ಮ ಮೇಲೆ ಇಟ್ಟಿರೋ ಚಿತ್ತವನ್ನು ನೀವು ಮಾಡ್ತಾ ಇದ್ದೆ ಪಾಸ್ಟರ್, ನಾನು ಆದರೆ ಈಗ ಹಿಂಜಾರಿಬಿಟ್ಟಿದ್ದೀನಿ, ಇವತ್ತು ಅದರಿಂದ ನಾನು ಅದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಮತ್ತೆ ನೀವು ಸಮರ್ಪಿಸುವುದಾಗಿದ್ರೆ ಮತ್ತೆ ನಿಮ್ಮನ್ನು ದೇವರು ಉನ್ನತಪಡಿಸುತ್ತಾರೆ. ಪೇತ್ರನ ಜೀವಿತದಲ್ಲಿ ನೋಡಿ, ಪೇತ್ರನೇನು ಮಾಡಿದ್ರು ಅವರು? ಯೇಸುವೇ ಗೊತ್ತಿಲ್ಲ ಅಂತ ಹೇಳಿಬಿಟ್ರು, ದೇವ್ರು ಬಿಟ್ರ? ಪೇತ್ರನ ಮೇಲೆ ದೇವರಿಗೆ ಮಹಾ ಪ್ಲ್ಯಾನ್ ಇಟ್ಟಿತ್ತು. ಆತನ ಮೇಲೆ ಬಂಡೆ ನಿನ್ನ ಮೇಲೆ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳೋ ಸಮಯದಲ್ಲಿ ನೀನು ಹೊಂದಿರೋ ಪ್ರಕಟಣೆ, ಯಾಕಂದರೆ ಪೇತ್ರ ಒಂದ್ಸಲ ಹೇಳಿದರು, ನೀನು ದೇವರ ಕುಮಾರನು ಅಂತ ಅರಿಕೆ ಮಾಡಿದ್ರಲ್ಲ, ಆ ಪ್ರಕಟಣದ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಅಂತ ಪ್ಲ್ಯಾನ್ ಇತ್ತು. ಪೇತ್ರನ ಬಿದ್ದರೆ ಕೂಡ, ಗೊತ್ತೇ ಇಲ್ಲ ಅಂದರೂ ಕೂಡ ದೇವರು ಬಿಡಲಿಲ್ಲ. ಮತ್ತೆ ಏನು ಮಾಡಿದರು? ಆತನನ್ನು ಬಲವಾಗಿ ಉಪಯೋಗಿಸಿದರು. ದಾವೀದ್ ಕೂಡ ಕೊಲೆ ಮಾಡಿಬಿಟ್ರು. ದಾವೀದ್ ಕೂಡ ಏನು ಮಾಡಿದರು? ಪಾಪ ಮಾಡಿಬಿಟ್ರು, ಬೆತ್ಷೆಬಾ ಜೊತೆ ತಪ್ಪಾಗಿ ನಡ್ಕೊಂಡ್ರು, ದೇವರು ಬಿಟ್ಬಿಟ್ರ. ಆದರೆ ದಾವೀದು ಕೂಡ ಪಶ್ಚಾತ್ತಾಪ ಪಟ್ಟರು. ಅವರು, ದೇವರೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ, ನಿನ್ನ ಆತ್ಮ ನನ್ನಿಂದ ತೆಗಿಬೇಡ, ನಿನ್ನ ಪ್ರಸನ್ನತೆಯಿಂದ ದೂರ ಮಾಡಬೇಡ. ಹಾಗೆ ತನ್ನನ್ನು ತಗ್ಗಿಸಿಕೊಳ್ಳುವ ಸಮಯದಲ್ಲಿ ಮತ್ತೆ ದಾವೀದನ ನೋಡಿ ಆತನ ಸಿಂಹಾಸನವನ್ನು ನಿತ್ಯವಾದ ಸಿಂಹಾಸನ ಆಗಿ ದೇವರು ಸ್ಥಾಪಿಸಿದರು. ಆಗ ಇವತ್ತು ನೀವು ದೇವರಿಗಾಗಿ ಪ್ರಕಾಶಿಸ್ತಾ ಇದ್ದಿದ್ದಿರ್ಬೋದು, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಿರ್ಬೋದು, ದೇವರ ಸೇವೆ ಮಾಡ್ತಾ ಇರ್ಬೋದು, ಏನೇ ಮಾಡ್ತಾಯಿದ್ದೆ. ಇವತ್ತು ಬೇರೆ ಎಲ್ಲ ಕಳ್ಕೊಂಡಿದ್ದೀನಿ ಅಂದರೆ ನೋ ಪ್ರಾಬ್ಲಮ್. ನೀವು ಇವತ್ತು ಈ ಸಂದೇಶವನ್ನು ಕೇಳುವಾಗ, ಒಂದು ಸಾರಿ ಕೂಡ ನೀವು ಸಮರ್ಪಿಸುವಾಗ, ಪೇತ್ರನಿಗೆ ಮಾಡಿದನ್ನು, ದಾವೀದಿಗೆ ಮಾಡಿದನ್ನು ನಿಮ್ಮ ಜೀವಿತದಲ್ಲಿ ಕೂಡ ದೇವರು ನಿಮ್ಮನ್ನು ಉನ್ನತಪಡಿಸಿ ತೋರಿಸುವ ದೇವರಾಗಿದ್ದಾರೆ. ಮೂರನೇದಾಗಿ, ದೇವರು ನಿಮ್ಮ ಮೇಲಿಟ್ಟಿರುವ ಆಲೋಚನೆ, ದೇವರು ನಿಮ್ಮ ಮೇಲಿಟ್ಟಿರೋ ಚಿತ್ತವನ್ನು ಯಾವುದೇ ಸೈತಾನಾಗಲಿ, ಯಾವುದೇ ಪರಿಸ್ಥಿತಿಯಾಗಲಿ ಅದೇನು ಮಾಡೋಕ್ಕಾಗಲ್ಲ, ಅದನ್ನು ತಡೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇವರು ದರ್ಶನ ಕೊಟ್ಟಾಗ ಯೋಸೆಫ್ಗೆ ಅದನ್ನು ದೇವರು ನೆರವೇರಿಸಿದ್ರು ಅಂತ ನಾವು ನೋಡ್ತೀವಿ. ಅದೆಷ್ಟೋ ಹೋರಾಟಗಳು ಬಂದಿತ್ತು. ಹಬ್ಬಕ್ಕೆ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನಿನ್ನ ದರ್ಶನ ತಾಮದವಾದರೆ, ಅದು ತಡೆಯಾದರೂ, ನಿಧಾನವಾದರೂ ಅದು ನೆರವೇರ್ತದೆ ಅಂತ ನಿಮಗೆ ದೇವರು ನಿಮಗೆ ದೇವರು ಕೊಟ್ಟಿರುವ ನಿಮ್ಮ ದೇವರು ನಿಮ್ಮ ಮೇಲೆ ಇಟ್ಟಿರುವ ಚಿತ್ತ, ಅದು ಯಾರು ತಡೆ ಮಾಡೋಕ್ಕಾಗಲ್ಲ. ಒಬ್ಬರು ಮಾತ್ರ ತಡೆ ಮಾಡ್ಬೋದು. ಅದನ್ನು ನೀವು ಮಾತ್ರನೇ ಅದನ್ನು ತಡೆ ಮಾಡಲಿಕ್ಕೆ ಸಾಧ್ಯ. ಹಾಗಿಲ್ದಿದ್ರೆ ಯಾರು ತಡೆ ಮಾಡಲಿಕ್ಕೆ, ಯಾವ ಸೈತಾನ್ ಕೂಡ ತಡೆ ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ತಡೆ ಮಾಡ್ಬೋದು. ನೀವು ಆ ಚಿತ್ತವನ್ನು ತಿಳ್ಕೊಳ್ದೆ, ನೀವು ಅದಕ್ಕೆ ನಿಮ್ಮನ್ನು ಸಮರ್ಪಿಸದೆ, ನಿಮ್ಮ ಇಷ್ಟ ಪ್ರಕಾರ ಹೋದರೆ ದೇವರು ಒತ್ತಾಯ ಮಾಡಲ್ಲ. ನಮ್ಮ ದೇವರು ಯಾವತ್ತೂ ಫೋರ್ಸ್ ಮಾಡಲ್ಲ. ನಮ್ಮ ದೇವರು ಇಷ್ಟಪಟ್ಟು ಮಾಡುವವರಿಗೆ ಸಹಾಯ ಮಾಡುವ ದೇವರು. ನಾನು ಯಾವಾಗ ಹೇಳುವ ಹಾಗೆ, ಆದಮ್ಮು ಆ ಹಣ್ಣನ್ನು ತಿನ್ನುವಾಗ ದೇವರಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ರು. ದೇವರು ಅಲ್ಲೇ ಇದ್ದರು, ಆದರೆ ದೇವರು ಅವನಿಗೆ ಅವಕಾಶ ಕೊಟ್ಟಿದ್ರು, ಅವನಿಗೆ ಚಿತ್ತವನ್ನು ಕೊಟ್ಟಿದ್ರು. ನಿನ್ನಿಷ್ಟ, ನನ್ನನ್ನು ಅಕ್ಸೆಪ್ಟ್ ಮಾಡ್ಬೋದು, ನನ್ನನ್ನು ರಿಜೆಕ್ಟ್ ಮಾಡ್ಬೋದು. ಅಲ್ಲೂ ದೇವರು ನಿಲ್ಲಿಸ್ಬೋದಾಯ್ತು. ಇಲ್ಲ, ನಮ್ಮ ದೇವರು ಒಳ್ಳೆಯವರು. ಇವತ್ತು ಕೂಡ ನೀವು ಸಮರ್ಪಿಸುವುದಾಗಿದ್ದರೆ ದೇವರು ನಿಮ್ಮನ್ನು ಮತ್ತೇನು ಮಾಡ್ತಾರೆ? ಬಲವಾಗಿ ಉಪಯೋಗಿಸೋರದ. ನಿಮ್ಮ ಮೇಲೆ ಇರುವ ದೇವರ ಉದ್ದೇಶ ಯಾರು ತಡೆ ಮಾಡೋಕ್ಕಾಗಲ್ಲ. ಅದು ಈ ಉದ್ದೇಶ ಬಂದು ಮೊನ್ನೆ ಪ್ಲ್ಯಾನ್ ಮಾಡಿದಿಲ್ಲ. ಇದು ತಾಯಿ ಗರ್ಭದಲ್ಲೇ ನೀ ಜನಿಸಲಿಕ್ಕಿಂತ ಮುಂಚೆನೇ ದೇವರು ನಿಮ್ಮ ಮೇಲೆ ಪ್ಲ್ಯಾನ್ ಇಟ್ಟಿದ್ದಾರೆ. ನಮ್ಮ ತಾಯಿ ಹೇಳ್ತಾರೆ, ನಮ್ಮ ತಾಯಿಗೆ 8 ಮಕ್ಕಳು, ನಾನು 9 ಮಕ್ಕಳು. ಒಂದು ದಿವಸ ನಮ್ಮ ತಾಯಿಗೆ ಒಂದು ದರ್ಶನದಲ್ಲಿ ಒಂದು ದೂತನು ಒಂದು ಗಂಡು ಮಗುನ ಕೊಡುವಾಗ ನಮ್ಮಮ್ಮ ಹೇಳಿದ್ರಂತೆ, ಬೇಡ ನನಗೆ ಆಗಲೇ ನಮಗೆ 7 ಮಕ್ಕಳಿದ್ದಾರೆ, ಒಂದು ಮಗು ಸತ್ತೋಯ್ತು, 7 ಜನ ಇದ್ದಾರೆ, ಸಾಕು, ನಮಗೆ ಆಗಲ್ಲ ಅಂತ. ಆದರೆ ಆ ದೂತನ ಹೇಳಿದ, ಇಲ್ಲ, ಇವನ್ನ ತಗೊಳ್ಳಿ, ಇವನಿಗೆ ಡೊಮಿನಿಕ್ ಝೇವಿಯರ್ ಅಂತ ಹೆಸರಿಡಿ ಅಂತ ಹೇಳಿ ಆ ದರ್ಶನದಲ್ಲಿ ತೋರಿಸಿದ್ದಾರೆ.
ಯಾಕಂದ್ರೆ ನಾನು ಆವಾಗ ನಮ್ಮ ಅಮ್ಮ ಹೇಳ್ತಿದ್ರು, ನನ್ನ ದೇವರ ಸೇವೆ ಮಾಡುವಾಗ ಹೇಳ್ತಿದ್ರು, ಅವತ್ತು ನಾನು ಬೇಡ ಅಂತ ಹೇಳಿದೆ, ಆದರೂ ಕೂಡ ದೇವರು ಅವತ್ತೇ ನನ್ಗೊಟ್ಟು ಗರ್ಭದಲ್ಲಿ ಹುಟ್ಟಲಿಕ್ಕೆ ಮುಂಚೆಗೇನೆ ನಿನ್ನ ಮೇಲೆ ದೇವರು ಒಂದು ಉದ್ದೇಶ ಇಟ್ಟಿದ್ರು ಅಂತ. ಇವತ್ತು ಇದು ನನಗೆ ಮಾತ್ರ ಅಲ್ಲ, ನಾನು ಆಶ್ಚರ್ಯಪಡೋ ಅವಶ್ಯಕತೆ ಏನಿಲ್ಲ, ಪ್ರತಿಯೊಬ್ಬರ ಮೇಲೆ ಕೂಡ ದೇವರು ಮಾಸ್ಟರ್ ಪ್ಲ್ಯಾನ್ ಇಟ್ಟಿದ್ದಾರೆ. ಇವತ್ತು ನಾವು ನಮ್ಮನ್ನು ಸಮರ್ಪಿಸ್ತಾ ಇಲ್ಲ ಅಷ್ಟೇ, ನಾವು ಸಮರ್ಪಿಸುವುದಾಗಿದ್ದರೆ ನಮ್ಮನ್ನು ದೇವರು ಮಹತ್ವಪಡಿಸಿ ತೋರಿಸುವರಾಗಿರ್ತಾರೆ. ನಾನು ಸೇವೆ ಎಲ್ಲ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ನಾನು ಒಬ್ಬರ ಮುಖ ನೋಡೇ ಮಾತಾಡ್ತಾ ಇರಲಿಲ್ಲ. ನಾನು ಯಾರ ಹತ್ರ ಮಾತಾಡಿದ್ರೆ ತಲೆ ಕೆಳಗಡೆ ಹಾಕೊಂಡೇ ಮಾತಾಡೋದು. ತುಂಬ ನಾಚಿಕೆ ನನಗೆ, ತುಂಬ ಶೈ ಪರ್ಸನ್ ನಾನು. ಅಲ್ಲಲ್ವೇ ಇವತ್ತು ಒಂದು ಸಾರಿ ಸ್ಟಾರ್ಟಿಂಗ್ ಸೇವೆಯಲ್ಲಿ ಬೆಳೆದು ಬರುವಾಗ ಒಂದು ಮಲಯಾಳಿ ಪಾಸ್ಟರ್ ನನ್ನನ್ನು ಸೇವೆಯಲ್ಲಿ ಬೆಳೆಸಿದರು. ಅವರೊಂದು ಹಾಡು ಅಂತ ಹೇಳಿದರು, ಒಂದು ಸಹ ಸಾಕ್ಷಿ ಹೇಳು ಅಂತ ಹೇಳಿದರು. ನಾನೇನು ಹೇಳಿದೆ ಗೊತ್ತಾ, ಪಾಸ್ಟರ್ ನನಗೆ ಹಾಡು ಹೇಳಿ, ಈ ಸಾಕ್ಷಿ ಹೇಳಿ, ಇದೆಲ್ಲ ಹೇಳಿದ್ರೆ ನನ್ನ ಚರ್ಚ್ಗೆ ಬರೋದಿಲ್ಲ. ಯಾಕೆಂದರೆ ನಾನು ರೋಮನ್ ಕ್ಯಾಥಲಿಕ್ ಚರ್ಚ್ಗೆ ಹೋಗ್ತಾ ಇದ್ದದ್ದು. ನಮಗೆ ಈ ಪಂಚಶತಮಾನದ ಪ್ರಕಾರ ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ವಾಕ್ಯ ಓದೋದು ಅದೆಲ್ಲ ಅಷ್ಟು ನಮಗೆ ಗೊತ್ತಿರಲಿಲ್ಲ. ಆ ಪಾಸ್ಟರ್ಗೆ ನಾನು ಹೇಳಿದೆ, ಈ ಹಾಡು ಆಡಬೇಕು, ಸಾಕ್ಷಿ ಹೇಳಬೇಕು, ಈ ಥರ ಎಲ್ಲ ಹೇಳಿದ್ರೆ ನಾನು ಚರ್ಚಿಗೆ ಬರೋದಿಲ್ಲ, ನಾವು ನಮ್ಮ ಚರ್ಚಿಗೆ ಹೋಗ್ಬಿಡ್ತೀವಿ ಅಂತ. ನೋಡಿ, ಅಂಥ ಒಂದು ವ್ಯಕ್ತಿ ಆಗಿದೆ ನಾನು. ಅದೇ ದೇವರ ಕೃಪೆ, ಆತನ ದಯೆ, ಆತನ ಕಾರುಣ್ಯ, ಆತನ ಕನಿಕರ. ಇವತ್ತು ದೇವರು ನಿಮ್ಮ ಮುಂದೆ ನಿಂತು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗೆ ನಾನು ಹೇಳ್ತೀನಿ, ಈ ವಾಕ್ಯಗಳನ್ನ ಕೇಳ್ತಾರೆ ಒಬ್ಬೊಬ್ರಿಗೂ ನಾನು ಹೇಳ್ತೀನಿ, ನೋಡಿ, ನನಗೆ ಕನ್ನಡ ಓದೋಕ್ಕೆ ಬರೋದಿಲ್ಲ, ತಮಿಳು ಓದೋಕ್ಕೆ ಬರೋಲ್ಲ, ಆದರೆ ತಮಿಳಲ್ಲಿ ಪ್ರಸಂಗ ಮಾಡ್ತೀನಿ, ಕನ್ನಡದಲ್ಲಿ ಪ್ರಸಂಗ ಮಾಡ್ತೀನಿ, ಎಲ್ಲ ಆತನ ಕೃಪೆ ಮಾತ್ರನೇ. ಅದಕ್ಕೇ ಯೆರೆಮೀಯದಲ್ಲಿ ಹೇಳ್ತಿದ್ದಾರೆ, ಇನ್ಮೇಲಿರುವ ಆ ಪ್ಲ್ಯಾನ್ ಅಹಿತದ ಪ್ಲ್ಯಾನ್ ಅಲ್ಲ, ಅದು ಹಿತದ ಒಳ್ಳೆ ಪ್ಲ್ಯಾನ್ ಇಟ್ಟಿದ್ದಾರೆ. ಆಗ ನಿಮ್ಮ ಹೃದಯದಲ್ಲಿ ಆ ದೃಢ ನಂಬಿಕೆ ಇರಬೇಕು. ಈ ನಾಲ್ಕನೇದೇನು ಗೊತ್ತಾ, ಕರೆದಿರುವ ದೇವರು ನಮಗೆ ಬೇಕಾಗಿರೋ ಎಲ್ಲವನ್ನು ಅವರೇ ಒದಗಿಸಿ ಕೊಡುವರಾಗಿರ್ತಾರೆ. ಹಲ್ಲೆಲೂಯಾ. ನಮಗೇನು ಸಾಮರ್ಥ್ಯ ಇಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಹೇಳ್ತಿಲ್ಲ, ದೇವ್ರ ಸೇವೆ ಮಾಡಬೇಕಂದ್ರೆ ಇಂಗ್ಲೀಷ್ ಬರಬೇಕಂತ ಏನಿಲ್ಲ, ದೇವ್ರ ಸೇವೆ ಮಾಡಬೇಕಂದ್ರೆ ತುಂಬ ಅದಿರ್ಬೇಕಿದ್ರು ಏನಿಲ್ಲ. ದೇವರ ಸೇವೆ ಮಾಡಬೇಕಂದ್ರೆ, ದೇವರ ಚಿತ್ತ ಮಾಡಬೇಕಂದ್ರೆ ಮನಸ್ಸಿರಬೇಕು. ಹಲ್ಲೆಲೂಯಾ. ತ್ಯಾಗ ಮಾಡಲಿಕ್ಕೆ, ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಆ ಮನಸ್ಸಿದ್ರೆ ಸಾಕು, ದೇವರು ನಮ್ಮನ್ನು ಉನ್ನತಪಡಿಸಿ ತೋರಿಸುವನಾಗಿರ್ತಾರೆ. ಆಗ ನಾಲ್ಕನೇದು, ದೇವರು ನಮಗೆ ಬೇಕಾಗಿರುವ ಅಭಿಷೇಕ, ವರಗಳು, ಮಾರ್ಗಗಳು ಎಲ್ಲವನ್ನ ಅವರೇ ಒದಗಿಸಿಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನು ಮುನ್ನಡೆಸುವ ದೇವರಾಗಿದ್ದಾರೆ. ಆ ವಾಕ್ಯ ಹೇಳ್ತದೆ ನೋಡಿ, ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ದೇವರ ವರದಾನಗಳು, ದೇವರ ಕರೆಯಲ್ಲಿ ದೇವರು ಪಶ್ಚಾತ್ತಾಪ ಪಡಲ್ಲ. ಅಯ್ಯಯ್ಯೋ ಇವನ್ನ ರಾಂಗ ಕರೆದ್ಬಿಟ್ನಾ, ಅಯ್ಯೋ ಇವನ್ನ ಯಾಕಾದ್ರೂ ಕರೆದನೋ, ಹಾಗೆ ಪಶ್ಚಾತ್ತಾಪ ಪಡೋದಿಲ್ಲ. ಅವ್ರು ಕರೆಯುವಾಗಲೇ ಪರ್ಫೆಕ್ಟಾಗಿ ಅವ್ರಿಗೆ ಗೊತ್ತು ದೇವರಿಗೆ. ಹಲ್ಲೆಲೂಯಾ. ಆ ವಾಕ್ಯ ನೀವು ಓದಿ ನೋಡಿ. ಆಗ ನಿಮ್ಮನ್ನು ಕರೆದಿರುವ ದೇವರು, ನಿಮ್ಮ ಮೇಲೆ ದೇವರಿಟ್ಟಿರುವ ಚಿತ್ತ ಇದಲ್ಲ, ಅದನ್ನು ನೆರವೇರಿಸುವ ದೇವರು, ಅವರು ಯಾವತ್ತೂ ಪಶ್ಚಾತ್ತಾಪ ಪಡೋದಿಲ್ಲ. ಒಂದು ವೇಳೆ ನೀವು ಇವತ್ತು ನಾನು ಹೇಳಿದ್ನಲ್ಲ, ಆ ಟ್ರ್ಯಾಕಲ್ಲಿ ಇಲ್ಲದೆ ಇರ್ಬೋದು, ನೋ ಪ್ರಾಬ್ಲಮ್. ಇವತ್ತು ನಿಮಗಾಗಿಯೇ ದೇವರು ಈ ಸಂದೇಶ ಮಾತಾಡ್ತಾ ಇರ್ಬೋದು. ಇವತ್ತು ನೀವು ಕಮ್ ಬ್ಯಾಕ್. ಹೇಗೆ ತಂದೆನ ಬಿಟ್ಟು ಮಗ ದೂರ ಹೋಗಿದ, ಅವನು ಬರುವಾಗ ಹೇಳ್ತಾನೆ, ನನ್ನ ಒಂದು ಮಗನಾಗಿ ಸೇರಿಸ್ಕೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಒಂದು ಕೆಲಸಗಾರನಾಗಿ ಸೇರಿಸ್ಕೊಂಡ್ರೆ ಸಾಕಂತ ಹಂಗೇ ಬಂದಿದ್ದು. ಆದರೆ ಬರುವಾಗ ಏನಾಯಿತು, ಅವನ ಮಗನಾಗಿ ದೇವರು ಅವ್ರ ತಂದೆ ಅವನನ್ನು ಮಗನಾಗಿ ಸೇರಿಸ್ಕೊಂಡ್ರು. ಇವತ್ತು ನೀವು ಬರುವ ಸಮಯದಲ್ಲಿ ನಿಮ್ಮನ್ನು ದೇವರು ನೀವು ಇರುವ ಹಾಗೆ ಆ ಮಗನಾಗಿ, ಮಗಳಾಗಿ ನಿಮ್ಮನ್ನು ಅಂಗೀಕರಿಸುವ ದೇವರಾಗಿದ್ದಾರೆ. ಏಸಾಯ 44ನೇ ಅಧ್ಯಾಯದಲ್ಲಿ ಕಡೆ ವಾಕ್ಯ ಓದಿ. ಏಸಾಯ 45ನೇ ಅಧ್ಯಾಯದಲ್ಲಿ 1-2 ವಾಕ್ಯಗಳನ್ನು ಓದಿ. ಕೋರಸ್ನ ನೋಡಿ ದೇವರು ಹೇಳ್ತಾರೆ, ಕೋರಸ್ ರಾಜನ ನೋಡಿ, ಈತನು ನನ್ನ ಹೃದಯಕ್ಕೆ ಮೆಚ್ಚಿದನ್ನು, ನಾನು ಇಷ್ಟಪಡೋದನ್ನು ಮಾಡ್ತಾನೆ ಅಂತ ಕೋರಸ್ ರಾಜನ ಹೇಳ್ತಿದ್ದಾರೆ. ದೇವರು ಯಾರು ಕೈ ಹಿಡಿದಿದ್ದೀನೋ ಆತನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮಪಡಿಸ್ತೀನಿ, ಡೊಂಕುಗಳನ್ನು ಸರಿ ಮಾಡಿ ನಿಧಿ ನಿಕ್ಷೇಪಗಳನ್ನು ನಾನು ಕೊಡ್ತೀನಿ ಅಂತ ಕೋರಸನ ನೋಡಿ ದೇವರು ಹೇಳ್ತಿದ್ದಾರೆ. ಅವನು ದೇವರ ಬಗ್ಗೆ ಗೊತ್ತಿರಲಿಲ್ಲ, ಅವನ ಅನ್ಯ ರಾಜ, ಅವನು ಅನ್ಯನನ್ನು ನೋಡಿ ಯಾಕೆ ದೇವರು ಹೇಳ್ತಿದ್ದಾರೆ, ಯಾವಾಗ ದೇವರ ಮಕ್ಕಳು ಯಾರು ದೇವರ ಕರೆಯನ್ನು ಹೊಂದಿದಿರಲ್ಲ, ದೇವರ ಚಿತ್ತವನ್ನು ಮಾಡಲಿಕ್ಕಾಗಿ ಇಸ್ರಾಯೇಲ್ ಜನಗಳನ್ನು ದೇವರು ಕರೆದಿರುವಾಗ, ಚಿತ್ತವನ್ನು ಮಾಡಬೇಕಾಗಿರೋ ಇಸ್ರಾಯೇಲ್ ಜನಗಳು ಮಾಡದೆ ಹೋಗುವಾಗ, ಅವರು ದೇವರನ್ನ ಅರ್ಥ ಮಾಡ್ಕೊಳ್ಳದೆ ಹೋಗುವಾಗ, ದೇವರಿಗೆ ತಿರುಗಿ ಬೀಳುವಾಗ ಏನು ಮಾಡ್ತಾರೆ, ಆ ಅವಕಾಶ ಬೇರೆಯವ್ರಿಗೆ ಹೋಗ್ಬಿಡ್ತದೆ. ಇಸ್ರಾಯೇಲ್ ಜನಗಳ ಅವಕಾಶ ಈಗ ಅನ್ಯನಾಗಿರೋ ಕೋರಸ್ ರಾಜಗೆ ಯಾಕೆ ಹೋಯ್ತು ಅಂದರೆ, ನೀನು ಮಾಡಲಿಲ್ಲ ಅದನ್ನು. ಇವತ್ತು ನಾನು ಹೇಳ್ತೇನೆ ನೋಡಿ, ಪ್ರತಿಯೊಬ್ಬರು ಕೂಡ
ನೀವು ಒಂದು ಮಾಡಬೇಕು. ನೀವು ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-2 ವಾಕ್ಯ ಓದಿ. ಇಹ ಲೋಕದ ಭಾವನೆ ಉಳ್ಳವರಾಗಿ ಇರಬೇಡಿ ಅಂತ ಹೇಳುವ ಸಮಯದಲ್ಲಿ ಕೆಲವರು ನಮ್ಗೆ ಹೇಳ್ತಾರೆ, ಪಾಸ್ಟರ್ ಈ ವಯಸ್ಸಲ್ಲಿ ಎಂಜಾಯ್ ಮಾಡದೆ ಮತ್ತೆ ಯಾವಾಗ ಎಂಜಾಯ್ ಮಾಡೋದು, ಈಗ ಆ್ಯಶ್ ಮಾಡಬೇಕು, ಈಗ ಇದು ಮಾಡಬೇಕು. ಈಗ ಈ ರೀತಿಯಲ್ಲಿ ಲೋಕದ ಮೇಲೆ ನೀನು ಮನಸ್ಸಿಟ್ಟಿದ್ರೆ ನೀನು ದೇವರ ಚಿತ್ತವನ್ನು ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ 2 ದೋಣಿಯಲ್ಲಿ ಕಾಲಿಡುವಾಗ ಏನಾಗ್ತದೆ, ಹೋಗಿ ಸೇರಬೇಕಾಗಿರೋ ಸ್ಥಳದಲ್ಲಿ ಸೇರೋಕ್ಕಾಗಲ್ಲ. ಹಾಗೆ ದೇವರ ಚಿತ್ತ ಮಾಡಬೇಕಂದ್ರೆ ಸ್ಯಾಕ್ರಿಫೈಸ್, ಕೆಲವುದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. 12ನೇ ಅಧ್ಯಾಯದಲ್ಲಿ ರೋಮಪುರದವ್ರು ಬರೆದಿರೋ ಪತ್ರಿಕೆ 12ನೇ ವಾಕ್ಯದಲ್ಲಿ ದೇವರ ಪರಿಪೂರ್ಣ ಚಿತ್ತವನ್ನು ನಾವು ತಿಳ್ಕೊಬೇಕಂದ್ರೆ, ನಾನು ಇಂಗ್ಲೀಷಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಏನು ಬರ್ತದೆ, ಗುಡ್ ವಿಲ್ ಬರ್ತದೆ. ಗುಡ್, ದೇವರು ನಮಗೆ ಕೆಲವು ಒಳ್ಳೆಯದನ್ನು ಮಾಡ್ತಾರೆ. ಅದಾದಮೇಲೆ ಅಕ್ಸೆಪ್ಟಬಲ್ ಆಗಿ ಬರ್ತದೆ. ಅಕ್ಸೆಪ್ಟಬಲ್ ಅಂತ ಹೇಳುವ ಸಮಯದಲ್ಲಿ ಕೆಲವು ನೀವು ಮಾಡ್ತೀರಾ, ಅದು ದೇವರು ಅಂಗೀಕರಿಸುವವರಾಗಿರ್ತಾರೆ. ಕೆಲವು ದೇವರು ನಿಮ್ಮನ್ನು ಅಂಗೀಕರಿಸಿ ನಿಮ್ಮನ್ನು ಆಶೀರ್ವದಿಸಿ ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹಾಗೆ ಈಗ ಗುಡ್ ಮತ್ತು ಅಕ್ಸೆಪ್ಟ್ ಆದಮೇಲೆ ಪರ್ಫೆಕ್ಟ್ ವಿಲ್ ಆಫ್ ಗಾಡ್, ಪರಿಪೂರ್ಣವಾದ ದೇವರ ಚಿತ್ತ, ಪರಿಪೂರ್ಣமான ದೇವನ ಚಿತ್ತ. ಈಗ ಫಸ್ಟ್ ಗುಡ್ ಬರ್ತದೆ, ಅಕ್ಸೆಪ್ಟಲ್ ಬರ್ತದೆ. ಇದು ಎರಡಕ್ಕೆ ನೀವು ಕೋಆಪ್ರೇಟ್ ಮಾಡಿದ್ರೇ ಪರಿಪೂರ್ಣ ಚಿತ್ತಕ್ಕೆ ದೇವರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ಗುಡ್ ಅಂತ ಹೇಳುವಾಗ ಎಲ್ಲ ಒಳ್ಳೆಯದು ದೇವರಿಂದಲೇ ಬರೋದು. ಚೆನ್ನಾಗಿ ತಿಳ್ಕೊಳ್ಳಿ, 3 ಚಿತ್ತಗಳಿದೆ. ಒಂದು ದೇವರ ಚಿತ್ತ, ಯಾಕೋಬ 1:17 ಪ್ರಕಾರ ಒಳ್ಳೆಯದನ್ನು ಕೊಡುವ ದೇವರು, ಒಳ್ಳೆಯದನ್ನೇ ಬಯಸುವ ದೇವರವರು. ಕೀರ್ತನೆ 119:68 ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ನಮಗೆ ಮಾಡುವರು. ಈಗ 2ನೇ ಚಿತ್ತ ಇದೆ, ಸೈತಾನ ಚಿತ್ತ. ಅವನ ಚಿತ್ತ ಏನು ಗೊತ್ತಾ, ಯೋಹಾನ 10ನೇ ಅಧ್ಯಾಯ 10ನೇ ವಾಕ್ಯ, ಕಳ್ಳನು ಕದ್ದುಕೊಳ್ಳೋಕೆ ಬರೋದು, ಅವನು ಹಾಳು ಮಾಡೋಕ್ಕೆ ಬರೋದು, ಕೊಲೆ ಮಾಡೋಕ್ಕೆ ಬರೋದು. ಅವ್ನು ನಮಗೆ ಆಸೆ ತೋರಿಸಿ ಏನು ಮಾಡಿ ಕದ್ದು ಬಿಡ್ತಾನೆ, ಆಸೆ ತೋರಿಸಿ ಏನು ಹಾಳು ಮಾಡಿಬಿಡ್ತಾನೆ, ಅದು ಅವನ ಚಿತ್ತ. ಈಗ 3ನೇ ಚಿತ್ತ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದುವಾಗ ಮನುಷ್ಯನಿಗೆ ಅನೇಕ ಆಲೋಚನೆಗಳಿರ್ತದೆ, ಆದರೆ ದೇವರ ಚಿತ್ತನ್ನೇ ನೆರವೇರ್ತದೆ, ಸ್ಥಾಪಿಸಲ್ಪಡ್ತದೆ. ಅಂದರೆ ಮನುಷ್ಯನಿಗೆ ಕೂಡ ಅನೇಕ ಆಲೋಚನೆ ಇರ್ತದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಂತ. ನಾನು ಹೇಳ್ತೀನಿ, ಇವತ್ತು ನಮಗೆ ನಮ್ಮ ಸ್ವಂತ ಚಿತ್ತ ಬೇಡ, ಸೈತನ ಚಿತ್ತ ಕೂಡ ಇಲ್ಲ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನೀವು ಸಮರ್ಪಿಸುವಾಗ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಗೊತ್ತಾ, ಒಂದು ತೃಪ್ತಿ ಇರ್ತದೆ. ಇವತ್ತು ಎಷ್ಟು ಜನಗಳಿಗೆ ತೃಪ್ತಿ ಇಲ್ಲ ಇವತ್ತು ಗೊತ್ತಾ ನಿಮಗೆ. ಅವ್ರ ಹತ್ರ ಹಣ ಇರ್ತದೆ, ವಿದ್ಯಾಭ್ಯಾಸ ಇರ್ತದೆ, ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಎಲ್ಲ ಇರ್ತದೆ, ಅವ್ರಿಗೆ ಬಂಗ್ಲೆ ಇರ್ತದೆ, ಎಲ್ಲ ಇದ್ದರೆ ಕೂಡ ಒಂದು ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಗೊತ್ತಾ, ಅವ್ರಿಗೆ ದೇವರು ಒಂದು ಕರೆ ಇಟ್ಟಿದ್ದಾರೆ, ಅವ್ರ ಮೇಲೆ ದೇವರು ಒಂದು ಉದ್ದೇಶ ಇಟ್ಟಿದ್ದಾರೆ, ಒಂದು ದೇವರು ಚಿತ್ತ ಇಟ್ಟಿದ್ದಾರೆ. ಆ ಚಿತ್ತವನ್ನು ಅವ್ರು ಮಾಡುವ ಗಂಟಲು ಅವ್ರಿಗೆ ಆ ಪರಿಪೂರ್ಣವಾದ ಸಂತೋಷ ಅವ್ರಿಗೆ ಸಿಕ್ಕದಿಲ್ಲ, ಯಾವುದಲ್ಲಿ ಕೂಡ ಸಿಕ್ಕದಿಲ್ಲ. ಅವ್ರು ಯಾವಾಗ ಅವರ ಕರೆಯನ್ನು, ಅವ್ರ ದೇವರ ಚಿತ್ತವನ್ನು ತಿಳ್ಕೊಂಡು ಅದನ್ನು ಮಾಡ್ತಾರೆ ನೋಡಿ, ಆವಾಗಲೇ ಆ ಸ್ಯಾಟಿಸ್ಫ್ಯಾಕ್ಷನ್, ಆ ತೃಪ್ತಿ ಅವರ ಜೀವಿತದಲ್ಲಿ ಉಂಟಾಗ್ತದೆ. ನಾನು ಇವತ್ತು ಹೇಳ್ತೀನಿ ನೋಡಿ, ಇವತ್ತು ಅನೇಕರು ದೇವರ ಚಿತ್ತವನ್ನು ಮಾಡ್ತಾ ಇಲ್ಲ. ಇವತ್ತು ಅನೇಕರು ದೇವರ ಚಿತ್ತವನ್ನು ತಿಳ್ಕೊಳ್ಳೋಕೆ ಕೂಡ ಆಸೆ ಪಡ್ತಾ ಇಲ್ಲ. ಅವರು ಹೇಗೆ ಗೊತ್ತಾ, ಈಗ ಒಂದು ಸೆತ್ತೋಗಿರೋ ಮೀನು ನೋಡಿ ನೀವು, ಈ ಸೆತ್ತೋಗಿರೋ ಮೀನು ನೀರು ಯಾವ ಕಡೆ ಹೊಡಿತದೆ ಆ ಕಡೆ ಈ ಮೀನು ಹೋಗ್ತದೆ. ಒಂದು ಜೀವವುಳ್ಳ ಮೀನು ಹೇಗಿರ್ತದೆ ಗೊತ್ತಾ, ತನಗೆ ಇಷ್ಟ ಬಂದ ಕಡೆಯೇ ಆ ನೀರುಗಳನ್ನು ಏನು ಮಾಡೋದು, ಎದುರಿಸಿ ಮುಂದೆ ಹೋಗುವುದಾಗಿರ್ತದೆ. ಇವತ್ತು ನಾನು ನೀವು ಸತ್ತವರಲ್ಲ. ಎಫೆಸರ್ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯ ಹೇಳಿದ್ರೆ ನಾವು ಸತ್ತಿದ್ದು ನಿಜ. ಇವತ್ತು ದೇವರು ನಮ್ಮನ್ನು ತನ್ನ ಪುನರುತ್ಥಾನದ ಶಕ್ತಿಯಿಂದ ನಮ್ಮನ್ನು ಮತ್ತೇನು ಮಾಡಿದೆ, ಜೀವವಾಗಿ ಎಬ್ಬಿಸಿದ್ದಾರೆ. ಅದಕ್ಕೆ ಪೌಲ್ ಹೇಳಿದರು ಗಲಾತ್ಯರು 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಜೀವಿಸೋದು ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸುತ್ತಾ ಇದ್ದಾರೆ. ಹಾಗೆ ಯೇಸು ನಮ್ಮಲ್ಲಿ ಜೀವಿಸೋದ್ರಿಂದ ನಾವು ಸತ್ತೋದ ಮೀನು ಹಾಗೆ ಆಚೆ ಈಚೆ ಇವತ್ತು ಹಿಂಗೆ ಮಾಡ್ತೀನಿ ಅಂತ ಹೇಳೋದು, ನಾಳೆ ಹಂಗೆ ಮಾಡ್ತೀನಿ ಅಂತ ಹೇಳೋದು ಹಂಗಿಲ್ಲ. ಒಬ್ಬರು ನನಗೆ ಗೊತ್ತು, ಅವ್ನು ಚಿಕ್ಕ ಹುಡುಗ ಗೊತ್ತು, ಅವನೇನು ಮಾಡ್ತಾನೆ ಅಂದರೆ, ಒಂದು ದಿವಸ ನಾನು ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ ಅಂತಾನೆ, ಒಂದೊಂದು ಸಲ ಪಾಸ್ಟರ್ ಆಗ್ತೀನಿ ಅಂತಾನೆ, ಒಂದೊಂದು ಸಲ ಮ್ಯೂಸಿಕ್ ಬಾರಿಸ್ತೀನಿ ಅಂತಾನೆ, ಒಂದೊಂದ್ಸಲ ಡ್ರೈವಿಂಗ್ ಮಾಡ್ತೀನಿ ಅಂತಾನೆ. ಆಗ ಅವನಿಗೆ ಒಂದೊಂದು ದಿವಸ ಗಾಳಿ ಹೊಡೆದಂಗೆ ಎಲ್ಲ ಹಂಗಿರಬಾರ್ದು, ದರ್ಶನ ಇರಬೇಕು. ಹಲ್ಲೆಲೂಯಾ. ನಮಗೆ ದೇವರ ದರ್ಶನ ಇರಬೇಕು. ನನ್ನನ್ನು ದೇವರು ಕರೆದಿದ್ದಾರೆ. ಕಳೆದ ವಾರ ಎಲ್ಲ ನಾನು ಹೇಳಿದೆಲ್ಲ, ನಾವೆಲ್ಲ ಮುತ್ತುಗಳು, ನಾವೆಲ್ಲ ನೆಲದಲ್ಲಿ ಬೆಲೆ ಬಾಳೋ ಪೊಕ್ಕಿಷ ಹಾಗೆ ದೇವರು ನಮ್ಮನ್ನು ಮೇಲೆತ್ತಿದ್ದಾರೆ. ಆ ಥರ ದೃಷ್ಟಿಲಿ ಘನತೆ ಮಹಿಮೆ ಹೊಂದಿದ್ದೀವಿ. ನಿಮಗೆ ಸಂದೇಹ ಇದ್ದರೆ ನೀವು ಓದಿ ನೋಡಿ, ಏಸಯ್ಯ
49ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ, ನಿಮಿತ್ತವಾಗಿ ನಾನು ಮಹಿಮೆ ಹೊಂದ್ತೀನಿ. ಯಾಕೋಬೆ, ಇಸ್ರಾಯೇಲೇ, ನಿನ್ನ ನಿಮಿತ್ತ ನನ್ನ ಮಹಿಮೆ ಹೊಂದ್ತೀನಿ. ಇವತ್ತು ದೇವರು ಅವರು ಹೇಗೆ ಬೇಕಾದರೂ ಮಹಿಮೆ ಹೊಂದ್ಬೋದು. ಅವರು ಮಹಿಮೆ ರಾಜ್ಯನ ಮಹಿಮೆಯಲ್ಲಿ ವಾಸಿಸುವ ದೇವರು. ಆದರೆ ಅವರು ಇಷ್ಟಪಡ್ತಾರೆ ಇವತ್ತು ರಾಜ್ಯ ಮುಖಾಂತರ ಮಹಿಮೆ ಹೊಂದಬೇಕು, ಮಾಸ್ಕ್ ಮುಖಾಂತರ ಮಹಿಮೆ ಹೊಂದಬೇಕು. ಹಾಗೆ ಒಬ್ಬೊಬ್ಬರ ಮುಖಾಂತರ ದೇವರ ಮಹಿಮೆ ಹೊಂದಬೇಕಂತ ಇಷ್ಟಪಡ್ತಾರೆ. ಹಾಗೆ ಮಹಿಮೆ ಹೊಂದಲಿಕ್ಕೆ ಸ್ಥಳ ಮಾಡಿಕೊಡ್ಬೇಕಲ್ಲ, ನಾವು ಸಮರ್ಪಿಸಬೇಕಲ್ಲ. ಸಮರ್ಪಿಸಿ ಮಾತ್ರನೇ ದೇವರು ತನ್ನ ಮಹಿಮೆನ ನಮ್ಮಲ್ಲಿ ಇಟ್ಟು ಏನು ಮಾಡ್ತಾರೆ, ಅವರ ನಾಮವನ್ನು ಮಹಿಮೆ ಪಡಿಸಿಕೊಳ್ತಾರೆ. ಯಾವಾಗ ಕೋರಸ್ ಇಸ್ರೇಲ್ ಜನಗಳು ಮಾಡಲಿಲ್ಲ, ಆಮೇಲೆ ಏನಾಯಿತು, ಈ ಚಾನ್ಸ್ ಕೋರಸ್ಗೆ ಹೋಗಿದ್ದು. ಇಲ್ಲ, ನಮಗೆ ಸಿಕ್ಕುವ ಚಾನ್ಸನ್ನು ನಾವು ಕಳ್ಕೊಬಾರಬಾರ್ದು. ಹಲ್ಲೆಲೂಯಾ. ಯೇಸು ಸ್ವಾಮಿನ ಸೈತಾನ ಶೋಧನೆ ಮಾಡೋಕ್ಕೆ ಬಂದ. 3 ವಿಧದಲ್ಲಿ ಶೋಧನೆ ಮಾಡಿದ. ಯೇಸು ಸ್ವಾಮಿ ತಾನು ಯಾಕೆ ಭೂಮಿಗೆ ಬಂದಿದ್ದಾರೆ, ಅವ್ರ ಏನು ಉದ್ದೇಶ, ತಂದೆ ಏನು ಇಷ್ಟಪಡ್ತಾರೆ, ಅದು ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಚೆನ್ನಾಗಿ ಗೊತ್ತಿದ್ದೇನೆ, ಈಸಿಯಾಗಿ ಸೈತಾನನ್ನು ಹ್ಯಾಂಡಲ್ ಮಾಡಿದರು. ಈಗ ಸೈತಾನ ಯೇಸು ಸ್ವಾಮಿ ಹತ್ರ ಬಂದು ಮೊದಲನೇ ಶೋಧನೆ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡು. ಈಗ ಯೇಸು ಸ್ವಾಮಿಗೆ ಗೊತ್ತು, ತಂದೆಯ ಚಿತ್ತವನ್ನು ಮಾಡುವುದೇ ನನ್ನ ಆಹಾರ. ಈಗ ಇವನೇನು ಹೇಳ್ತಾನೆ, ನಿನಗೆ ಹೊಟ್ಟೆ ಹಸಿತಾ ಇದೆ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಅಂತ ಇವನು ಹೇಳ್ತಿದ್ದಾನೆ. ಇವನು ಹೇಳಿದರೆ ಕೂಡ ಯೇಸು ಸ್ವಾಮಿಗೆ ಗೊತ್ತು. ಏನು ಗೊತ್ತಾ, ತಂದೆಯ ಚಿತ್ತವನ್ನು ಮಾಡುವುದೇ ನನ್ನ ಆಹಾರ. ನಿಮಗೆ ಗೊತ್ತಾ, ಈ ಸೌತ್ ಇಂಡಿಯನಲ್ಲಿ ಇದೆಯಲ್ಲ ನಾವು, ಈ ತಮಿಳ್ನಾಡು, ಕರ್ನಾಟಕ, ನಮಗೆಲ್ಲ ಅನ್ನ ಭಾಳ ಇಷ್ಟ. ಏನೇ ತಿಂದು, ಏನು ಚಪಾತಿ ತಿನ್ನಿ, ಏನೇ ದೋಸೆ ತಿಂದಕ್ಕೂ ಸ್ವಲ್ಪ ಅನ್ನ ತಿಂದರೆ ತೃಪ್ತಿ. ಹಾಗೆ ಈ ಸೈಡಲ್ಲಿ ನೀವು ನೋಡುವಾಗ ರೈಸ್ ತುಂಬ ಇಷ್ಟಪಡ್ತಾರೆ. ನಾರ್ತ್ ಕಡೆ ಹೋಗಿ, ಪಂಜಾಬು ಆ ಕಡೆ ಮಹಾರಾಷ್ಟ್ರ ಕಡೆ ಹೋದರೆ ಅವ್ರಿಗೆ ಚಪಾತಿ ಇರಬೇಕು, ಅವ್ರಿಗೆ ಗೋಧಿ ಜಾಸ್ತಿ ಇಷ್ಟಪಡ್ತಾರೆ ಅವರು. ಈಗ ಫಾರಿನ್ಗೆ ಹೋಗಿ, ಫಾರಿನ್ಗೆ ಹೋದರೆ ಅಲ್ಲಿ ಬ್ರೆಡ್, ಅಲ್ಲಿ ಏನು ಪಿಜ್ಜಾ, ಬ್ರೆಡ್, ಅದು ಬ್ರೆಡ್, ಈ ಬ್ರೆಡ್, ಆ ಬ್ರೆಡ್ಡೇ ಅವರಿಗೆ. ಈಗ ದೂತರನ್ನು ತಗೊಳ್ಳಿ, ದೂತರಿಗೆ ಮನ್ನಾನೇ ಅವರಿಗೆ ಏನಾಗಿದೆ, ರೊಟ್ಟಿಯಾಗಿದೆ. ಆದರೆ ದೇವರ ಮಕ್ಕಳಿಗೆ ಈ ಸಂದೇಶವನ್ನು ಕೇಳುವ ನನಗೂ ನಿಮಗೂ ಆಹಾರ ಏನು ಗೊತ್ತಾ, ದೇವರ ಚಿತ್ತವನ್ನು ಮಾಡುವುದೇ ನಮ್ಮ ಆಹಾರ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ರೊಟ್ಟಿ ತಿಂದು ಮಾತ್ರ ಜೀವಿಸಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಜೀವಿಸುತ್ತಾರೆ. ಈಗ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದರೆ, ಅಪ್ಪ ಈ ಕಲ್ಲು ರೊಟ್ಟಿ ಮಾಡಿ ತಿನ್ಬೇಕಂತ ಏನಿಲ್ಲ, ನನ್ನ ಆಹಾರ ತಂದೆಯ ಚಿತ್ತವನ್ನು ಮಾಡೋದು ಗೊತ್ತಿತ್ತು. ಅದಕ್ಕೇನು ಮಾಡಲಿಲ್ಲ, ಅಲ್ಲಿ ಏನು ಯೇಸು ಸ್ವಾಮಿ ಅದನ್ನು ಅಲ್ಲಿ ಅದ್ಭುತ ಎಲ್ಲ ಮಾಡಿ ಸರ್ಕಸ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಟಾಕಿದ್ರು ಅವನ್ನ. ಈಗ ಎರಡನೇದಾಗಿ ಒಂದು ಬೆಟ್ಟದ ಮೇಲೆ ಕರ್ಕೊಂಡೋಗಿ, ನೋಡಿ ಇಲ್ಲಿಂದ ನೀನು ಧುಮುಕು, ನಿನ್ನನ್ನು ಕಾಯುವುದಕ್ಕೆ ದೇವರು ದೂತರುಗಳನ್ನು ಅಪ್ಪಣೆ ಇಟ್ಟಿದ್ದಾರಲ್ಲ, ಕಾಲು ಕಲ್ಲು ತೆಗೆದ ಹಾಗೆ ದೇವರು ದೂತರುಗಳ ಕೈಗಳು ಹಿಡಿತಾರೆ ಅಂತ ಯೇಸು ಸ್ವಾಮಿಗೆ ಹೇಳ್ತಿದ್ದಾನೆ. ಈಗ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತು, ಆತನು ಕಾಯಲು 1 ಅಲ್ಲ 2 ಅಲ್ಲ 1000 ಅಲ್ಲ 1000 ದೂತರಿದ್ದಾರೆ ಅಂತ ಯೇಸು ಸ್ವಾಮಿ ಚೆನ್ನಾಗಿ ಗೊತ್ತು. ಹೇಗೆ ಗೊತ್ತು ಪಾಸ್ಟರ್ ನಿಮಗೆ? ಒಂದು ಸಾರಿ ಹೇಳಿದರು ಯೇಸು ಸ್ವಾಮಿ, ನಾನು ತಂದೆ ಹತ್ರ ಬೇಡಿಕೊಂಡ್ರೆ 12 ಲಿಗಿಯೋನ್ ಅಷ್ಟು ದೂತರುಗಳನ್ನು ಕೊಡ್ತಾರೆ. ಕೆಲವರು ಹೇಳ್ತಾರೆ, ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ, ಒಂದು ಲಿಗಿಯೋನ್ ಅಂದರೆ 3000 ಇಂದ 4000 ಅಂತೆ. ಅಂದರೆ 12,000 ಹಾಕಿ 12 ಲಿಗಿಯೋನ್ ಅಂದರೆ ಅದು 70,000 ದೂತರುಗಳು ದೇವರಿಗೆ ಸೇವೆ ಮಾಡಲಿಕ್ಕೆ ರೆಡಿಯಾಗಿದ್ದರು. ಇವನು ಹೇಳ್ತಿದ್ದಾನೆ, ಏನು ಹೇಳ್ತಾನೆ, ನಿನ್ನ ಇದರಿಂದ ಧುಮುಕಿದ್ರೆ ನಿನಗೆ ದೂತರು ಸಹಾಯ ಮಾಡ್ತಾರೆ. ದೇವ್ರಿಗೆ ಗೊತ್ತು, ನೀನು ಹೇಳ್ಬೇಕಂತ ಏನಿಲ್ಲ, ನಾನು ಒಂದು ಮಾತು ಹೇಳಿದರೆ ನನಗೆ ಸಹಾಯ ಮಾಡಿ ಎಷ್ಟು 70,000 ದೂತರುಗಳು ಇದ್ದಾರೆ ಅಂತ ದೇವರಿಗೆ ಗೊತ್ತಿತ್ತು. 3ನೇದಾಗಿ ಈಗ ಕರ್ಕೊಂಡೋಗಿ ಒಂದು ಕಡೆ ನಿಲ್ಲಿಸಿ ಹೇಳ್ತಾನೆ, ಎಲ್ಲ ವೈಭವನ ನಿನಗೆ ಕೊಡ್ತೀನಿ, ನೀನು ನನಗೆ ಅಡ್ಡ ಬೀಳು. ನೀವು ಸೈತಾನ ಹೇಳ್ದ, ನನಗೆ ಅಡ್ಡ ಬೀಳು. ಈಗ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು, ಫಿಲಿಪಿಯರ್ 2ನೇ ಅಧ್ಯಾಯದಲ್ಲಿ ಒಂದು ದಿನ ಬರ್ತದೆ, ಯೇಸು ಎನ್ನುವ ನಾಮದ ಮುಂದೆ ಎಲ್ಲರೂ ಏನು ಮಾಡ್ತಾರೆ, ಮೊಣಕಾಲು ಹಾಕುವರಾಗಿರ್ತಾರೆ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು, ಆತನ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವಾಗಿ ತಂದೆಯಾದ ದೇವರು ಉನ್ನತ ಪಡಿಸುತ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಆ ಗೊತ್ತಿರುವ ನಿಮಿತ್ತವಾಗಿ ನೋಡಿ, ಆ ಮಿಷನ್, ಆ ಅಸೈನ್ಮೆಂಟ್, ಅವ್ರು ಯಾಕೆ ಬಂದಿದ್ದಾರೆ ಭೂಮಿಗೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಸೈತಾನ ಹತ್ರ ಹೋಗಿ ಡೀಲ್ ಮಾಡಲಿಲ್ಲ. ಅವ್ರು ಹೇಳಿದ್ರು, ಸೈತಾನ ಆಚೆ ಹೋಗು, ನನಗೆ ಗೊತ್ತು, ನೀನು ಬಂದು ಏನು ನನಗೆ ತಿಳಿಸಿಬೇಡ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂದರೆ, ನಿಮ್ಮ ಚಿತ್ತ, ನಿಮ್ಮ ಕರೆಯನ್ನು ನಿಮಗೆ ತಿಳ್ಕೊಬಿಟ್ರೆ ನಿಮ್ಮ ಜೀವಿತ ಸ್ಮೂತಾಗಿರ್ತದೆ, ಶ್ರಮನೇ ಇರೋದಿಲ್ಲ. ಯಾರು ಏನು ಹೇಳಿದ್ರು ಕೂಡ ನೀವು ದೇವರ ಚಿತ್ತವನ್ನು ಮಾಡಿಕೊಂಡೇ ನೀವು ಹೋಗ್ತಾ ಇರ್ತೀರ. ನೀವು
ಅದಕ್ಕೆ ನಾನು ಹೇಳ್ತೀನಿ ನೋಡಿ, ದೇವರ ಚಿತ್ತ ಭಾಳ ಮುಖ್ಯ. ಈ ದೇವರ ಚಿತ್ತ ಹೇಗೆ ತಿಳ್ಕೊಳ್ತೀವಿ ಗೊತ್ತಾ? ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳಿದರು, ನನ್ನ ಕುರಿತು ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದಿಲ್ಲ ಅಂತ ಕೀರ್ತನೆ 40 ನಾವು ಲಾಸ್ಟ್ ವೀಕ್ ನಾನು ನಿಮಗೆ ತೋರಿಸಿದ್ದೆ. ಈ ದೇವರ ಚಿತ್ತ ಹೇಗೆ ತಿಳ್ಕೊಳ್ತೀವಿ ಗೊತ್ತಾ? ನಾವು ಕನಸುಗಳ ಮುಖಾಂತರ. ಮತ್ತಾಯ 2ನೇ ಅಧ್ಯಾಯದಲ್ಲಿ ಕನಸಲ್ಲಿ ಯೋಸೇಫ್ ಸಂಗಡ ದೇವರು ಮಾತಾಡಿದರು. ಈ ಊರಲ್ಲಿ ಇರಬೇಡ, ಊರು ಬಿಟ್ಟು ಹೋಗಂತ ಹೇಳ್ತಾರೆ. ಮರಿಯಾಳನ್ನ ಸೇರಿಸುವಂಥ ಕನಸುಗಳಲ್ಲಿ ದೇವರು ಮಾತಾಡಿದರು. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 1ರಿಂದ ಓದ್ಕೊಂಡು ಬನ್ನಿ. ಅಲ್ಲಿ 6ನೇ ವಾಕ್ಯದಲ್ಲಿ ಬರುವಾಗ, ಈ ಊರಲ್ಲಿ ಒಂದು ಪ್ರವಾದಿ ಇದ್ದರೆ ಅವನ ಜೊತೆ ನಾನು ಏನು ಮಾಡ್ತೀನಿ, ಆ ಪ್ರವಾದಿಯನ್ನು ಇಟ್ಟು ಊರ ಜನರ ಜೊತೆ ಮಾತಾಡ್ತೀನಿ. ಆದರೆ ಮೋಸ ಜೊತೆ ನಾನು ಮುಖಾಗಿ ಮಾತಾಡ್ತೀನಿ. ಈಗ ದೇವರು ಹೇಳ್ತಾರೆ, ನಾನು ನಿನ್ನ ಮುಖಾಗಿ ಮಾತಾಡ್ತೀನಿ. ವಾಕ್ಯದ ಮುಖಾಂತರ ದೇವರ ಚಿತ್ತವನ್ನು ತಿಳ್ಕೊಬೋದು, ಕನಸುಗಳ ಮುಖಾಂತರ ದೇವರ ಚಿತ್ತಗಳನ್ನು ತಿಳ್ಕೊಬೋದು. ದೇವರೇ ನಿಮ್ಮ ಜೊತೆ ಮುಖಾಗಿ ಕೆಲವು ಸಮಯದಲ್ಲಿ ಮಾತಾಡಲಿಕ್ಕೆ ಸಾಧ್ಯ, ಧ್ವನಿಯಾಗಿ ಮಾತಾಡಲಿಕ್ಕೆ ದೇವರಿಂದ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕೊಲೋಸ್ಯರ 3ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ, ಶಾಂತಿದಾಯಕನಾದ ದೇವರು ನಿಮ್ಮ ಹೃದಯಗಳಲ್ಲಿ ಶಾಂತಿ ನೆಲೆಗೊಳ್ಳಿರಲಿ ಅಂತ ಹೇಳುವಾಗ, ದೇವರ ಚಿತ್ತ ಹೇಗೆ ತಿಳ್ಕೊಳ್ತೀವಿ ಗೊತ್ತಾ? ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ಸಮಾಧಾನ ಇರ್ತದೆ, ಒಂದು ದೈವಿಕ ಸಮಾಧಾನ ಇರ್ತದೆ. ಈ ಗಲಿಬಿಲಿ ಇದ್ದರೆ ತಿಳ್ಕೊಳ್ಳಿ ಇದು ದೇವರ ಚಿತ್ತ ಇಲ್ಲ ಅಂತ. ಆಗ ಆ ಸಮಾಧಾನ ಇರ್ತದೆ. ಕೆಲವು ಸಮಯದಲ್ಲಿ ಕೆಲವು ಪ್ರವಾದಿಗಳ ಮುಖಾಂತರ ನಿನ್ನ ಜೊತೆ ದೇವರು ಮಾತಾಡ್ಬೋದು. ಎಷ್ಟು ಮಾರ್ಗಗಳನ್ನು ದೇವರು ಇಟ್ಟಿದ್ದಾರೆ. ನೀವು ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ನೋಡಿ, ದಾನಿಯೇಲ್ ಓದ್ತಾ ಇರ್ತಾರೆ. ಓದುವಾಗ ಅವ್ರಿಗೊಂದು ವಿಷಯ ಗೊತ್ತಾಯ್ತದೆ. 70 ವರ್ಷಗಳಾದ ಮೇಲೆ ಈ ಬ್ಯಾಬಿಲೋನ್ಯರ ಕೈಗಳಿಂದ ದೇವರು ಇಸ್ರಾಯೇಲ್ ಜನಗಳನ್ನು ಬಿಡಿಸುತ್ತಾರೆ ಅಂತ ಯೆರೆಮೀಯ ಪ್ರವಚನೆ ಮಾಡಿದ್ದಾರೆ. ಆ ವಾಕ್ಯ ಇಟ್ಟು ಅವರು ಪ್ರಾರ್ಥನೆ ಮಾಡ್ತಾರೆ ನೋಡಿ. ದೇವರು ಒಂದು ಕೋರಸ್ ರಾಜನ ಅಲ್ಲಿ ಎಬ್ಬಿಸೋದನ್ನು ನಾವು ನೋಡ್ತೀವಿ. ಆಗ ನಿಮ್ಮ ಚಿತ್ತ ಎಲ್ಲಿ ಬರೆದಿದೆ ಅಂದರೆ, ಈ ಸತ್ಯವೇದದಲ್ಲಿ ದೇವರು ಬರೆದಿಟ್ಟಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿ ನಿಮಗೆ ದೊರಕುತ್ತದೆ, ಹುಡುಕಿ ನಿಮಗೆ ಸಿಕ್ಕುತ್ತದೆ, ತಟ್ಟಿರಿ ತೆರೆಯಲ್ಪಡ್ತದೆ. ಇವತ್ತು ತುಂಬ ಕ್ರೈಸ್ತರು ಎಲ್ಲಿ ನಿಂತೋಗ್ಬಿಟ್ರು ಗೊತ್ತಾ? ಬೇಡಿಕೊಳ್ಳೋದಲ್ಲೇ ನಿಂತು ಬಿಟ್ರು. ದೇವರೇ ಒಂದು ಒಳ್ಳೆ ಕೆಲಸ ಕೊಡು ದೇವರೇ, ದೇವರೇ ಅದು ಕೊಡು ದೇವರೇ, ಇದು ಕೊಡು ದೇವರೇ, ಇದೇ ಕೇಳೋದಲ್ಲೇ ನಿಂತು ಬಿಟ್ರು. ಯಾವಾಗಾದರೆ ಹುಡುಕಿದ್ದೀರಾ? ಈ ಹುಡುಕದಂದ್ರೆ ಏನು ಗೊತ್ತಾ? ದೇವರೇ ನನಗೆ ವರಗಳನ್ನು ಕೊಡು ದೇವರೇ, ನನ್ನ ಇನ್ನೂ ಅಭಿಷೇಕ ಕೊಡು ದೇವರೇ, ದೇವರೇ ನಿನ್ನ ಚಿತ್ತ ಏನಾಗಿದೆ ದೇವರೇ ನನಗೆ ತಿಳಿಯಪಡಿಸು, ನಿನ್ನ ಚಿತ್ತವನ್ನು ಮಾಡ್ತೀನಿ ದೇವರೇ, ನನಗೆ ಕೃಪೆಯನ್ನು ಕೊಡು ದೇವರೇ, ನಿನ್ನ ಪ್ರೀತಿಯ ಆಳ ಅಗಲ ಅದರ ಎತ್ತರವನ್ನು ತಿಳ್ಕೊಳ್ಳೋಕ್ಕೆ ಕೃಪೆ ಕೊಡು ದೇವರೇ, ನನ್ನ ಆತ್ಮಿಕ ಕಣ್ಗಳನ್ನು ತೆರಿ ದೇವರೇ, ನಿನ್ನ ಮುಖ ಪ್ರಸನ್ನತೆಯನ್ನು ನಾನು ಬಯಸ್ತೀನಿ ದೇವರೇ, ನಾನು ನೋಡ್ಬೇಕು. ಹೀಗೆ ಯಾವತ್ತರ ಹುಡುಕಿದೀವ? ಹುಡುಕ್ಲಿಕ್ಕೆ ನೀವು ಟೈಮೇ ಇಲ್ಲ. ನಮಗೆ ಬೈಬಲಲ್ಲಿ ಹುಡುಕ್ಲಿಕ್ಕೆ ಟೈಮೇ ಇಲ್ಲ. ಅದು ಬಿಡಿ. ಈಗ 3ನೇ ದೇವರನ್ನ ಹೇಳಿ ತಟ್ಟಿದ್ರೆ ತೆರಿತೀನಿ ಅಂತ ಹೇಳೋ. ಈ ತಟ್ಟದೇನು ಗೊತ್ತಾ? ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ ಫ್ರೆಂಡ್ಸ್ ಇರುವಾಗ ಏನು ಮಾಡ್ತಾರೆ, ಅವ್ರು ಹೋಗಿ ತಟ್ತಾರೆ, ಬಾಗಿಲು ತಟ್ಟುವಾಗ ಏನು ಹೇಳ್ತಾರೆ, ನಾನು ಬಂದಿದ್ದೀನಿ ಅಂದ ತಕ್ಷಣ ನಾನು ಓಡಿ ಬಂದು ತೆರಿತಾನೆ. ಯಾಕೆಂದರೆ ಈಗ ಎಷ್ಟು ಅವ್ರು ಕ್ಲೋಸ್ ಆಗಿದ್ದಾರೆ ಅಂತ ಹೇಳುವಾಗ, ಈಗ ಬೇಡಿಕೊಳ್ಳೋದೇನ ಬೇಕಾಗಿಲ್ಲ, ಅಲ್ಲಿ ಹುಡುಕೋದಿಲ್ಲ, ಡೈರೆಕ್ಟ್ಲಿ ಹೋಗಿ ತಟ್ಟಿದ್ರೆ ಸಾಕು, ತೆರೆಯುವರಾಗಿರ್ತಾರೆ. ಈಗ ದೇವರು ನಮ್ಮ ಹತ್ರ ಏನು ಇಷ್ಟಪಡ್ತಾರೆ ಅಂದರೆ, ಈಗ ದೇವರು ಮೋಸೆ ಜೊತೆ ನಿಮ್ಮ ಜೊತೆ ಮುಖಾಮುಖವಾಗಿ ಮಾತಾಡಬೇಕಾ? ಯೋಸೆಫ್ನ ಹಾಗೆ ಕನಸು ನೀವು ಕಾಣಬೇಕಾ? ಇಲ್ಲ ವಾಕ್ಯ ಓದುವ ಸಮಯದಲ್ಲಿ ವಾಕ್ಯದಲ್ಲಿ ದೇವರ ಚಿತ್ತವನ್ನು ನಿಮಗೆ ಪ್ರಕಟಿಸಬೇಕಾ? ನೀವೇನು ಮಾಡಬೇಕು ಗೊತ್ತಾ? ಕ್ರಿಯೆ ಕೊಡಬೇಕು. ಯು ಹ್ಯಾವ್ ಟು ಪೇ ದ ಪ್ರೈಸ್. ಕೆಲವು ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಾವಿರಬೇಕು. ಮಾರ್ತಾಳನ ದೇವರು ಹೇಳಿದರು, ನೀನು ಅನೇಕ ವಿಷಯದಲ್ಲಿ ಏನು ಮಾಡ್ತಾ ಇದೆಯಾ? ಚಿಂತೆ ಮಾಡ್ತಿದ್ಯಾ, ಅನೇಕ ವಿಷಯದಲ್ಲಿ ಗಲಿಬಿಲಿ ಆಗಿದೆಯಾ ನೀನು. ಇವತ್ತು ಅನೇಕರು ನೋಡಿ ಹಾಗೇನೆ, ಅನೇಕರು ವ್ಯಾಟ್ಸಪ್ಪಲ್ಲಿ ಬ್ಯುಸಿ, ಫೇಸ್ಬುಕ್ಕಲ್ಲಿ ಬ್ಯುಸಿ, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಬ್ಯುಸಿ, ಅದಲ್ಲಿ ಬ್ಯುಸಿ, ಇದರಲ್ಲಿ ಬ್ಯುಸಿ. ನಮ್ಮನ್ನು ದೇವರು ನೋಡಿ ಹೇಳ್ತಾರೆ, ನೀನು ಮಾರ್ತಾಳಾಗಿ ಯಾವಾಗಲೂ ಬ್ಯುಸಿ ಇದೆಯಲ್ಲ, ಮತ್ತು ಹೆಂಗಲೇ ದೇವ್ರ ಚಿತ್ತನ ತಿಳಿಸ್ಕೊಡೋದು ನಮಗೆ? ಯಾವಾಗ ನೀವು ಸಮಯವನ್ನು ಒದಗಿಸಿ ಮರಿಯಾಳ ಹಾಗೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ತೀರ ನೋಡಿ, ಆಗ ತನ್ನ ಚಿತ್ತವನ್ನು ನಿಮಗೆ ದೇವರು ತಿಳಿಸ್ತಾರೆ. ಈಗ ದೇವರ ಚಿತ್ತ ನಾನು ನಿಮ್ಗೆ ಹೇಳಿದಲ್ಲ, ದೇವರ ಚಿತ್ತ ಮಾಡೋರು ನೆಲೆಗೊಳ್ಳುವರಾಗಿರ್ತಾರೆ. ಏನೇ ಬಂದರೆ ಕೂಡ ಅವ್ರಿಗೆ ದೇವರೇ ಅಸ್ಥಿಭಾರವಾಗಿ, ದೇವರೇ ಬಲವಾಗಿ, ದೇವರವ್ರಿಗೆ ಪಾಲಾಗಿ, ದೇವರವರಿಗೆ ತಂದೆಯಾಗಿ, ತಾಯಿಯಾಗಿ, ಸ್ನೇಹಿತನಾಗಿ ದೇವರು ನಿಲ್ಲಿಸುವರಾಗಿರ್ತಾರೆ. ಒಂದು ವಾರ ನಾನು ಹೇಳಿದ್ನಲ್ಲ, ಒಬ್ಬರು ದೇವರ ಚಿತ್ತ ಮಾಡಿದರೆ ಪ್ರಕೃತಿಗಿಂತ ಮಿಗಿಲಾಗಿ ಒಂದು ಶಕ್ತಿಯನ್ನು ದೇವರು ಕೊಡುವರಾಗಿರ್ತಾರೆ. ದೇವರ ಚಿತ್ತವನ್ನು ಮಾಡುವಾಗ ಅವರು ಯಾವತ್ತೂ ರಾಂಗ್ ಡಿಸಿಷನ್ ತೊಗೊಳ್ಳೋದಿಲ್ಲ, ಅವರ ಡಿಸಿಷನ್ ರೈಟ್ ಆಗಿರುವ ಹಾಗೆ ದೇವರು ಸಹಾಯ ಮಾಡ್ತಾರೆ. ಒಬ್ಬರು ದೇವರ ಚಿತ್ತ ಮಾಡಿದರೆ ಯೋಹನ 17 ಪ್ರಕಾರ ದೇವರು ನಿಮ್ಮನ್ನು ಘನಪಡಿಸುತ್ತಾರೆ.
ಅನೇಕ ವರ್ಷಗಳಿಂದ ಪ್ರಮೋಷನ್ ಸಿಕ್ಕಲಿಲ್ವ ನಿಮಗೆ? ಅನೇಕ ವರ್ಷದಿಂದ ಒಳ್ಳೆ ಇನ್ಕ್ರಿಮೆಂಟ್ ಸಿಕ್ಕಲಿಲ್ವಾ? ನಾನು ಹೇಳ್ತೀನಿ ನೋಡಿ, ನೀವು ದೇವರ ಕಡೆ ಗಮನ ಕೊಡುವ ಸಮಯದಲ್ಲಿ ನಿಮ್ಮ ಪ್ರಮೋಷನ್ನು, ನಿಮ್ಮ ಇನ್ಕ್ರಿಮೆಂಟು, ನೀವು ಏನು ಆಸೆ ಪಡ್ತೀರಾ ಅದೆಲ್ಲ ನಿಮ್ಮನ್ನು ಹುಡುಕಿ ಬರುವುದಾಗಿರ್ತದೆ. ಅದಕ್ಕೆ ದೇವರು ಹೇಳಿದರು, ಲೋಕದ ಪ್ರಕಾರ ಏನು ಮಾಡಬೇಡ, ನಿನ್ನ ಮನಸ್ಸಿಡಬೇಡ, ನಿನ್ನ ಮನಸ್ಸು ನೂತನ ಪಡಿಸಂದ್ರೆ ಈ ವಾಕ್ಯಗಳು ಓದಿ. ಒಂದು ವಾರ ಹೇಳಿದ್ನಲ್ಲ, ಯೋಶ್ವ ದೇವರು ಹೇಳಿದ್ರು, ಇದು ಹೋದಪ್ಪ, 20 ಲಕ್ಷ ಜನನ ನಡೆಸಬೇಕಿಲ್ವಾ, ಇದು ಹೌದು, ಇದು ನಿನಗೆ ಮ್ಯಾಪ್, ಇದು ನಿನ್ನ ನಡೆಸುವುದಾಗಿರ್ತದೆ. ದೇವರ ಚಿತ್ತ ಮಾಡಲಿಕ್ಕೆ ನೀವು ಮುಂದೆ ಬರುವ ಸಮಯದಲ್ಲಿ ದರ್ಶನಗಳಾಗಲಿ, ವಾಕ್ಯದಲ್ಲೇ ಆಗಲಿ, ನೇರ ಮುಖದಲ್ಲೇ ಆಗಲಿ, ದೇವರು ನಿಮಗೆ ರಹಸ್ಯಗಳನ್ನು ತಿಳಿಯಪಡಿಸ್ತಾರೆ. ಅದನ್ನು ಮಾಡುವಾಗ ಅದು ತಂದೆಗೂ ಮಹಿಮೆ, ನಿಮ್ಮ ಜೀವಿತಕ್ಕೂ ಅರ್ಥಕರವಾಗಿರ್ತದೆ. ಹಲ್ಲೆಲೂಯಾ, ಅರ್ಥವಾಗಿರ್ತದೆ. ಇವತ್ತು ಅನೇಕರಿಗೆ ಅವಕಾಶ ಇದ್ದರೆ ಕೂಡ ಅದನ್ನು ಮಾಡ್ತಾ ಇಲ್ಲ. ಇವತ್ತು ಎಷ್ಟು ಯೌವನಸ್ಥರು ನಾನು ನೋಡ್ತೀನಲ್ಲ, ಅವ್ರಿಗೆ ಬೈಬಲ್ ಓದಲಿಕ್ಕೆ ಆಸೆ ಇಲ್ಲ, ದೇವರ ಚಿತ್ತವನ್ನು ತಿಳ್ಕೊಳ್ಳೋಕೆ ಆಸೆ ಇಲ್ಲ, ಅವ್ರಿಗೆ ದೇವರ ಸೇವೆ ಮಾಡಲಿಕ್ಕೆ ಇಷ್ಟ ಇಲ್ಲ, ದೇವರು ಇವತ್ತು ಏನು ಆಸೆ ಪಡ್ತಾರೆ ಅಂತ ಇಷ್ಟ ಇಲ್ಲ. ಒಂದು ಕಡೆ ನಾನು ನೆಕ್ಸ್ಟ್ ವೀಕ್ ನಿಮಗೆ ತೋರಿಸ್ತೀನಿ. 1 ಸಾಮುವೇಲ 3ನೇ ಅಧ್ಯಾಯದಲ್ಲಿ ದೇವರ ಇಷ್ಟ, ದೇವರ ಚಿತ್ತವನ್ನು ಮಾಡಬೇಕು, ದೇವರ ಇಷ್ಟವನ್ನು ತಿಳ್ಕೋಬೇಕು. ಈಗ ನೋಡಿ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ತುಂಬ ಟಯರ್ಡಾಗಿ ಬಂದಿದ್ದೀನಿ, ನನಗೊಂದು ಆಸೆ. ಏನು ಆಸೆ ಗೊತ್ತಾ? ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟರೆ, ಒಂದು ವಾಟರ್ ಮೆಲನ್ ಜ್ಯೂಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ನನಗೆ ಆಸೆ, ಅದು ನನ್ನ ಇಷ್ಟ. ಆದರೆ ನೀವೇನು ಕೊಟ್ರಿ? ಒಂದು ಗ್ಲಾಸ್ ತಣ್ಣಗೆ ನೀರು ಕೊಟ್ರಿ. ಅವಾಗೇನಾಯಿತು? ನನಗೆ ದಾಹ ಇತ್ತು, ಆ ನೀರೇನಾಯಿತು? ಅದು ನನಗೆ ಅವತ್ತು ಆ ಚಿತ್ತವನ್ನು ತೃಪ್ತಿಪಡಿಸಿತ್ತು. ಈಗ ದಾಹ ಇತ್ತು, ನೀರು ಕೊಟ್ಟರೆ ತೃಪ್ತಿ ಆಯಿತು, ಆದರೆ ಆಸೆ ಇದೆ ಒಂದು ಒಳಗಡೆ. ಹಲ್ಲೆಲೂಯಾ. ಹಾಗೆ ನಾನು ಹೇಳ್ತೀನಿ ನೋಡಿ, ಇವತ್ತು ಯೇಸು ದೇವರು ಇವತ್ತು ಕೆಲವು ಆಸೆಗಳನ್ನು ಇಟ್ಟಿದ್ದಾರೆ. ಇದನ್ನು ನನ್ನ ಮಗ ಮಾಡ್ತಾನ, ನನ್ನ ಮಗಳು ಮಾಡ್ತಾಳ, ಇದನ್ನು ತಿಳ್ಕೊಳ್ತಾರ, ಅವ್ರು ರೆಡಿ ಇದ್ದಾರೆ ತಿಳಿಯೋಕ್ಕೆ, ಅವ್ರು ತಿಳಿಯಪಡಿಸೋಕ್ಕೆ ರೆಡಿ ಇದ್ದಾರೆ. ನಾವು ತಿಳ್ಕೊಳ್ಳೋಕ್ಕೆ ನಮಗೆ ಮರೆಯಲ್ತರ ಪಾದದಲ್ಲಿ ಕೂರೋಕ್ಕೆ ಟೈಮ್ ಇಲ್ಲ, ಬ್ಯುಸಿ ನಾವು. ದೇವರ ಚಿತ್ತವನ್ನು ಮಾಡಲಿಕ್ಕೆ ಮುಂದೆ ಬನ್ನಿ. ನೀವು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕು, ಎಲ್ಲ ನಿಮಗೆ ಕೊಡಲ್ಪಡ್ತದೆ. ಸಮಯ ಇರುವಾಗ ನೀವು ವಾಕ್ಯ ಓದಿ. 1 ಸಾಮುವೇಲ 13ನೇ ಅಧ್ಯಾಯದಲ್ಲಿ 13-14ನೇ ವಾಕ್ಯ ಓದಿ. 1 ಸಾಮುವೇಲ 13ನೇ ಅಧ್ಯಾಯದಲ್ಲಿ 13-14. ಸಾಮುವೇಲನು ಸೌಲನ ನೋಡಿ ಹೇಳ್ತಾರೆ, ಏನಯ್ಯ ಮೂರ್ಖ ಥರ ಮಾಡಿದೆಯಲ್ಲ ನೀನು, ನಿನ್ನ ರಾಜ್ಯವನ್ನು ದೇವರು ನಿತ್ಯವಾಗಿ ಸ್ಥಾಪಿಸ್ತಾ ಇದ್ದಾರಲ್ಲ, ಈ ಥರ ಚಿಕ್ಕ ಒಂದು ಬೇಡದವರ ಕಾರ್ಯ ಮಾಡಿದೆಯಲ್ಲ, ಏನು ಮಾಡಿದರು? ಬೇಡ ಅಂತ ಹೇಳಿದ್ರು ಇವರು. ಅಮ್ಮೆಲೆಕ್ಕರು ಅವರ ಸಹವಾಸ ಬೇಡ, ನಮಗೆ ಸರ್ವನಾಶ ಮಾಡೋರನ್ನ ಬೇಡ ಅಂತ ದೇವ್ರು ಹೇಳಿದರೆ ಕೂಡ ಇವ್ರೇನು ಮಾಡ್ತಾರೆ? ಇವ್ರು ದೇವರ ಇಷ್ಟ ತಿಳ್ಕೊಳ್ಳಲ್ಲ, ದೇವ್ರ ಇಷ್ಟ ತಿಳ್ಕೊಳ್ಳಲ್ಲ, ದೇವರ ಚಿತ್ತನ ತಿಳ್ಕೊಳ್ಳಲ್ಲ. ಏನೋ ಒಂದು ಇವ್ರು ಮಾಡೋಕ್ಕೆ ಹೋಗಿ ಲಾಸ್ಟಲ್ಲಿ ನೀವು ಆ ವಾಕ್ಯ ಹೋದ್ರೆ ನೋಡಿ, ನಿನ್ನ ರಾಜ್ಯವನ್ನು ಸ್ಥಾಪಿಸ್ತಾ ಇದ್ರು. ಅಂದರೆ ದಾವೀದು ಪಿಕ್ಚರಲ್ಲಿ ಇರಲಿಲ್ಲ. ಯಾವಾಗ ಸೌಲು ಅದನ್ನು ಮೀರಿದ್ರು, ಆಮೇಲೆ ದಾವೀದು ಪಿಕ್ಚರ್ಗೆ ಬಂದಿದ್ದು. ಯಾಕೆಂದ್ರೆ ನೀವು ಓದಿ, ಇಂಗ್ಲೀಷ್ಲಿ ಆಗಿದೆ, ಗಾಡ್ ವುಡ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ಯುವರ್ ಕಿಂಗ್ಡಮ್ ಅಂತ ಬರೆದಿದೆ. ಅಂದರೆ ಸೌಲ ವಂಶದಿಂದಲೇ ಮೆಸ್ಸಿಯನ್ನು ಬರಬೇಕಾಗಿತ್ತು. ಆದರೆ ಸೌಲು ದೇವರ ಚಿತ್ತವನ್ನು ತಿಳ್ಕೊಳ್ಳದಿರೋ ಕಾರಣ ರಾಜ್ಯವನ್ನು ಕಳ್ಕೊಬಿಟ್ರು. ನಾನು ಇವತ್ತು ಹೇಳ್ತೀನಿ ನೋಡಿ, ನಾವು ದೇವರ ಚಿತ್ತವನ್ನು ನಾವು ಮಾಡದೆ, ತಿಳ್ಕೊಳ್ಳದೆ, ಅದಕ್ಕೆ ಸಮಯ ಕೊಡದೆ ನಾವು ಇಷ್ಟ ಪ್ರಕಾರ ಹೋಗ್ತಾ ಇದ್ದರೆ ತೃಪ್ತಿ ಇರೋದಿಲ್ಲ, ಎಲ್ಲೋ ಏನೋ ಒಂದು ತೊಂದರೆ. ತಿಳ್ಕೊಳ್ಳಿ. ಹಲ್ಲೆಲೂಯಾ. ನೀವು ತಿಳ್ಕೊಳ್ಳುವ ಸಮಯದಲ್ಲಿ ಅದು ಆಶೀರ್ವಾದ. ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಓದಿ. ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಮೋಸೆಗೆ ದೇವರು ಹೇಳಿದರು, ಮೋಸೆ ನನ್ನ ಜನರನ್ನ ಒಂದು ಹೋಗಿ ನೋಡು, ನನ್ನ ಜನರನ್ನ ಒಂದು ಹೋಗಿ ವಿಚಾರಿಸಿ ನೋಡು ಅಂತ ಹೇಳಿದರು. ಈಗ ದೇವರು ಏನು ಹೇಳಿದ್ರು? ನೀನು ಹೋಗಿ ನೋಡಪ್ಪ, ನನ್ನ ಜನರನ್ನ ನೋಡಿ. ಅಂದರೆ ಅವ್ರಿಗೆ ಆಲ್ರೆಡಿ ಅವರ ಕೂಗು, ಅವ್ರನ್ನ ಬಿಡುಗಡೆ ಮಾಡಬೇಕು, ಅವನ್ನ ಉನ್ನತ ತರಬೇಕಂತ ದೇವರಿಗೆ ಪ್ಲ್ಯಾನ್ ಇಟ್ಟಿದ್ದಾರೆ ಮನಸ್ಸಲ್ಲಿ. ನೀನು ಹೋಗಿ ಅವ್ರನ್ನ ನೋಡ್ಕೊಂಬಾ, ನೋಡಿ ವಿಚಾರಿಸಿ. ಈಗ ಮೋಸೆ 40 ವರ್ಷ ಅರಮನೆಯಲ್ಲಿ ಇದ್ರಲ್ಲ, ತುಂಬ ಟ್ಯಾಲೆಂಟ್ ಆಗಿತ್ತು, ತುಂಬ ಕಲೆ ಅವ್ರಿಗೆ ಗೊತ್ತಿತ್ತು, ತುಂಬ ಇದಿತ್ತು. ಈಗ ಮೋಸೆ ಏನು ಮಾಡಿದ ಅಂತ ಅಲ್ಲಿ ಹೋಗಿ ನೋಡುವ ಸಮಯದಲ್ಲಿ, ಅಲ್ಲಿ ಐಗುಪ್ತನು ಇಸ್ರೇಲನ್ನು ಜಗಳ ಮಾಡುವ ಸಮಯದಲ್ಲಿ ಮೋಸೆ ಏನು ಮಾಡಿದ? ಇಮ್ಮಿಡಿಯೇಟ್ಲಿ ಅವ್ರ ಆ್ಯಕ್ಷನ್ ತೋರಿಸ್ಬಿಟ್ಟು. ಯಾಕಂದರೆ ಇವ್ರಿಗೆ ತುಂಬ ಕಲೆ ಇತ್ತು, ತುಂಬ ಟ್ಯಾಲೆಂಟು, ತುಂಬ ಅರಮನೆಯಲ್ಲಿ ಬೆಳೆದಿದ್ದಾರಲ್ಲ, ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಏನು ಗೊತ್ತಿದೆ ಅಂದರೆ, ಈ ಜನರನ್ನ ರಕ್ಷಿಸಲಿಕ್ಕೆ ನನ್ನನ್ನೇ ದೇವರು ಆರಿಸ್ಕೊಂಡು ಬಿಟ್ಟಿದ್ದಾರೆ ಅಂತ ಇವರು ಆತರ ಪಟ್ಟೇನು ಮಾಡಿಬಿಟ್ರು, ಐಗುಪ್ತನ ಕೊಂದುಬಿಟ್ರು. ಐಗುಪ್ತ ಕೊಂದು ಮಣ್ಣಲ್ಲಿ ಹಾಕಿದ್ದು ರಾಜಕ್ಕೆ ಗೊತ್ತಾಯಿತು. ಈ ಸುದ್ದಿ ಮೋಸಕ್ಕೆ ಗೊತ್ತಾಗಿದ್ಮೇಲೆ ಈಗ ಮೋಸೆ ನೋಡಿ 40 ವರ್ಷ ಅರಣ್ಯಕ್ಕೆ ಹೊರಡ್ಬಿಡ್ತಾರೆ. 40 ವರ್ಷ ಅರಣ್ಯದಲ್ಲಿ ಇದ್ದರು.
ಆದರೆ ದೇವರು ನೋಡಿ, ಅದೇ ನಾನು ಹೇಳಿದ್ನಲ್ಲ, ದೇವರು ಬಂದು ಆವಾಗಲೇ ಹೇಳಿದ ಹಾಗೆ ತನ್ನ ಕರೆಯಲ್ಲಿ, ತನ್ನ ಗಿಫ್ಟ್ಗಳಲ್ಲಿ, ತನ್ನ ವರಗಳಲ್ಲಿ ಅವರು ಪಶ್ಚಾತ್ತಾಪ ಪಡಲ್ಲ. ಮೋಸ ಹೀಗೆ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡಲಿಲ್ಲ. 40 ವರ್ಷ ಆಗಿದ್ಮೇಲೆ ಮತ್ತೆ ದೇವರು ಅವನ್ನ ಸಂಧಿಸಿದ್ರು. ಮತ್ತೆ ನೀನು ಫಾರನ್ ಮುಂದೆ ಹೋಗಿ ನಿಲ್ಲಬೇಕಂತ ಹೇಳೋ ಸಮಯದಲ್ಲಿ ಈಗ ಆ ಮೋಸೆಯ ಚಿಕ್ಕ ಆತ್ರ, ಸ್ವಲ್ಪ ಮೋಸ ಆತ್ರ ಪಟ್ಟಿದ್ದರಿಂದ ಏನಾಯಿತು ಗೊತ್ತಾ? ವಾಗ್ದಾನ ಪ್ರಕಾರ ನೋಡುವಾಗ 400 ವರ್ಷಗಳಾದಮೇಲೆ ದೇವರು ನಿಮ್ಮನ್ನು ಸಂಧಿಸ್ತಾರೆ, ದೇವರು ನಿಮ್ಮನ್ನು ಐಗುಪ್ತದಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ 430 ವರ್ಷ ಆಗಿಬಿಡ್ತು. ಈ 30 ವರ್ಷ ಯಾಕೆ ಗೊತ್ತಾ? ಮೋಸೆ ಆತರ ಪಟ್ಬಿಟ್ರು. ಮೋಸ ಏನು ಮಾಡಿಬಿಟ್ರು? ಆತರ ಪಟ್ಟಿ ಒಂದು ಡಿಸಿಷನ್ ತಗೊಂಡಿದ್ದರಿಂದ ಇವತ್ತು 30 ವರ್ಷ ಆ ದೇವರ ಚಿತ್ತ ನೆರವೇರಲಿಕ್ಕೆ ಡಿಲೇ ಆಯಿತು. ಈಗ 30 ವರ್ಷಗಳು ಎಷ್ಟು ಸಾವುಗಳಲ್ಲಿ ಬಿದ್ದಿರ್ಬೋದು ಇಲ್ವಾ? ಎಷ್ಟು ಫಾರೂನು ಅವರ ಜನಗಳು ಎಷ್ಟು ಜನನ ಸಾಯಿಸಿರ್ಬೋದು. ಹಾಗೆ ಒಂದು ತಿಳ್ಕೊಳ್ಳದೆ, ದೇವರ ಹತ್ರ ತಿಳ್ಕೊಳ್ಳದೆ, ಒಂದು ಏನೋ ಮನಸ್ಸಿಗೆ ತೋಚಿದ ಟ್ಯಾಲೆಂಟು, ಬಲ, ಶಕ್ತಿಯನ್ನು ಉಪಯೋಗಿಸೋಕೆ ಹೋಗುವಾಗ ದೇವರ ಚಿತ್ತ ನೆರವೇರುವುದರಲ್ಲಿ ಡಿಲೇ ಆಗಿಬಿಡ್ತದೆ. ಅದರಿಂದ ನಷ್ಟಗಳು ಬರುವುದಾಗಿರ್ತದೆ. ಆದರೆ ಕೂಡ ನಾನು ಹೇಳ್ತೀನಲ್ಲ, ದೇವರು ಬಿಡಲ್ಲ. ಅದೇ ಮೋಸನ ಕರ್ಕೊಂಡು ಬಂದು ಅದೇ ಫಾರೋನ ಮುಂದೆ ನಿಂತು ಅದೇ ಮೋಸನ ಇಟ್ಟು ಏನು ಮಾಡಿದ್ರು? ದೇವರು ಇಸ್ರಾಯೇಲ್ ಜನಗಳಿಗೆ ಬಿಡುಗಡೆ ಕೊಟ್ಟಿದ್ದನ್ನು ನಾವು ನೋಡುವರಾಗಿರ್ತೀವಿ. ಹಲ್ಲೆಲೂಯಾ. ನಿಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತನಾಗಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಯು ಆರ್ ನಾಟ್ ಆರ್ಡಿನರಿ ಪರ್ಸನ್. ಈ ದೇವರ ವಾಕ್ಯಗಳನ್ನು ಕೇಳ್ತಾ ಇರೋರು ನೀ ಸಾಧಾರಣವರಲ್ಲ. ನೀ ಬಲಹೀನರಾಗಿರ್ಬೋದು, ನೀವು ಬುದ್ಧಿಹೀನರಾಗಿರ್ಬೋದು. ಆದರೆ ದೇವರ ಕೈಯಲ್ಲಿ ನಿಮ್ಮ ಸಮರ್ಪಿಸುವಾಗ ನಿಮಗೆ ದೇವರ ಜ್ಞಾನ ಕೊಡ್ತಾರೆ. ದೇವರು ತನ್ನ ಸಾಮರ್ಥ್ಯವನ್ನು ತುಂಬಿಸಿ ನಿಮ್ಮನ್ನು ಉನ್ನತಪಡಿಸಿ ತೋರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ನಾವು ನೋಡುವ ಸಮಯದಲ್ಲಿ ಆ ವಾಕ್ಯ ಹೇಳ್ತದೆ, 2 ಸಾಮ್ಯುಯೇಲ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಾವು ಓದ್ತೀವಿ. 2 ಸಾಮ್ಯುಯೇಲ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಈಗ ನೀವು ಯೋಚನೆ ಮಾಡಿ ನೋಡಿ, ದಾವೀದೇ ಹೇಳ್ತಾರೆ. ಏನು ದಾವೀದ ಹೇಳ್ತಾರೆ ಅಂದರೆ, ನಾನು ಕುರಿಗಳ ಹಿಂದೆ ಹೋಗ್ತಾ ಇದ್ದೆ. 2 ಸಾಮ್ಯುಯೇಲ 7ನೇ ಅಧ್ಯಾಯದಲ್ಲಿ ನಾನು ನೋಡುವಾಗ ನಾನು ಕುರಿಗಳ ಹಿಂದೆ ಹೋಗ್ತಾ ಇದ್ದೆ. ಅವ್ರನ್ನ ದೇವರು ಈಗ ರಾಜನಾಗಿ ಮಾಡಿದರು. ಈಗ ರಾಜರಿಗೆ ಆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಒಂದು ಸಮಯ ಬರುವ ಸಮಯದಲ್ಲಿ ಎಲ್ಲ ರಾಜರು ಯುದ್ಧಕ್ಕೆ ಹೋಗುವರಾಗಿದ್ದರು. ಈಗ ಯುದ್ಧಕ್ಕೆ ಹೋಗುವ ಒಂದು ಸಮಯವಾಗಿತ್ತು. ಅಂಥ ಸಂದರ್ಭದಲ್ಲಿ ಈ 2 ಸಾಮ್ಯುಯೇಲಲ್ಲಿ ನಾನು ನೋಡುವ ಸಮಯದಲ್ಲಿ 11ನೇ ಅಧ್ಯಾಯದಲ್ಲಿ ಆ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ನಾನು ನೋಡುವಾಗ ದಾವೀದು ಯೆರೂಸಲೇಮಲ್ಲಿ ಉಳ್ಕೊಂಡ್ಬಿಟ್ರು. ಅವರು ಹೋಗಲಿಲ್ಲ. ಈಗ ಹೋಗಲಿಲ್ಲ, ಆಯಿತು. ಈಗ 2ನೇ ವಾಕ್ಯದಲ್ಲಿ ನಾನು ನೋಡುವಾಗ ಸಂಜೆ ಸಮಯದಲ್ಲಿ ಅವ್ರು ಹೋಗಿ ಏನು ಮಾಡೋದು, ಅರಮನೆ ಮೇಲೆ ಹಾಗೇ ನೋಡುವ ಸಮಯದಲ್ಲಿ ದೂರದಲ್ಲಿ ಒಬ್ಬರು ಬೆರ್ಷಿಬಾ ಅವರು ಸ್ನಾನ ಮಾಡ್ತಾಯಿದ್ದಾರೆ. ಈಗ ಅವ್ರ ಕಣ್ಣಲ್ಲಿ ಬಿದ್ದು ಬಿಡ್ತು. ಈಗೇನು ಮಾಡ್ತಾರೆ, ಆಕೆನ ಕರೆ ಕಳಿಸ್ತಾರೆ. ಈಗ ಆಕೆನ ಕರೆ ಕಳಿಸ್ತಾರೆ. ಈಗ ದಾವೀದ್ ಅವ್ರ ಜೊತೆ ಸಂಬಂಧ ಇಟ್ಕೊಳ್ತಾರೆ. ಈಗ ದಾವೀದ್ಗೆ ಬೆರ್ಷೆಬ ಹೋಗ್ಬಿಡ್ತಾರೆ. ಅವ್ರಿಗೊಂದು ದಿವಸ ಸುದ್ದಿ ಬರ್ತದೆ, ಬೆರ್ಷೆಬ ಈ ಥರ ಗರ್ಭಿಣಿ ಆಗಿದ್ದಾರೆ ಅಂದ ತಕ್ಷಣ ದಾವೀದ್ ಏನು ಮಾಡ್ತಾರೆ, ಅವರ ಗಂಡ ಯುದ್ಧದಲ್ಲಿ ಇರ್ತಾನೆ, ಅವನ ಕರೆ ಕಳಿಸ್ತಾರೆ, ಉರಿಯಾನ ಕಳಿಸಿ ಇಲ್ಲಿ ಅಂತ. ಉರಿಯಾನ ಕರೆ ಕಳಿಸಿ ಉರಿಯ ಹತ್ರ ಹೇಳ್ತಾನೆ, ಅಪ್ಪ ನಿನ್ನ ಮನೆಗೆ ಹೋಗು, ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿ ಜೊತೆ ಇರು, ಸ್ವಲ್ಪ ದಿವಸ ಟಯರ್ಡ್ ಆಗಿರ್ತೀಯ ನೀನು, ಹೋಗಿ ಅಂತ. ಅಂದರೆ ಇವ್ರು ಗರ್ಭಿಣಿ ಆಗಿದೆ ಅಲ್ಲ, ಈಗ ಬೈ ಚಾನ್ಸ್ ಇವ್ರಿಗೆ ಯಜಮಾನ್ರಲ್ಲಿ ಹೋಗ್ಬಿಟ್ರೆ ಇವ್ರ ಮೇಲೆ ಏನು ತೊಂದರೆ ಬರೋದಿಲ್ಲ ಅಂತ ಈಗೇನು ಮಾಡ್ತಾರೆ ಅಂತ ಹೇಳುವಾಗ ನೀ ಅಲ್ಲಿ ಹೋಗಿರು ಅಂತ. ಆದರೆ ಉರಿಯ ಒಂದು ಒಳ್ಳೆ ಮನುಷ್ಯ. ಅವ್ರು ಹೇಳಿದರು, ರಾಜ ನನ್ನ ಜೊತೆ ಇರೋರೆಲ್ಲ ಯುದ್ಧದಲ್ಲಿ ಇದ್ದಾರೆ, ನಾನು ಮಾತ್ರ ಹೋಗಿ ನನ್ನ ಹೆಂಡತಿ ಜೊತೆ ಸುಖವಾಗಿರಂದ್ರೆ ಇದು ಏನು ನ್ಯಾಯ, ಇದು ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ. ಅಲ್ಲೇ ಇರುವಾಗ ಈಗ ದಾವೀದ್ ಏನು ಮಾಡಿಬಿಟ್ರು ಅಂತ ಒಂದು ಕಾಗದ ಬರೆದುಬಿಟ್ರು ಜೋಬಾಬ್ಗೆ, ಇವನ್ನ ಮುಂದೆ ಬಿಟ್ಬಿಡಿ, ಯುದ್ಧದಲ್ಲಿ ಬಿಟ್ಟು ಇವನು ಸಾಯುವ ಹಾಗೆ ಮಾಡಿಬಿಡಿ ಅಂತೇಳಿ. ಇವನು ಆ ಲೆಟ್ರ್ ಬರೆದು ಯಾರ ಕೈಲಿ ಕೊಟ್ಟರು ಗೊತ್ತಾ? ಅದೇ ಉರಿಯ ಕೈಲೇ ಲೆಟ್ರ್ ಕೊಟ್ಟು ಕಳಿಸ್ತಾರೆ. ಇವನು ನೋಡಿ ಎಷ್ಟು ನಂಬಿಗಸ್ತನೋ, ಹೋಗ್ತಾ ಇರೋ ದಾರಿಯಲ್ಲಿ ಏನು ಲೆಟ್ರಲ್ಲಿ ಬರೆದಿದ್ದಾರೆ ಅಂತ ಕೂಡ ಓದಲಿಲ್ಲ ಅಂತ ತಗೊಂಡೋಗಿ ತನ್ನ ಮರಣದ ಲೆಟ್ರನ್ನ ಅಲ್ಲೇ ಅವನೇ ಕೊಡ್ತಾನೆ. ಏನಾಯಿತು, ಯುದ್ಧದಲ್ಲಿ ಮುಂದೆ ಬಿಟ್ಟರು, ಅವನು ಸತ್ತೋದ್ರು. ಆ ಸುದ್ದಿ ಈಗ ದಾವೀದಿಗೆ ಬಂತು. ದಾವೀದು ಎಲ್ಲ ಮುಗಿತಂತ ತಿಳ್ಕೊಂಡ್ರು. ಆದರೆ 2 ಸಾಮ್ಯುಯೇಲ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ನೋಡ್ತೀವಿ, ಒಂದು ದಿನ ನಾಥನನ ದೇವರು ಕಳಿಸಿದರು. ನಾಥನನ್ನು ದಾವೀದನ ಬಂದು ಸಂಧಿಸಿದರು. ನಾಥನ್ ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬ ಐಶ್ವರ್ಯವಂತ ಇದ್ದ, ಅವನಿಗೆ ಬೇಕಾದಷ್ಟು ಐಶ್ವರ್ಯ ಇತ್ತು, ಕುರಿಗಳು ದನಗಳು ಎಲ್ಲ ಇತ್ತು ಅವನಿಗೆ. ಒಂದು ದಿನ ಅವನ ಮನೆಗೆ ಒಬ್ಬರು ನೆಂಟರು ಬಂದರು, ಒಬ್ಬ ರಿಲೇಷನ್ ಬಂದರು. ಆದರೆ ಆ ಐಶ್ವರ್ಯವಂತನ ಮನೆ ಮುಂದೆ ಒಬ್ಬ ಬಡವನಿದ್ದ, ಅವನಿಗೆ ಒಂದೇ ಒಂದು ಕುರಿ ಇತ್ತು. ಈಗ ಈ ಗೆಸ್ಟ್ ಬಂದ್ರಲ್ಲ, ಈ ಐಶ್ವರ್ಯವಂತ ಮನೆಗೆ ಗೆಸ್ಟ್ ಬರುವಾಗ ಇವನೇನು ಮಾಡಿಬಿಟ್ಟ, ಐಶ್ವರ್ಯವಂತನು
ಆ ಬಡವನ ಹತ್ರ ಇರೋ ಒಂದು ಕುರಿಯನ್ನು ತಗೊಂಡು ಬಂದು ಈ ಮನೆಗೆ ಬಂದಿರುವ ಗೆಸ್ಟ್ಗೆ ಉಪಚಾರ ಮಾಡಿದನು ಅಂತ ಹೇಳಿದ ತಕ್ಷಣವೇ ನೋಡಿ 5ನೇ ವಾಕ್ಯದಲ್ಲಿ ನೀನು ನೋಡುವಾಗ 5 ವಾಕ್ಯ ದಾವೀದನಿಗೆ ರೋಷ ಬಂದ್ಬಿಡ್ತು. ಯಾರು ಈ ಥರ ಕೆಲಸ ಮಾಡಿದ್ರು ನನ್ನ ರಾಜ್ಯದಲ್ಲಿ ಅಂತ ರೋಷವಾಗಿ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ, ಅವನು ದೊಡ್ಡ ಕಾರ್ಯ ಮಾಡಲಿಲ್ಲ, ಅವನು ಬರೀ ಒಂದು ಕುರಿಯನ್ನೇ ತೆಗೆದಿದ್ದಾರೆ. ಆದರೆ ದಾವೀದನ ಜೀವಿತದಲ್ಲಿ ನೋಡುವಾಗ ಬೆರ್ಷೆಬ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾರೆ, ಒಂದು ಮರ್ಡರ್ ಮಾಡಿದ್ದಾರೆ. ಅದಕ್ಕಿಂತ ಇದು ದೊಡ್ಡದು ಯಾವುದು? ಆ ಒಂದು ಕುರಿನ ತಗೊಂಡ್ರಲ್ಲ, ಅದಕ್ಕಿಂತ ಇದು ದೊಡ್ಡದು. ಆದರೆ ನೋಡಿ, ಇವರು ರೋಷಪಟ್ಟು ಎದುರು ಯಾರಿದು ಅಂತ ಅವ್ರು ಹೇಳಿದರು. ನಾಥನ್ ಹೇಳಿದರು, ಅದು ನೀನೇ, ಅದು ಹಲ್ಲೆಲೂಯಾ, ನೀನೇ ಅದು ಅಂತ 7ನೇ ವಾಕ್ಯದಿಂದ ಬಿಡಿಸಿ ಹೇಳ್ತಾರೆ ಅವರು. ಅವ್ರು ಏನು ಹೇಳ್ತಾರೆ ಗೊತ್ತಾ? ನಿನಗೆ ಇಸ್ರಾಯೇಲನ್ನ ಯೂದನ ಕೊಟ್ಟರು, ನಿನಗೆ ಹೆಂಡತಿ, ಆಸ್ತಿ, ಅಂತಸ್ಸು, ಹೆಸರು ಎಲ್ಲವನ್ನ ಕೊಟ್ಟರಲ್ಲ. ಅಲ್ಲಿ ದೇವ್ರು ಹೇಳ್ತಾರೆ, ನಿನಗೆ ಇದು ಸಾಕಾಗದೆ ಹೋಗಿದ್ದಿದ್ರೆ ನೀನು ನನ್ನ ಹತ್ರ ಕೇಳಿದ್ರೆ ಇನ್ನೂ ಕೊಡ್ತಾ ಇದ್ದೀನಲ್ಲ, ಆದರೆ ಯಾಕೆ ನೀನು ಈ ಥರ ಮಾಡಿದ್ಯಾ ಅಂತ ಹೇಳುವಾಗ ನೋಡಿ, ಈಗ ಅಲ್ಲಿ ನಾವು ಒಂದು ಕಾರ್ಯನ ನಾವು ತಿಳ್ಕೊಳ್ತೀವಿ. ಏನಂತ ಹೇಳುವಾಗ ಅವನು ಪಶ್ಚಾತ್ತಾಪ ಪಟ್ಟ. ಅಲ್ಲಿ ದಾವೀದ ಆ ಪಶ್ಚಾತ್ತಾಪ ಪಟ್ಟು ಅವನು ಅಲ್ಲಿ ಗೋಳಾಡೋದನ್ನು ನಾವು ನೋಡ್ತೀವಿ. ಆ 24ನೇ ವಾಕ್ಯ ಓದಿ ನೋಡಿ, 2 ಸಾಮ್ಯಲ 12ನೇ 24ನೇ ವಾಕ್ಯ. ನಿನಗೊಂದು ಕುಮಾರನು ಬರ್ತಾನೆ, ನಿನಗೆ ಕುಮಾರನನ್ನು ಕೊಡ್ತಾನೆ, ಅವನು ಪ್ರಿಯನಾಗಿರ್ತಾನೆ ಅಂತ ಹೇಳಿ ದಾವೀದನ ಸಂತೈಸೋದನ್ನು ನಾನು ನೋಡ್ತೀವಿ. 2 ಕಾರ್ಯ ನಾನು ಈ ವಿಷಯ ಹೇಳುವಾಗ 2 ಕಾರ್ಯ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಈ ರಾಜ್ಯ ದೇವರು ಅವನನ್ನು ರಾಜನಾಗಿ ಮಾಡಿರುವಾಗ ರಾಜರು ಅವರ ಪದ್ಧತಿ ಪ್ರಕಾರ ಅವರು ಒಂದು ಸಮಯ ಬರುವಾಗ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು, ಅದೇ ನಿಯಮ ಇತ್ತು. ಈಗ ಯಾವಾಗ ಅದನ್ನು ಮಾಡದೆ ತನ್ನ ಅರಮನೆಯಲ್ಲೇ ತನ್ನ ಯೆರೂಸಲೇಮಲ್ಲೇ ಉಳ್ಕೊಳ್ಳುವಾಗಲೇ ಅನೇಕ ತೊಂದರೆಗಳಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ನಿಮ್ಮ ಕಾಲಿಂಗ್, ನಿಮ್ಮ ಮೇಲಿರುವ ದೇವರ ಕರೆ, ನಿಮ್ಮ ಮೇಲಿರುವ ದೇವರ ಚಿತ್ತವನ್ನು ನೀವು ಯಾವಾಗ ತಿಳ್ಕೊಳ್ಳದೆ ನೀವು ಅದನ್ನು ನೆರವೇರಿಸದೆ ನಿಮ್ಮ ಇಷ್ಟ ಪ್ರಕಾರ ನೀವು ಹೋಗ್ತಾ ಇರ್ತೀರ, ಅನೇಕ ಈ ರೀತಿಯ ಪ್ರಶ್ನೆಗಳು ಬರಲಿಕ್ಕೆ ಭಾಳ ಸಾಧ್ಯತೆಗಳಿರ್ತದೆ. ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಬೆಸ್ಟ್ ನಾನು ಹೇಳ್ತೀನಿ ನೋಡಿ, ನೋ ಯೋರ್ ಕಾಲಿಂಗ್, ನಿಮ್ಮ ಕರೆಯನ್ನು ನೀವು ತಿಳ್ಕೊಳ್ಳಿ. ಯೆರೆಮೀಯ 29:11 ಹೇಳುವ ಹಾಗೆ ನಿನ್ನ ಮೇಲೆ ಮಾಡ್ತಾ ಇರುವ ಆಲೋಚನೆಗಳು. ಕೀರ್ತನೆ 139:17 ವಾಕ್ಯ ಓದಿ, ನನ್ನ ಮೇಲೆ ದೇವರೇ ನಿನ್ನ ಸಂಕಲ್ಪಗಳು ಅಸಂಖ್ಯೆಯಾಗಿದೆ. ಅಂದರೆ ದೇವರು ಒಬ್ಬೊಬ್ಬರ ಮೇಲೆ ಇಟ್ಟಿರುವ ಸಂಕಲ್ಪಗಳು ಅದು ಅಸಂಖ್ಯೆಯಾಗಿದೆ, ಎಣಿಸೋಕ್ಕಾಗಲ್ಲ. ಅಂಥ ಸಂಕಲ್ಪಗಳನ್ನು ಇವತ್ತು ದೇವರು ಇಟ್ಟಿದ್ದಾರೆ. ಯಾವತ್ತಾದ್ರೂ ಕೂತ್ಕೊಂಡಿದ್ರೆ ದೇವರ ಸಮ್ಮುಖದಲ್ಲಿ, ಕೀರ್ತನೆ 139:17 ಪ್ರಕಾರ ದೇವರೇ ನನ್ನ ಮೇಲೆ ಸಂಕಲ್ಪಗಳು ಅಸಂಖ್ಯ, ದೇವ್ರ ನಂಬರ್ಸ್ ಕೌಂಟೇ ಮಾಡೋಕೆ ಅಷ್ಟಿಟ್ಟಿದೆಯಲ್ಲ, ತಿಳಿಯಪಡಿಸು ದೇವರೇ. ಹಾಗೆ ಬಂದಿದ್ದೀವಿಯಾ? ಹಾಗೆ ಬಂದರೆ ಬೇಡದಿರುವ ಅನ್ನಸಿಸಿ ಪ್ರಾಬ್ಲಮ್ಗಳಿಗೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ದಾವೀದ ಹಾಗೆ ಬೇಡದಿರುವ ಕೊಲೆ ಮಾಡಿ, ಅದು ಮಾಡಿ, ಇದು ಮಾಡಿ, ಯಾಕೆ ಹೋಗಬೇಕಾಗಿರುವ ಸಮಯದಲ್ಲಿ ಹೋಗದೇ ಇರುವ ಕಾರಣ. ಎರಡನೇದಾಗಿ ನಾವು ನೋಡಿದ್ವಿ ನೋಡಿ, ಇಲ್ಲಿ ದಾವೀದು ರೋಷ ಪಡ್ತಾರೆ, ಇಲ್ಲಿ ಕೋಪ ಪಡ್ತಾ ಇದ್ದಾರೆ. ದಾವೀದು ರೋಷ ಪಡಲಿಕ್ಕೆ ಅಲ್ಲಿ ಕೋಪ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದಕ್ಕಿಂತ ಆ ತಪ್ಪಿಗಿಂತ ನೀನು ಮಾಡಿದ ತಪ್ಪು ದೊಡ್ಡ. ಇವತ್ತು ನೋಡಿ, ಅನೇಕರು ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ರೋಷ ಪಡ್ತಾರೆ, ಕೋಪ ಪಡ್ತಾರೆ. ಯಾಕೆ ಗೊತ್ತಾ ಹಾಗೆ ಮಾಡ್ತಾರೆ ಗೊತ್ತಾ? ಬೇರೆಯವರು ಏನಾದ್ರು ಚಿಕ್ಕ ಚಿಕ್ಕ ತಪ್ಪು ಮಾಡಿಬಿಟ್ರೆ ಅವ್ರು ರೋಷ ಪಡ್ತಾರೆ, ಕೋಪ ಮಾಡ್ತಾರೆ. ನಾನು ಹೇಳ್ತೀನಿ ನೋಡಿ, ಅವ್ರ ಜೀವಿತದಲ್ಲೇ ಈ ದಾವೀದನ ಹಾಗೆ ದೊಡ್ಡ ದೊಡ್ಡ ಕೆಲವುದು ಏನಾಗ್ತದೆ, ದೊಡ್ಡ ಪಾಪಗಳಿರ್ತದೆ, ಕೆಲವು ದೊಡ್ಡ ಕಾರ್ಯಗಳಿರ್ತದೆ. ಅದನ್ನು ಅವ್ರು ಏನು ಮಾಡೋಕ್ಕಾಗಲ್ಲ, ಅವ್ರು ಮರೆ ಮಾಡೋಕ್ಕಾಗದೇ ಇರುವ ಕಾರಣ, ಅದನ್ನು ಅವರು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಕಾರಣ ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೇರೆಯವ್ರ ಮೇಲೆ ಕೋಪ ಪಡ್ತಾರೆ. ಅದೆಲ್ಲ ಅದು ಅಗತ್ಯನೇ ಇಲ್ಲ. ಪಾಪನ ಮರೆ ಮಾಡೋವನ್ನು ದೇವ್ರ ಚಿತ್ತ ಮಾಡಲಿಕ್ಕಾಗಲ್ಲ. ಪಾಪನ ಅರಿಕೆ ಮಾಡಿ ನಾವು ಬಿಡುವ ಸಮಯದಲ್ಲೇ ನಮಗೇನಾಗ್ತದೆ, ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ. ಪೌಲ್ ಜೀವಿತದಲ್ಲಿ ಹೇಳ್ತೀನಿ ನೋಡಿ, ಈ ಪಾಪದ ಸಮಯ ವಿಷಯ ಬರುವಾಗ ಒಂದು ಪೌಲ್ ಜ್ಞಾಪಕ ಬರ್ತಾರೆ. ಪೌಲು ನ್ಯಾಯ ಪ್ರಮಾಣ ಪ್ರಕಾರ, ಇಲ್ಲಾದರೆ ಪೌಲು ಮೋಶೆಯ ಗ್ರಂಥದ ಪ್ರಕಾರ ಪೌಲನ್ನು ನಾವು ಯಾವ ರೀತಿಯಲ್ಲೂ ತೀರ್ಪು ಮಾಡೋಕ್ಕಾಗಲ್ಲ. ಅಷ್ಟು ಪರ್ಫೆಕ್ಟ್ ಅವರು. ಸುನ್ನತಿ ಮಾಡಿದರು, ಅದು ಕ್ರಮಗಳನ್ನು ಕೈಕೊಂಡಿದ್ರು, ಇದು ಮಾಡಿದರು, ಅದು ಮಾಡಿದ್ರು, ಎಲ್ಲ ಪರ್ಫೆಕ್ಟು. ಆದರೆ ಪೌಲ್ಗೆ ಪೌಲ್ ಆಗೋಕ್ಕಿಂತ ಮುಂಚೆ ಸೌಲ್ಗೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಕ್ರೈಸ್ತರಂದ್ರೆ ಆಗಲ್ಲ. ಅಂಥವ್ರನ್ನೆಲ್ಲ ಹೋಗಿ ಹಿಡಿದು ಬಡಿದು ಮಾಡಿ ಸ್ಟೀಫನ್ ಕೊಲೆ ಮಾಡುವಾಗ ವೆರಿ ಗುಡ್ ಅಂತ ಹೇಳಿ ಅದು ಹಾಗೆ ಮಾಡ್ತಾಯಿದ್ರು.
ಡಮಸ್ಕಸಲ್ಲಿ ಹೋಗುವ ದಾರಿಯಲ್ಲಿ ಅಪೊಸ್ತಲ 9ನೇ ಅಧ್ಯಾಯದಲ್ಲಿ ದೇವರು ಸೌಲನ್ನು ಸಂಧಿಸುವಾಗ ಬಿದ್ದರು. ಅವ್ರು ಎದ್ದು ಏನು ಮಾಡಿದ್ರು ಗೊತ್ತಾ? ದೇವರೇ ನಾನು ಏನು ಮಾಡಬೇಕು ಅಂತ ಕೇಳಿದರು. ಹಲ್ಲೆಲೂಯಾ. ಏನು ಹೇಳು? ನಾನು ಏನು ಮಾಡಬೇಕು? ವಾಟ್ ಐ ಹ್ಯಾವ್ ಟು ಡೂ? ದೇವರು ಏನು ಹೇಳು ಗೊತ್ತಾ? ನೇರ ದಾರಿಗೆ ಹೋಗು, ಪಟ್ಟಣಕ್ಕೆ ಹೋಗು, ಅಲ್ಲಿ ಏನು ಮಾಡಬೇಕಾಗಿದೆ ನಿನಗೆ ಅಲ್ಲಿ ತಿಳಿಸುವರಾಗಿದ್ದಾರೆ. ನಾನು ಹೇಳ್ತೀನಿ ನೋಡಿ, ಇವತ್ತು ನೀವು ದೇವರ ಥರ, ಲಾರ್ಡ್ ವಾಟ್ ಡು ಯು ವಾಂಟ್ ಮೀ ಡೂ? ನಾನು ಏನು ಮಾಡಬೇಕು ದೇವರೇ? ನಿನ್ನ ಕರೆ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಏನಾಗಿದೆ ಅಂತ ಹೇಳುವಾಗ ನಿಮ್ಮನ್ನು ಸರಿಯಾದ ಕನೆಕ್ಷನ್ನ ಏನು ಮಾಡ್ತಾರೆ? ದೇವರು ನಿಮ್ಮ ಚಿತ್ತ ತಿಳಿಸುವುದಕ್ಕಾಗಿ ಎಲ್ಲ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಕನೆಕ್ಟ್ ಮಾಡುವರಾಗಿರ್ತಾರೆ. ಈಗ ಪೌಲನ್ನು ನೋಡಿ, ರೋಮಪುರದವರು ಬರೆದಿರೋ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲ್ ಏನು ಹೇಳ್ತಾರೆ ಅಂದರೆ, ನಾನು ಯಾವುದು ಮಾಡಬಾರ್ದು ಅಂತ ನಾನು ಇಷ್ಟಪಡ್ತೀನೋ ಅದನ್ನೇ ನಾನು ಮಾಡ್ತೀನಿ. ನಾನು ಯಾವುದನ್ನು ಮಾಡಬೇಕು ಅಂತ ಇಷ್ಟಪಡ್ತೀನಿ ಅದನ್ನು ಮಾಡೋದಿಲ್ಲ. ಈಗ ಯಾವುದು ಮಾಡಬಾರ್ದು ಅಂತ ಪೌಲ್ ಆಸೆ ಪಡ್ತಾರೆ ಅದನ್ನೇ ಮಾಡ್ತಾರಂತೆ. ಈಗ ಯಾವುದು ಒಳ್ಳೇದು ಮಾಡಬೇಕಂದ್ರೆ ಅದು ಮಾಡಲ್ಲ. ಯಾಕೆ ಗೊತ್ತಾ? ಆ ಪಾಪ ಅವರಲ್ಲಿ ಇರುವಾಗ ಏನಾಗ್ತದೆ ಅಂತ ಹೇಳೋ ಸಮಯದಲ್ಲಿ ಯಾವುದು ಮಾಡಬಾರ್ದು ಅಂದರೆ ಅದು ಮಾಡಿಸ್ತದೆ. ಮಾಡಬೇಕು, ಒಳ್ಳೇದು ಮಾಡಬೇಕಂದ್ರೆ ಮಾಡ್ಸೋಕ್ಕೆ ಬಿಡೋದಿಲ್ಲ. ಯಾವಾಗ ರಕ್ಷಣೆ ಬರ್ತದೆ ನೋಡಿ, ಒಂದು ಮನುಷ್ಯನ ಜೀವಿತದಲ್ಲಿ ರಕ್ಷಣೆ ಬಂದ ತಕ್ಷಣ ಏನಾಗ್ತದೆ ಗೊತ್ತಾ? ಈ ರಕ್ಷಣೆನೇ ಅವನ ಪಾಪದಿಂದ ಬಿಡುಗಡೆ ಮಾಡ್ತದೆ. ಅವನ ಪಾಪದಿಂದ ಬಿಡುಗಡೆ ಮಾಡಿ, ಈಗ ಆ ರಕ್ಷಣೆ ಏನು ಮಾಡ್ತದೆ ಅಂತ ಹೇಳೋ ಸಮಯದಲ್ಲಿ ಅವನ ದೇವರ ಚಿತ್ತವನ್ನು ಮಾಡುವುದಕ್ಕೆ ನೇರವಾಗಿ ನಡೆಸುವುದಾಗಿರ್ತದೆ. ಆದರೆ ನಾವು ಅದನ್ನು ಬಿಟ್ಕೊಡ್ಬೇಕು. ನಾವು ಫಿಲಿಪ್ಪಿಯರ್ 2ನೇ ಅಧ್ಯಾಯದಲ್ಲಿ 12, 13, 14 ವಾಕ್ಯಗಳನ್ನು ಓದಿ ನೋಡಿ ನೀವು. ಸ್ವಚಿತ್ತವನ್ನು ಪ್ರಾರಂಭ ಮಾಡಿದ ದೇವರು ಆತನೇ ನೆರವೇರಿಸುವರಾಗಿರ್ತಾರೆ. ಎಫೆಸರ್ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 11ನೇ ವಾಕ್ಯ, 12ನೇ ವಾಕ್ಯ, ಫಿಲಿಪ್ಪಿಯರ 2ನೇ ಅಧ್ಯಾಯದಲ್ಲಿ ಕೂಡ 13, 14 ವಾಕ್ಯ ಎಲ್ಲ ಓದುವಾಗ ಆ ಆಸೆನ ಯಾರು ಉಂಟು ಮಾಡೋದು? ದೇವರು ಉಂಟು ಮಾಡೋದು. ಈಗ ಇದುವರೆಗೆ ಪೌಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾವುದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದನ್ನೇ ಮಾಡ್ತಾ ಇದ್ದೀನಿ. ಆದರೆ ಯಾವಾಗ ದೇವರು ಅವ್ರ ಜೀವಿತದಲ್ಲಿ ಬಂದರು, ಈಗ ಅವ್ರೇನು ಹೇಳ್ತಿದ್ದಾರೆ? ಎಲ್ಲವನ್ನು, ಆಸ್ತಿ, ಅಂತಸ್ತು, ಹಣ ಎಲ್ಲ ಈ ಯೇಸುವನ್ನು ತಿಳ್ಕೊಳ್ಳೋದಕ್ಕಾಗಿ ನಾನು ಕಸವಾಗಿ ನಾನು ಎಣಿಸುತ್ತೇನೆ ಅಂತ ಹೇಳುವಾಗ ನೋಡಿ, ಯಾವಾಗ ಆ ಬೆಳಕು, ಯಾವಾಗ ದೇವರ ಪ್ರಕಟಣೆ ನಿಮ್ಮ ಜೀವಿತದಲ್ಲೇ ಬರ್ತದೋ, ನೀವು ಇವತ್ತು ತಿಳ್ಕೊಂಡಿದ್ದೀರಲ್ಲ, ಹಣನ, ಆಸ್ತಿನ, ಅದನ್ನು ಇದನ್ನು, ಕೆಲಸ, ಅದು ಇದು ಇದೇ ಮುಖ್ಯ ಅಂತ ತಿಳ್ಕೊಂಡು ಅದೆಲ್ಲ ಬಿಟ್ಟು ನೀವು ಮುಂದೆ ಬರುವವರಾಗಿರ್ತೀರಾ. ನೀವು ಈ ಪೌಲ್ ಹಾಗೆ ಹೇಳ್ತೀರ, ದೇವರೇ ಏನು ಮಾಡಬೇಕು ದೇವರೇ? ವಾಟ್ ಹ್ಯಾವ್ ಟು ಡೂ ದೇವರೇ? ನೋಡಿ, ಯಾವಾಗ ನೀವು ವಾಟ್ ಹ್ಯಾವ್ ಟು ಡೂ, ನಾನು ಏನು ಮಾಡಬೇಕಂತ ನೀವು ಮುಂದೆ ಬರುವ ಸಮಯದಲ್ಲೇ ಈ ಪೌಲ್ ನಾನು ಹೇಳ್ತೀನಿ ನೋಡಿ, ಬಲವಾಗಿ ದೇವರು ಅವನನ್ನು ಉಪಯೋಗಿಸಿದರು. ಪೌಲ್ ಅವರು ಬರೆದಿರೋರು ಅವ್ರ ಒಂದೊಂದು ಪತ್ರಿಕೆಗಳನ್ನು ಓದುವಾಗ ಆಶ್ಚರ್ಯಪಡ್ತೀವಿ ನಾವು. ಇದು ಪೌಲ್ ಮಾತ್ರ ತನ್ನನ್ನು ಸಮರ್ಪಿಸದೇ ಇರುವಾಗ, ಸಮರ್ಪಿಸಿಲ್ಲ ಅಂದರೆ ನಮಗಷ್ಟು ದೇವರ ಕ್ರಿಸ್ತನ ಶಿಲ್ಬದ ಆಳಗಳು ಗೊತ್ತಾಗ್ತಾ ಇರಲಿಲ್ಲ. ಅದರಷ್ಟು ನಮಗೆ ಆಳಗಳನ್ನು ಪೌಲ್ ಇವತ್ತು ಬರೆದಿಟ್ಟಿದ್ದಾರೆ. ಮಹಿಮೆಯನ್ನು ದೇವರು ಬರೆದಿಟ್ಟಿದ್ದಾರೆ. ಹೇಗೆ ಗೊತ್ತಾ? ಸಮರ್ಪಣೆ. ಆಮೆನ್. ಇವತ್ತು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೀನು ನಡಿಬೇಕಂದ್ರೆ ಸಮರ್ಪಣೆ ಬೇಕು. ಇವತ್ತೆಲ್ಲರಿಗೂ ಆಸೆ, ದೇವರು ಮಾತಾಡಬೇಕು, ದೇವರು ದರ್ಶನ ಕೊಡಬೇಕು, ದೇವರು ವಾಕ್ಯದಲ್ಲಿ ಮಾತಾಡಬೇಕು, ಮಾತುಗಳು ಮಾಡಬೇಕು. ಬಟ್ ಆರ್ ಯು ರೆಡಿ ಟು ಪೇ ದ ಪ್ರೈಸ್? ಕ್ರಿಯೆ ಕೊಡೋಕ್ಕೆ ರೆಡಿಯಾಗಿದ್ದೀರಾ? ದೇವರ ಸಮ್ಮುಖದಲ್ಲಿ ಇರಲಿಕ್ಕೆ ರೆಡಿಯಾಗಿದ್ದೀರಾ? ನೀವು ದೇವರ ಸಮ್ಮುಖದಲ್ಲಿ ಇರಲಿಕ್ಕೆ ನೀವು ರೆಡಿಯಾಗಿದ್ದರೆ ಅನೇಕರಿಗೆ ನಿಮ್ಮನ್ನೊಂದು ಆಶೀರ್ವಾದವಾಗಿ ದೇವರಿಡುವರಾಗಿರ್ತಾರೆ. ಸೌಲ್ ಮತ್ತು ಮೋಸೆ ಜೀವಿತದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ನಲ್ಲ, ಅವರ ನಿಧಾನ, ಅವರು ಕೆಲ ಸಮಯದಲ್ಲಿ ಅರ್ಥ ಮಾಡಿಕೊಳ್ದೇ ಇರುವುದ ಕಾರಣದಿಂದ ಅನೇಕ ತೊಂದರೆಗೆ ಒಳಗಾದರು ಅಂತ ನಾವು ನೋಡ್ತೀವಿ. ಎಫೆಸರ್ 5ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಹೇಳ್ತದೆ, ದೇವರ ಪರಿಪೂರ್ಣ ಚಿತ್ತವನ್ನು ತಿಳಿದು ಅದನ್ನು ಮಾಡಿ. ಎಷ್ಟು ಜನ ಇವತ್ತು ಆ ಪರಿಪೂರ್ಣ ಚಿತ್ತವನ್ನು ಮಾಡಲಿಕ್ಕೆ ನಿಮ್ಮನ್ನು ಸಮರ್ಪಿಸುತ್ತೀರಾ? ನೀವು ದೇವರು ನಿಮಗೆ ಸಹಾಯ ಮಾಡಲಿ. ನಾನು ಕೂಡ ಹೇಳ್ತೀನಿ ನೋಡಿ, ನಾನು ಕೂಡ ಆ ದೇವರ ಪರಿಪೂರ್ಣ ಚಿತ್ತವನ್ನು ಮಾಡುವುದಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ನೀವು ಕೂಡ ದೇವರಿಗೆ ಸಮರ್ಪಿಸಿ. ಯೆಶಾಯ 48ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಹೇಳ್ತದೆ, ಲಾಭದ ಮಾರ್ಗವನ್ನು ನಿನಗೆ ಬೋಧಿಸುತ್ತೇನೆ. ನೀವು ದೇವರ ಚಿತ್ತ ಮಾಡುವಾಗ ನಿಮಗೆ ಲಾಭದ ಮಾರ್ಗಗಳನ್ನು ದೇವರು ಬೋಧಿಸುವರಾಗಿರ್ತಾರೆ. ಯೆಶಾಯ 48:14 ಆ ಕೀರ್ತನೆ 48:14 ಹೇಳ್ತಿದೆ, ನಿತ್ಯವೂ ಕಡೆ ಉಸಿರುವರೆಗೂ ನಾನು ನಿನ್ನನ್ನು ನಡೆಸುತ್ತೇನೆ. ನೀವು ದೇವರ ಚಿತ್ತ ಮಾಡಲಿಕ್ಕೆ ಬರುವಾಗ ನಿಮ್ಮನ್ನು ಕಡೆಯವರೆಗೂ ಕೂಡ ದೇವರು ನಿಮ್ಮನ್ನು ನಡೆಸುವರಾಗಿರ್ತಾರೆ. ಕೀರ್ತನೆ 32:8 ಹೇಳ್ತದೆ, ನನ್ನ ಕಣ್ಣು ನಿಮ್ಮ ಮೇಲೆ ಇಟ್ಟು ಆಲೋಚನೆ ಕೊಡ್ತೀನಿ, ನೀನು ನಡಿಬೇಕಾದ್ರೆ ಹಾದಿಯನ್ನು ಬೋಧಿಸಿ ನಡೆಸುತ್ತೇನೆ.
ರೋಮಪುರದವರು ಬರೆದಿರೋ ಪತ್ರಿಕೆ 8:26 ಓದಿ ನೋಡಿ. ನಮಗೆ ಕೆಲವು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಾಗ ಪವಿತ್ರಾತ್ಮನೇ ನಮ್ಮಲ್ಲಿದ್ದು ಪ್ರಾರ್ಥನೆ ಮಾಡುವರಾಗಿರ್ತಾರೆ, ತಂದೆ ಜೊತೆ ಪ್ರಾರ್ಥನೆ ಮಾಡುವರಾಗಿರ್ತಾರೆ. ಎಷ್ಟು ಜನ ಅನ್ಯ ಭಾಷೆ ಮಾತಾಡ್ತೀರಾ? ಇವತ್ತು ಅನ್ಯ ಭಾಷೆ ನೀವು ಮಾತಾಡಲ್ಲ. ತುಂಬ ಸಮಯ ಹೇಳ್ತೀನಿ ನೋಡಿ, ದೇವರ ಸಮ್ಮುಖದಲ್ಲಿ ಅನ್ಯ ಭಾಷೆ ಮಾತಾಡಿ, ದೇವರೊತ್ತಿಗೆ ಮಾತಾಡ್ತಾ ಆ ಪವಿತ್ರಾತ್ಮನು, ಆ ವಾಕ್ಯ ಹಾಗೆ ಹೇಳ್ತದೆ. ಪೌಲ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನಮಗೆ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ಅಂತ ಹೇಳುವಾಗ ಪೌಲು ತನ್ನನ್ನು ಕೂಡ ಸೇರಿಸಿ ಬರೀತಾ ಇದ್ದಾರೆ. ಹಾಗಿರುವಾಗ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಸಹಾಯ ಮಾಡುವರಾಗಿರ್ತಾರೆ. ಯೋಹನ 10ನೇ ಅಧ್ಯಾಯದಲ್ಲಿ ದೇವರು ಹೇಳಿದರು, ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸುತ್ತದೆ, ನಾನು ಅವುಗಳನ್ನು ಬಲ್ಲಾತನು, ಅವುಗಳು ನನ್ನ ಶಬ್ದ ಕೇಳಿಸ್ತದೆ. ಲಿಸನ್ ಟು ದ ವಾಯ್ಸ್ ಆಫ್ ಗಾಡ್. ನೆಕ್ಸ್ಟ್ ವೀಕು ಹೇಗೆ ದೇವರ ಚಿತ್ತವನ್ನು ನಾವು ಮಾಡಬೇಕಂತ ಹೇಳಿದೆ. ಇವತ್ತು ನಾನು ನಿಮಗೆ ಏನು ಹೇಳ್ತಿದ್ದೀನಿ, ದೇವರ ಚಿತ್ತ ತಿಳ್ಕೊಳ್ಳಿ. ನೀವು ನಿಮ್ಮ ಕರೆನ ಏನು ತಿಳ್ಕೊಳ್ಳಿ. ಕೀರ್ತನೆ 139:17 ಪ್ರಕಾರ, ಯೆರೆಮೀಯ 29:11 ಪ್ರಕಾರ, ಗಲಾತ್ಯರು 1:15 ಪ್ರಕಾರ, ಯೆರೆಮೀಯ 1ನೇ ಅಧ್ಯಾಯದಲ್ಲಿ 4-5 ಪ್ರಕಾರ, ಯೆರೆಮೀಯ ಸೌಲ್ ಎಲ್ಲ ಕರೆದ ಆತನು ನಿಮ್ಮನ್ನು ಕರೆದ. ಅದನ್ನು ತಿಳ್ಕೊಳ್ಳಿ. ಎಲ್ಲಿ ತಿಳ್ಕೊಳ್ಳೋದು ಪಾಸ್ಟರ್? ಸತ್ಯವೇದದಲ್ಲಿ. ಎಲ್ಲಿ ತಿಳ್ಕೊಳ್ಳೋದು ಪಾಸ್ಟರ್? ಪ್ರಾರ್ಥನೆಯಲ್ಲಿ. ಎಲ್ಲಿ ತಿಳ್ಕೊಳ್ಳೋದು ಪಾಸ್ಟರ್? ಅನ್ಯ ಭಾಷೆ ಮಾತಾಡುವ ಸಮಯದಲ್ಲಿ, ಸಮರ್ಪಣೆ ಮಾಡುವ ಸಮಯದಲ್ಲಿ ನಿಮಗೆ ತಿಳಿದಿರುವ ರಹಸ್ಯಗಳನ್ನು ದೇವರು ನಿಮಗೆ ಗೋಚರಪಡಿಸುವ ದೇವರಾಗಿರ್ತಾರೆ. ಆಮೆನ್. ಸಂದೇಹ ಪಡಬೇಡಿ. ಸಂದೇಹ ಪಡುವನು ಏನು ಹೊಂದಿಕೊಳ್ಳಲ್ಲ. ದೃಢ ನಂಬಿಕೆಯಾಗಿರಿ. ನೀವು ದೇವರ ದೃಷ್ಟಿಯಲ್ಲಿ ಮಾನ್ಯರು, ಅಮೂಲ್ಯರಾಗಿದ್ದೀರಾ. ಆಮೆನ್. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಇವತ್ತು 1 ಯೋಹನ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಪ್ರಕಾರ, ಭೂಮಿಯು ಅದರಲ್ಲಿರುವ ಎಲ್ಲ ಕಣ್ಣಿನ ಇಚ್ಛೆ, ಶರೀರದ ಇಚ್ಛೆ, ಬದುಕು, ಬಾಳು, ಡಂಬ ಇದೆಲ್ಲ ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ಮಾಡುವವನು ನಿತ್ಯವಾಗಿ ನೆಲೆಗೊಳ್ಳುವನು, ವಾಸಿಸುವನು. ಎಷ್ಟು ಜನ ಆತನ ಚಿತ್ತವನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ? ಬರೋ ದಿನಗಳಲ್ಲಿ ಒಂದು ವೇಳೆ ಇನ್ನೂ ಈ ಸಂದೇಶ ಕೇಳುವಾಗ ನಿಮ್ಮ ಕರೆಯನ್ನು, ನಿಮ್ಮ ಕಾಲಿಂಗ್ಗಳನ್ನು ನೀವು ತಿಳ್ಕೊಳ್ಳುವಾಗ ಒಂದು ತೃಪ್ತಿ ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ. ತಂದೆ ಆ ದೇವರೇ, ನಾವು ಯೇಸುವಿನ ನಾಮದಲ್ಲಿ ಎಬಿನೇಸರ್ ಸಭೆ ದೇವರ ಚಿತ್ತವನ್ನು ಮಾಡುವ ಸಭೆಯಾಗಿರಲಿಪ್ಪ. ನಿನ್ನ ಚಿತ್ತವನ್ನು ಮಾಡುವುದೇ ನಮಗೆ ಆಹಾರವಾಗಿರಲಿ ದೇವರಪ್ಪ. ನಮ್ಮ ಇಷ್ಟವಾಗಿ ಯಾವುದೇ ಒಂದು ಮಾಡಿ ಸೌಲ್ ರಾಜ್ಯವನ್ನು ಕಳ್ಕೊಂಡ ಹಾಗೆ ಮೋಸೆ ದೇವರೇ 30 ವರ್ಷಗಳು ನಿನ್ನ ಚಿತ್ತ ನೆರವೇರಲಿಕ್ಕೆ ತಡೆಯಾಗಿದ್ದ ಹಾಗೆ ನಾವು ಸ್ವಂತ ಬುದ್ಧಿಯಿಂದ ಏನೋ ಮಾಡಿದೇವರೇ, ಕಳ್ಕೊಳ್ದ ಹಾಗೆ, ತಾಮಸ ಆಗದ ಹಾಗೆ, ಇಲ್ಲದ ದೇವರಪ್ಪ ಕೋರಸನ ಹಾಗೆ ಯಾರಿಗೋ ಅನ್ಯನಿಗೆ ಆ ಭಾಗ್ಯ ಹೋಗದೆ ದೇವರ ಮಕ್ಕಳಾಗಿರುವ ನಾವು, ನಿನ್ನ ಅಭಿಷೇಕ, ನಿನ್ನ ರಕ್ಷಣೆ ಹೊಂದಿರುವ ನಾವು ನಿನ್ನ ಚಿತ್ತವನ್ನು ಮಾಡುವಂತೆ ನಮ್ಮನ್ನು ಬಲಪಡಿಸು ದೇವರಪ್ಪ. ಬಲಪಡಿಸು. ಬರವಾರ ಚರ್ಚ್ ಓಪನ್ ಆಗ್ತದೆ ಅಂತ ಸರ್ಕಾರ ಕಡೆ ನಾವು ಕೇಳಿದ್ದೀವಿ ದೇವರೇ. ನಿನ್ನ ಚಿತ್ತವಾದರೆ ನಾವು ದೇವರಪ್ಪ ಮುಖವಾಗಿ ನೋಡುವಂತೆ ಕೃಪೆ ಮಾಡು ದೇವರಪ್ಪ. ಈ ಆರಾಧನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನ ಕೂಡ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸ್ತೇನೆ. 5 ತಿಂಗಳು ನಡೆಸಿದ ದೇವರು ಜೂನ್ ತಿಂಗಳಲ್ಲಿ ಹೆಜ್ಜೆ ಇಡುವಾಗ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ಒಂದು ತುಂಬುವಿಕೆಯನ್ನು ನೋಡಲಿ ಅಂತ ಪ್ರಾರ್ಥಿಸ್ತೀನಿ ದೇವರಪ್ಪ. ನಿನ್ನ ಬಲಗೈ ಆಧಾರವಾಗಿರಲಿ. ಜಯವನ್ನು ಕೊಡು ದೇವರಪ್ಪ. 1 ಕೊರಿಂಥಿ 15:57 ಪ್ರಕಾರ ಜಯ ಕೊಡು ದೇವರಪ್ಪ. ಯೋಹನ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಪ್ರಕಾರ ದೇವರ ಸಮಾಧಾನವನ್ನು ಕೊಡು ದೇವರೇ. ಯಾಕೋಬ 1:5 ಪ್ರಕಾರ ದೇವರ ಜ್ಞಾನದಿಂದ ತುಂಬಿಸು ದೇವರಪ್ಪ. ಏಸಾಯ 40ನೇ ಅಧ್ಯಾಯದಲ್ಲಿ 29-30 ಪ್ರಕಾರ ದೇವರ ಬಲದಿಂದ ತುಂಬಿಸು ಅಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಕೃಪೆ ದೇವರಪ್ಪ. ಆದಿಕಾಂಡ 33:11 ಪ್ರಕಾರ ನಿನ್ನ ಕೃಪೆಯಿಂದ ದೇವರಪ್ಪ ಈ ತಿಂಗಳು ನೀನು ಸನ್ಮಾನಿಸು ಅಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಕೀರ್ತನೆ 37:4 ಪ್ರಕಾರ ಅವರ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸು ದೇವರಪ್ಪ. ಕಾಣಿಕೆಗಳನ್ನು, ದಶಮ ಭಾಗಗಳನ್ನು ದೇವರ ಆನ್ಲೈನಲ್ಲಿ ಬಿತ್ತನೆ ಮಾಡ್ತಾ ಇರೋ ಪ್ರತಿಯೊಂದು ಬೀಜಗಳು 30, 60, 100ರಷ್ಟು ಫಲ ತರಲಿ ದೇವರ ಜೀವಿತದಲ್ಲಿ. ಧರ್ಮೋಪದೇಶ ಕಂಡ 1:11 ಪ್ರಕಾರ 1000 ಪಟ್ಟು ಹೆಚ್ಚಿಸು ದೇವರೇ. ಹೊಸದಾಗಿ ದೇವರೇ ಯಾರಾದ್ರು ನೋಡ್ತಾ ಇದ್ದರೆ ಅವ್ರನ್ನ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸ್ತೀವಿ. ದೀರ್ಘ ಆಯುಸ್ಸನ್ನು ಮಾತಾಡ್ತೀವಿ. ನಿನ್ನ ಕೃಪೆ ಅವ್ರ ಮೇಲೆ ಮಾತಾಡ್ತೀವಿ. ಎಲ್ಲ ಡಾಕ್ಟ್ರುಗಳು, ನರ್ಸ್ಗಳು, ಪೊಲೀಸ್ ಅಧಿಕಾರಿಗಳು, ಎಲ್ಲ ರಾಜಕೀಯ ವ್ಯಕ್ತಿಗಳ ಮೇಲೆ ನಿನ್ನ ಕೃಪೆ ಇರಲಿ ದೇವರಪ್ಪ. ಈ ಮೀಡಿಯಲ್ಲಿ ನಮಗೆ ಸಪೋರ್ಟ್ ಮಾಡುವ ಎಲ್ಲರ ಮೇಲೆ ನಿನ್ನ ದಯೆ ಇರಲಿ.
ನಾಮ ಒಂದೇ ಮಹಿಮೆ ಹೊಂದಲಿ. ಏಸಾಯ 40:23 ಪ್ರಕಾರ ಪ್ರತಿಯೊಬ್ಬರ ಮುಖಾಂತರ ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮನ ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೆನ್. ದೇವರ ಚಿತ್ತವನ್ನು ಮಾಡುವವರು ಸದಾ ಕಾಲ ಜೀವಿಸುವರು. ಆಮೆನ್. ನಾನು ನೀವು ಜೀವಿಸನ್ನ ದೇವರ ಚಿತ್ತವನ್ನು ಮಾಡೋಣ. ಯೋ ಬ್ಲೆಸ್ಡ್, ನೀವು ಆಶೀರ್ವದಿಸಲ್ಪಟ್ಟವರು. ನೆಕ್ಸ್ಟ್ ವೀಕ್ ನಾವು ನೋಡೋಣ. ಆಮೆನ್.